ಪ್ರಿಯ ಆಸ್ಟ್ರೇಡ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಪ್ರಿಯರೇ, ಕಳೆದ ಹಲವು ವರ್ಷಗಳಿಂದ ಆಸ್ಟ್ರೇಡ್ ಟಿ ವಿಯಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ದೇವರಿಗೆ ಮಹಿಮೆ ಆಗಲಿ. ಈ ಸಾಕ್ಷಿ ಮೂಲಕ ಅಂದರೆ ಒಂದು ವ್ಯಕ್ತಿ ಅವನ ಹಿನ್ನೆಲೆ, ಆತನ ಜೀವಿತ ಯಾವ ರೀತಿ ಇತ್ತು ಮತ್ತು ಆತನು ಕ್ರಿಸ್ತನನ್ನು ಕೊಂಡ ನಂತರ ಆತನ ಜೀವಿತದ ವ್ಯತ್ಯಾಸವನ್ನು ಇದರಲ್ಲಿ ನಾವು ತಿಳಿಸುವಂಥದ್ದಾಗಿದೆ. ವಿಶೇಷವಾಗಿ ಒಬ್ಬನ ಜೀವಿತದಲ್ಲಿ ಆಗುವಂಥ ಒಂದು ಪರಿವರ್ತನೆ ಎಂದು ಹೇಳುವಂಥದ್ದೇ ಇದು ನನ್ನ ಸಾಕ್ಷ್ಯ ಭಾಗವಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರ MS ಮೋಹನ್ ಇವರು ನಿಜವಾಗಿ ಮಂಗಳೂರಿನಿಂದ ಬಂಟ್ವಾಳದವರು, ಆ ಊರಿನವರು ನಮ್ಮ ಮಧ್ಯದಲ್ಲಿ ನಮ್ಮ ಆಸ್ಟ್ರೇಡ್ ಟಿ ವಿಯಲ್ಲಿ ಬಂದು ಅವರು ತಮ್ಮ ಸಾಕ್ಷಿಯನ್ನು ಹೇಳುವುದಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಆಸ್ಟ್ರೇಡ್ ಟಿ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಾವು ಸ್ವಾಗತ ಮಾಡ್ತೇವೆ. ಬ್ರದರ್, ನಿಮಗೆ ಸ್ವಾಗತ. MS ಮೋಹನ್. MS ಮೋಹನ್ ಅಂದರೆ ಏನು ಬ್ರದರ್? ಮೋಹನ್ ಅಂದರೆ MS ಮೋಹನ್ ಅಂದರೆ ನಂದು ಅಮ್ಮಂದು ಹೆಸರು ಬರ್ತದೆ ಅದರಲ್ಲಿ, ಮತ್ತು ನನ್ನ ಮಿಸ್ಸಸ್ ಹೆಸರು ಬರ್ತದೆ. ಹಾಗೆ MS. ಹೌದೌದು. ನೀವು ಬಂಟ್ವಾಳದವರ? ನಾವು ಬಂಟ್ವಾಳ, ಪ್ರಾಪರ್ ಬಂಟ್ವಾಳ. ಅಂದರೆ ಅಲ್ಲಿ ಹುಟ್ಟಿ ಬೆಳೆದವರು? ನಾವು ಹುಟ್ಟಿದ್ದು, ಹೌದು. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಾವು 5 ಮಂದಿ ಮಕ್ಕಳು, 4 ಗಂಡು 1 ಹೆಣ್ಣು. ನೀವು ಅದರಲ್ಲಿ ಎಷ್ಟನೇ ಅವರು? ನಾವು 4ನೇವನು. ನೀವು 4ನೇ? ಹೌದೌದು. ಅದರ ಮುಂಚೆ ನಿಮ್ಮ? ನಂದು 2 ದೊಡ್ಡ ಅಣ್ಣ, ಇನ್ನೊಂದು 1 ಅಕ್ಕ. ಮತ್ತು ನೀವು ನಿಮ್ಮ ನಂತರ? ನನ್ನ ತಮ್ಮ ಇದ್ದಾನೆ, ತಮ್ಮ ಆರ್ಮಿಯಲ್ಲಿದ್ದಾನೆ. ಓಕೆ. ಅಂದರೆ ನೀವು ಬಂಟ್ವಾಳ ಅಂದರೆ ಎಲ್ಲಿ? ಬಂಟ್ವಾಳದಿಂದ ಕೊಯ್ಲ ಗೋವಿಂದ ಬೆಟ್ಟ ಹೌಸ್ ಅಂತ. ಮಂಗಳೂರಿಂದ ಎಷ್ಟು ದೂರ ಆಗ್ತದೆ? ಮಂಗಳೂರಿಂದ 18 ಒಂದು 35 ಕಿಲೋಮೀಟರ್. 35? ಹೌದು. ಮಂಗಳೂರಿನಿಂದ 35 ಕಿಲೋಮೀಟರ್. ಓಕೆ. ಅಂದರೆ ನಿಮ್ಮ ಕುಲಕಸುಬು ಏನು ಮಾಡ್ತಾಯಿದ್ರಿ? ನಾವು ಕುಲಕಸುಬು ಅಂದರೆ ನಮ್ಮ ತಂದೆ ಮೊದಲು ನಮ್ಮದು ಹೀಗೆ ಕೃಷಿ, ತೋಟ ಗದ್ದೆ ಉಳ್ಳಿಕ್ಕೆ ಹೋಗೋದು, ಮತ್ತು ಸೊಪ್ಪು ತರುವುದು, ಗೊಬ್ಬರ ಇರಲಿಕ್ಕೆ, ಅದೇ ಕುಲಕಸುಬು, ಕೃಷಿ. ನಿಮ್ಮಿಂದ ಸ್ವಂತ ಜಮೀನಿತ್ತ? ಇಲ್ಲ, ಏನಿಲ್ಲ. ನಾವು ಇನ್ನೊಬ್ಬರ ಹತ್ರ ಹೋಗ್ತೀವಿ. ಇನ್ನೊಬ್ಬರಲ್ಲಿ ಕೆಲಸಕ್ಕೆ ಹೋಗೋದು. ಅಮ್ಮ ಬೀಡಿ ಕಟ್ಟುತ್ತಿದ್ದು. ಬೀಡಿ ಕಟ್ಟೋದು. ನೀವೇನು ಮಾಡ್ತಿದ್ರಿ? ನಾನು ಸಣ್ಣದಿರುವಾಗಲೇ ಹೀಗೆಲೆ, ಅಂದರೆ ನಮಗೆ ಫಸ್ಟಿಂದಲೂ ನಾವು ಹುಟ್ಟಿನಿಂದಲೂ ನಾವೊಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ತನಕ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಕೆಲಸ ಮಾಡಿದರೆ ಮಾತ್ರ ಸ್ಕೂಲ್ಗೆ ಹೋಗ್ಬೇಕು. ನಾವು ಕೋರೆಗೆ ಹೋಗೋದು, ಕಲ್ಲಿದ್ದು ಕೋರೆ. ಅಲ್ಲಿ ತುಂಬ ಕೋರೆ ಉಂಟು, ಸಿಕ್ಕಬಡಿ ಕಲ್ಲಿದ್ದು ಕೋರೆ. ರಜೆಯಲ್ಲಿ ಉಂಟು 2-3 ತಿಂಗಳು ರಜೆ, 2 ತಿಂಗಳು ರಜೆಯಲ್ಲಿ ನಾವು ದುಡಿಲಿಕ್ಕೆ ಹೋಗೋದು, ನಾನು ನನ್ನ ತಮ್ಮ. ಕೋರೆ ಅಂತ ಅದು ಏನು ಕೆಲಸ ನಿಮಗೆ? ಅಲ್ಲಿ ಮಣ್ಣು ಹೊರಲಿಕ್ಕೆ, ಮಣ್ಣು ತೆಗೀಲಿಕ್ಕೆ, ನಮಗೆ ಜಾಸ್ತಿ ಹೊರಲಿಕ್ಕೆ ಎಲ್ಲ ತೆಗೆದು ಕೊಡ್ತಾರೆ. ನಾವು ಮಣ್ಣು ಹೊರ್ಕೊಂಡು ಸೈಡಿಗೆ ಹಾಕ್ಬೇಕು. ಅದು ಒಂದು ಪಾಯ ಆದ ತಕ್ಷಣ ಮಣ್ಣು ಇಳ್ತದೆ ಅದರಲ್ಲಿ ಮೇಲ್ಗಡೆ ಎಲ್ಲ, ಮಿಷನ್ ಕಟ್ಟಿಂಗ್ ಮಾಡಿದೆಲ್ಲ, ಅದು ಹೊರ್ಲಿಕ್ಕೆ ಹೋಗುದು. ಹೀಗೆ. ಅಂದರೆ ನೀವು ವಿದ್ಯಾಭ್ಯಾಸಗಳು ನಿಮ್ಮ ಊರಿನಲ್ಲೇ ಮಾಡಿದ್ರಿ? ಹೌದು, ಊರಿನಲ್ಲಿ ಮಾಡಿದ್ದು. ಎಷ್ಟು ಜನಕ್ಕೆ ವಿದ್ಯಾಭ್ಯಾಸ ಆಯ್ತು ನಿಮಗೆ? SLC ಮುಗಿಸಿದ್ದೀನಿ. SLC ತನಕ ಹೇಗಿದ್ರಿ ನೀವು? ನಿಮ್ಮ ಜೀವನ ಹೇಗಿತ್ತು? ಜೀವನ ಅಂದರೆ ಫಸ್ಟಿಂದಲೂ ಎಜುಕೇಷನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಏನೋ ತಂದೆ ಕಳಿಸ್ತಂತ ಹೋಗೋದಷ್ಟೇ, ಏನೋ ಕಲಿದ್ದು ಏನೋ ಆಗ್ಬೇಕಂತೇನಿಲ್ಲ. ಆದರೆ ನಂದು ಸಣ್ಣದಿಂದಲೂ ಉಂಟಲ್ಲ, ಏನಾದರೂ ನೋಡಿದರೆ, ಈಗ ಯಾವುದೊಂದು ವಸ್ತು ಆಗಲಿ, ಯಾವುದೇ ಮಿಷನ್ ಆಗಲಿ, ನೋಡಿದ ತಕ್ಷಣ ನಾನು ಅದು ಮಾಡಬೇಕು, ಇದು ನನ್ನದು ಚಟುವಟಿಕೆ. ಅಂದರೆ ಏನಾದರೂ ನೋಡಿದರೆ ಅದು ನಾನು ಮಾಡೇ ಮಾಡ್ತೇನೆ. ಆ ಥರ ಒಂದು ಟೆಕ್ನಿಕಲ್. ಹೌದು, ಟೆಕ್ನಿಕಲ್. ಏನಾದರೂ ಯಾರ್ದು ಏನು ಮಾಡಿದ್ರು ಅದು ನಾನು ಮಾಡ್ತೇನೆ. ಆ ಥರ ಒಂದು ಸ್ವಲ್ಪ ಇದು ಮಾಡಿಕೊಂಡು ಎಲ್ಲದರಲ್ಲೂ ನಾನು, ಅಂದರೆ ಕಲಿಯೋದಕ್ಕಿಂತ ಇದರಲ್ಲಿ ಜಾಸ್ತಿ ಮನಸ್ಸು. ಹೌದೌದು. ನಾನು ಏನಾದರೂ ಮಾಡಿ ವಸ್ತು ಮಾಡಬೇಕು. ಮತ್ತು ನಾನು SLC ಆಗಿದೆ 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಎಲ್ಲ ಫಸ್ಟ್ ಸೆಕೆಂಡ್ ಈ ಥರ ಬಂದಿದ್ದೇನೆ. ಮತ್ತು ಕಬಡ್ಡಿಯಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಹೋಗಿದ್ದೇನೆ. ಆ ಥರ. ಈ ನೀವು SLC ಕಲಿಯುವಂಥ ಆ ತನಕ ಬಂದಿದ್ದೀರಲ್ಲ, ನಿಮಗೆ ನಿಮ್ಮ ತಂದೆ ಮನೆಯಲ್ಲಿ ಪ್ರೋತ್ಸಾಹ ಇತ್ತು ಕಲೀಲಿಕ್ಕೆ? ಪ್ರೋತ್ಸಾಹ ಇತ್ತು, ನಾವೇ ಕಲಿತಿರ್ಲಿಲ್ಲ. ಅಂದ್ರೆ ಸ್ವಲ್ಪ ಬಡತನ ಇತ್ತು. ಅಂದ್ರೆ ನಾವು ದುಡಿಬೇಕು. ನಾವು ರಜೆಯಲ್ಲಿ ದುಡಿದ್ರು, ಅಂದ್ರೆ ನಮ್ದು ಆಗ ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಎಷ್ಟು ಸ್ವಲ್ಪ ಕಡಿಮೆ ಕಟ್ಲಿಕ್ಕಿದ್ದದ್ದು. ಅಂದ್ರೆ ನಾವು ರಜೆಯಲ್ಲಿ ದುಡಿಲೇಬೇಕು, ದುಡಿದ್ರೆ ಮಾತ್ರ ನಮಗೆ ಇತ್ತು. ಆದ್ರೂ ತಂದೆ ಏನು ಕಲಿಬೇಡ ಅಂತ ಹೇಳಿಲ್ಲ, ಪಾಪ ಕಷ್ಟಪಟ್ಟರು. ಆದ್ರೆ ಅವ್ರು ನಮಗೆ ಕಲೀಲಿಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಿದ್ರು. ಅದು ನಿಮಗೆ ಕಲೀಲಿಕ್ಕೆ ಬೇಡ, ನಮಗೆ ಬೇಡ, ಕಲೀಲಿಕ್ಕೆ ಬೇಡ. ಅಂದರೆ ನೀವು ಎಷ್ಟನೇ ವಯಸ್ಸಿನಿಂದ ನೀವು ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ? ಶಾಲೆ ಹೋಗುವಂಥ ಸಮಯ ಕೆಲಸ ಮಾಡ್ಲಿಕ್ಕೆ ಮಾಡಿದ್ದೇನೆ. ಹೌದು, 4-5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಮೊನ್ನೆ ಕೋರೆ? ಹೌದು. ಅಲ್ಲಿ 18 ರೂಪಾಯಿ, ನನ್ನ ನೆನಪಲ್ಲಿ 18 ರೂಪಾಯಿಗೆ ನಾವು ಈ ದೊಡ್ಡ ಕಾಂಟ್ರಾಕ್ಟ್ನೊಟ್ಟಿಗೆ ಈ ರೋಡ್ಗೆಲ್ಲ ಮಣ್ಣು ಹಾಕ್ಲಿಕ್ಕೆ, ಮತ್ತೆ ಕಲ್ಲಿದ್ದು ಕೋರೆಗೆ ಈ ಥರ ಎಲ್ಲ ನಾವು ಹೋಗುದು. ಅದೇ 18 ರೂಪಾಯಿ ಇತ್ತು ನನಗೆ ಸಂಬಳ.
ಆವಾಗ ಹೌದೌದು ದಿನಕ್ಕೆ. ಅಂದ್ರೆ ನಿಮ್ಮ ಬಡತನ ನಿಮಿತ್ತ ಹೋಗ್ತಿದ್ರ? ಹೌದೌದು. ಅಂದ್ರೆ ನಮ್ಗೆ ಹೋಗ್ಲೇಬೇಕಾದ ಅನಿವಾರ್ಯತೆ. ಅಂದ್ರೆ ಯಾವುದಕ್ಕೂ ನಮ್ಗೆ ಅನ್ನ ಇಲ್ಲ, ನಮಗೆ ಅನ್ನ ಕೊಡುದಿಲ್ಲ. ಮತ್ತೆ ಸಂಜೆ ಬಂದ ತಕ್ಷಣ ಸಹ ನಮಗೆ ತಿನ್ಲಿಕ್ಕೆ ಅಂತ ಇಲ್ಲ. ನಾವು ಈ ಹಲಸಿನ ಹಣ್ಣು ತಿನ್ನೋದು ಅಥವಾ ಯಾರ್ಯಾರ್ದು ಇದು ಏನು ಸ್ವಲ್ಪ ಬಾಳೆಹಣ್ಣು ಏನಾದ್ರು ಇದು ಮಾಡಿಕೊಂಡು ಬೇರೆಯವ್ರು ನಮ್ದಿಲ್ಲ, ಬೇರೆಯವ್ರದ್ದು ಏನು ಮಾಡಿಕೊಂಡು ನಾನು ತಮ್ಮ ಕಟ್ಟಿಕೊಂಡು ಅದನ್ನು ತಿನ್ನು ಕದ್ದು ಏನಾದ್ರು ಹಸಿವು. ಮತ್ತೆ ಗೇರನ್ನು ನಮಗೆ ಸ್ವಲ್ಪ ಗೇರನ್ನು ಆಗ್ತಿತ್ತು, ಗೇರು ಬೀಜ ಎಲ್ಲ, ಗೇರನ್ನು ತಿನ್ನುದು. ಗೇರು ಅಂದ್ರೆ ಬಂದ ತಕ್ಷಣ ನಮಗೆ ಕೆಲಸ ಉಂಟು, ಇಷ್ಟೇ ಮಾಡ್ಬೇಕಂತ ಹಸಿವೆ ಆಗ್ತದೆ. ಹಸಿವೆ ಆಗ್ತದೆ. ಹೌದು, ಹಸಿವೆ ಆದ್ರೆ ಏನೋ ತಿನ್ಲಿಕ್ಕೆ ಬೇಕು, ಬೇಕು. ಮನೆಯಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಏನಾದ್ರು ಎಲ್ಲಿ ಕೈ ಹಾಕಿ ತಿನ್ನೋದು ಒಂದು ಆ ರೀತಿ. ಬೆಳಿಗ್ಗೆ ತಂಜನ ರಾತ್ರಿ ಅನ್ನ ಉಳಿತದೆ, ಅದಕ್ಕೆ ಇದು ಮಾಡಿಕೊಂಡು ತನ್ನ ಹೋಗ್ತೇವೆ ಹಾಗೆ. ಈ ರೀತಿ ನೀವು ಬೆಳೆದು ಬಂದ್ರೆ ಕಷ್ಟ. ನಮ್ಮ ಅಪ್ಪಗೆ 30 ರೂಪಾಯಿ 40 ರೂಪಾಯಿ ಸಂಬಳ ದಿನಕ್ಕೆ. ಅಮ್ಮ ಬೀಡಿ ಕಟ್ತಾರೆ. ಅದು ಡ್ರಿಂಕ್ಸ್ ಮಾಡುವಂತ ಅಭ್ಯಾಸ? ಹೌದು, ಅಪ್ಪನಿಗೆಲ್ಲ ಇತ್ತು. ಕೋಳಿ ಅಂಕ ಚಿಕ್ಕವಳು ಜಾಸ್ತಿ ಕೋಳಿ ಅಂಕ ಇತ್ತು, ಮತ್ತೆ ಡ್ರಿಂಕ್ಸ್ ಮಾಡುದು. ಅದು ಕೋಳಿ ಅಂಕ ಡ್ರಿಂಕ್ಸ್ ಅಂದ್ರೆ ಮತ್ತೆ ಮನೆಗೆ ಬರುವಂತದ್ದು ಏನು ಇರುವುದಿಲ್ಲ. ಹೌದೌದು. ಆದ್ರೂ ಅದರಲ್ಲೂ ಸ್ವಲ್ಪ ಉಳಿತಾಯ ಮಾಡಿಕೊಂಡು ಇದು ಮಾಡಿದ್ದಾರೆ. ಎಷ್ಟಾಗಿದೆ ಅವ್ರಿಗೆ ಅಂದ್ರೆ ಉಪವಾಸ ಹಾಕ್ಲಿಲ್ಲ ನಿಮ್ಮ? ಇಲ್ಲ 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 ಇಲ್ಲ, ಅದನ್ನು ಮಾಡಿದ್ರು. ಮಾಡಿ. ಹೌದೌದು. ನೀವು ಕೂಡ ದುಡಿತಿದ್ರಲ್ಲ? ಹೌದು, ದುಡಿತಿದ್ವಿ. ನೀವು ದುಡಿದು ಏನ್ ಮಾಡ್ತಿದ್ರಿ ನೀವು? ನಾವು ಬೂಕು ಖರ್ಚಿಗೆ ಮತ್ತೆ ಏನಾದ್ರು ಅಂದ್ರೆ ನಮಗೆ ನಾವು ಒಂದು ಯಾರಾದ್ರೂ 10 ರೂಪಾಯಿ ಅಂದ್ರೆ ಆ ಟೈಮಲ್ಲಿ ತಿನ್ಲಿಕ್ಕೇನು ಸಿಗ್ತಿರ್ಲಿಲ್ಲ. ಹೌದು, ಒಂದು 5 ರೂಪಾಯಿ 2 ರೂಪಾಯಿ ಮತ್ತೆ ಗೇರು ಬೀಜ ನಾವು ಕದ್ದುಕೊಂಡು ಹೋಗಿ ಮಾರಿ, ಕದ್ದುಕೊಂಡು ಹೋಗುದು. ಶಾಲೆಗೆ ಹೋಗೋ 10 ಗೇರು ಬೀಜ, 30 ಗೇರು ಬೀಜ, 50 1 ಕಿಲೋ ಈ ತರ ಗೇರು ಬೀಜ ಕದ್ದುಕೊಂಡು ಹೋಗುದು. ಮತ್ತೆ ಅಲ್ಲಿ ತಿಂಡಿ ತಗೊಂಡು ತಿಂತ ಆ ತರ ಹಾಗೆ ಮಾಡ್ತಿದ್ದು ಮಕ್ಕಳೊಟ್ಟಿಗೆ. ಹೌದು ಬ್ರದರ್, ನೀವು ಹೀಗೆ ಬೆಳೆದು ಬರುವಂತ ಸಮಯದಲ್ಲಿ ಹೌದು ನೀವು ಕ್ರಿಶ್ಚಿಯನ್? ಅಲ್ಲ, ನಾವು ಸಪ್ಪಲಿಗರು, ಸಪ್ಪಲಿಯರು ಅಂತ ಹೇಳ್ತಾರೆ, ಗಾಣಿಗರು ಅಂತ ಹೇಳ್ತಾರೆ. ಗಾಣಿಗರು, ಹೌದು. ಅಂದರೆ ಈ ಬೆಳೆದು ಬರುವಂಥ ಸಮಯದಲ್ಲಿ ಯಾಕೆ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರಿ? ಅಂದರೆ ನಮಗೇನೆ ಅದು ನಮಗೇನೆ ಒಂದು, ಯಾಕಂದ್ರೆ ನಾವು ಆ್ಯಕ್ಚುಲಿ ನಮ್ಮದು ದೊಡ್ಡ ದೂರದಲ್ಲಿ ಸ್ವಲ್ಪ ನಮ್ಮ ಇಷ್ಟ ಪಂಡಿತ ಅಂತಿದ್ದಾರೆ ಟೆಂಪಲಲ್ಲಿತ್ತು. ನಾನು ಅಲ್ಲಿಗೆ ಜಾಗಂಟೆ ಬಾರಿಸಲಿಕ್ಕೆ ಇದು ಮಾಡಲಿಕ್ಕೆಲ್ಲ ನಾನೇ ಹೋಗ್ತಿದ್ದದ್ದು ಆ್ಯಕ್ಚುಲಿ. ಮತ್ತು ನನ್ನ ಮನೆಯಲ್ಲಿ ಸಹ ಉಂಟಲ್ಲ, ನಮ್ಮ ಅಪ್ಪ ಸಹ ಎಲ್ಲ ತುಂಬ ಫೋಟೋ ಎಲ್ಲ ಇತ್ತು. ನಾನು ಈ ನಾನೇ ಸ್ವಲ್ಪ ಜಾಸ್ತಿ ಅದರಲ್ಲಿ, ನನಗೆ ಸ್ವಲ್ಪ ಭಕ್ತಿ ಇತ್ತು, ದೇವರ ಮೇಲೆ ಭಕ್ತಿ ಇರೋದು. ಮತ್ತು ಅಲ್ಲಿ ಸಾಗಿಲ್ಲ, ಮಂದಿರಕ್ಕೆ ಹೋಗೋದು, ಶುಕ್ರ ಪೂಜೆಗೆ ಹೋಗೋದು, ಈ ಥರ ಎಲ್ಲ ಈಗ ಮಾಡ್ತಿದ್ದೆ. ಮೊದಲನಾಗಿ ನಾನು 9th ಇದ್ದೇನಾ, ಹೌದು 9th ಲಾಸ್ಟಿಗೆ SLC ಬಂದಿದ್ದೇನೆ. ಆ ಟೈಮಲ್ಲಿ ಮೊದಲಿಗೆ ನನ್ನ ಅಣ್ಣನಿಗೆ ಯೇಸು ಕ್ರಿಸ್ತನ ಬಗ್ಗೆ ಪರಿಚಯ ಬಾಂಬೆಯಲ್ಲಿ ಸಿಕ್ಕಿದ್ದು. ಅವನಿಗೆ ಸುವಾರ್ತೆ ಗೋಸ್ಪಲ್ ಸಿಕ್ಕಿತು. ಅವನು ಬಂದ ತಕ್ಷಣ ಮನೆಯಲ್ಲಿ ಹೇಳಿದ ತಕ್ಷಣ ಯಾರು ಅಂದರೆ ನಮ್ಮದು ಇಷ್ಟು ದೇವರಿದ್ದಾರೆ, ಯಾರು ನಂಬ್ತಾರೆ ಇವನೊಂದು ಎಂಥದ್ದು ಯೇಸು ಕ್ರಿಸ್ತನ್ ಅಂತ. ಯೇಸು ಕ್ರಿಸ್ತನ್ ಹೌದು. ಯಾಕಂದರೆ ನಾನು ಸಣ್ಣದಿಂದಲೂ ಈ ಕೋರೆಗೆಲ್ಲ ಹೋಗುವಾಗ ಒಂದು ಕ್ರಿಶ್ಚಿಯನ್ ಮನೆಗೆ ಕೆಲಸಕ್ಕೆ ಹೋಗಿದ್ದೆ ಅಡಿಕೆ ಹಾಕ್ಲಿಕ್ಕೆ. ಅವರು ಹೇಳ್ತಿದ್ರು ಯೇಸು ಕ್ರಿಸ್ತನ ಬಗ್ಗೆ. ನಾನು ಹೇಳಿದೆ ಅದು ಎಲ್ಲ ಅವ್ರ ದೇವರ, ಇದೆಂಥದ್ದು ಯೇಸು ಕ್ರಿಸ್ತನ್. ಅವರು ಸಹ ಅದೇನೋ ಮಾಡೋದು ಅಂದರೆ ನಾವು ಲಾಸ್ಟಿಗೆ ಪ್ರತಿ ನಮ್ಮದು ಸ್ಕೂಲಾಗಿ ನಾವು ಇದಕ್ಕೆ ಹೋಗುವಾಗ, ಯಾವುದಕ್ಕೆ ಲಾಸ್ಟ್ ರಿಸಲ್ಟ್ಗೆ ಹೋಗುವಾಗ ನಾವು ಯೇಸು ಸ್ವಾಮಿಗೆ 20 ರೂಪಾಯಿ ಕೊಡ್ತೇವೆ, ಯೇಸು ಸ್ವಾಮಿಗೆ 10 ರೂಪಾಯಿ ಕೊಡ್ತೇವೆ ಅಂತ ಅಲ್ಲಿ ಕೊಟ್ಟು ನಾವು ಹೋಗುದು, ಶಾಲೆಗೆ ಹೋಗುದು. ಅಂದರೆ ಲಾಸ್ಟ್ ರಿಸಲ್ಟ್ ನೋಡ್ಲಿಕ್ಕೆ. ಅಂದರೆ ಯೇಸು ಸ್ವಾಮಿ ಆ ಟೈಮ್ ಅವ್ರು ಹೇಳಿದಾರಲ್ಲ, ನಾವು ಕ್ರಿಶ್ಚಿಯನ್ ಮನೆಗೆಲ್ಲ ಕೆಲಸಕ್ಕೆ ಹುಲ್ಲಿಗೆ ಮತ್ತು ಅವರಿಗೆ ಹುಲ್ಲು ತೆಗಿಲಿಕ್ಕೆ ಮತ್ತು ಕಾಳು ಮೆಣಸು ಕೊಯ್ಲಿಕ್ಕೆ, ನಾವು ಜಾಸ್ತಿ ಕಾಳು ಮೆಣಸು ಕೊಯ್ಲಿಕ್ಕೆ ಹೋಗ್ತಿದ್ದೆವು. ಆಗೆಲ್ಲ ಅವರು ಯೇಸು ಕ್ರಿಸ್ತನ ಬಗ್ಗೆ, ಮತ್ತು ಅಲ್ಲಿ ಅವರು ಪಾಪ ಅಲ್ಲಿ ಅವರ ಮಕ್ಕಳೆಲ್ಲ ದೂರ ಇದ್ದರು. ಆಗ ಅವರ ಮನೆಯಲ್ಲೆಲ್ಲ ನಾವೇ ಕೂತ್ಕೊಳ್ಳಿಕ್ಕೆ, ಹೀಗೆ ಅವರ ರಾತ್ರಿಯಲ್ಲಿ ಹೀಗೆ ಜಪಸಾರ ಮಾಡ್ತಾ ಇದ್ರು. ನಾವು ಹೋಗಿ ಎಲ್ಲ ಅಡಿಗೆ ರೂಮಲ್ಲಿ ಕದ್ದು ತಿನ್ನೋದು ನಾನು ತಮ್ಮ. ಅಂದರೆ ಆ ರೀತಿ ಮತ್ತೆ ನಮಗೆ ಗೊತ್ತೇ, ಅಲ್ಲಿ ಹೇಳ್ತಿದ್ರು ಯೇಸು ಅಂದರೆ ಯೇಸ್ವಾಮಿ ಅಂದರೆ ಗೊತ್ತಿತ್ತು, ಯೇಸ್ವಾಮಿ ಅಂತ. ಇವನು ಸಹ ಬಂದು ನಮ್ಮ ಮನೇಲಿ ಅನ್ನ ಹೇಳ್ತಾನೆ ಯೇಸು ಕ್ರಿಸ್ತನ ಜೀವನದ ಇಲ್ಲಪ್ಪ ನಾವು ಒಪ್ಪಲೇ ಇಲ್ಲ. ನಾನಂದ್ರೆ ನಾನು ವಿರೋಧ ಮಾಡಲಿಲ್ಲ ನೀವು? ಯಾರು ಇಲ್ಲ, ವಿರೋಧ ಅಂದರೆ ನಾವು ಸ್ವಲ್ಪ ಹಿರಿಯರಿಗೆ ಸ್ವಲ್ಪ ಗೌರವ. ಇವತ್ತು ಹಿರಿಯರಂದ್ರೆ ಅಣ್ಣ ಹೇಳಿದಾಗೆ ಆಗ್ತದೆ, ಇದಿತ್ತು ಮಾತಿತ್ತು, ವಿರೋಧ ಮಾಡಲಿಲ್ಲ. ನಮ್ಮ ಅಪ್ಪ ಮಾತ್ರ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಆ ಟೈಮಲ್ಲಿ, ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಕಾಲಕ್ರಮೇಣ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕಷ್ಟವೇ. ಅಣ್ಣ ಏನು ಮಾಡ್ತಿದ್ರು ಬಾಂಬೆಯಲ್ಲಿ? ಇದು ಕುಕ್ ಆಗಿದ್ದ ಹೋಟೆಲ್ನಲ್ಲಿ. ಹೌದು, ಕುಕ್ ಆಗಿರುವಂತ ಅವರಿಗೆ ಅಲ್ಲಿ ದೇವರ ವಾಕ್ಯ ಸಿಕ್ಕಿತ್ತು ಅವನಿಗೆ. ಅವನು ರಕ್ಷಣೆ ಬಂದಿದ್ನ? ಹೌದು, ರಕ್ಷಣೆ ಬಂದಿದ್ದ ಬಾಂಬೆಯಲ್ಲಿ. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ವಿಷಯನೇ ಗೊತ್ತಿಲ್ಲ. ಅಂದ್ರೆ ರಕ್ಷಣೆ ಬಂದು ಅವನಿಗೆ ದೀಕ್ಷಾ ಸ್ನಾನ ಆಗಿತ್ತು, ಎಲ್ಲ ಆಗಿದೆ. ಹೌದೌದು, ಎಲ್ಲ ಆದ ನಂತರ ನೀವು ಊರಿಗೆ ಬಂದಿದ್ದಾನೆ. ನಿಮ್ಗೆ ಅದರ ಮೊದಲು ಏನು ಸುದ್ದಿ ಗೊತ್ತಿಲ್ಲ, ರಕ್ಷಣೆ ಹೊಂದಿದ್ದು ನಂಬಿದ್ದು? ಇಲ್ಲ ಎಂತ ಹೇಳಿಲ್ಲ ನಿಮ್ಗೆ. ಯಾರು ಬೇರೆ ಯಾರು ಕೂಡ ಹೇಳಿಲ್ಲ? ಇಲ್ಲ. ಬಂದ ನಂತರ ನಿಮ್ಗೆ ಗೊತ್ತು? ಬಂದ ತಕ್ಷಣ ಈ ತರ ಒಂದು ನಮ್ಗೆ ಅವನ ಹತ್ರ ಬೈಬಲ್ ಉಂಟು, ಮತ್ತೆ ಬಂದು ಹೇಳ್ತಾನೆ ಈ ಕೆರೆಗೆ ಯೇಸು ಕ್ರಿಸ್ತ ಜೀವಂತ ದೇವರು ಈಗೀಗ ಅಂತ ಹೇಳಿ. ನಮ್ಗೆ ಅದು ನೋಡಿ ಅಂದ್ರೆ ಅವ್ರು ಹೇಳಿದ್ರು, ಕ್ರಿಶ್ಚಿಯನ್ ಅವ್ರು ಹೇಳ್ತಿದ್ರಲ್ಲ ಈಗೀಗ ಅಂತ ಹೇಳಿ. ನಾನು ನಂಬ್ತಿದ್ದಿಲ್ಲ ಅಷ್ಟೇ, ರಿಸಲ್ಟ್ ಕಾಣ್ತಿದ್ದೆ. ಆದ್ರೂ ಅದು ಅಷ್ಟು ಕ್ಯಾರ್ ಇಲ್ಲ, ಅದಕ್ಕೆ ಗಾಂಭೀರ್ಯತೆ ಕೊಡ್ಲಿಲ್ಲ. ಯೇಸು ಅಂದ್ರೆ ಎಲ್ಲರೂ ನಂಬ್ತಾರೆ, ಕ್ರಿಶ್ಚಿಯನ್ ದೇವರಂತ. ಹೌದು, ಕ್ರಿಶ್ಚಿಯನ್ ದೇವರಂತ ಅಂತಾರೆ. ಹೌದು, ಹಾಗೆಲ್ಲ ನಾವು ನಂಬ್ತಿದ್ವಿ. ಹಾಗೆ
ಮತ್ತೆ ಕಡೆಗೆ ಏನಾಯ್ತು? ಮತ್ತೆ ನಿಮಗೆ ಯಾವ ಯೇಸುವಿನ ಬಗ್ಗೆ ಹೇಳಿ ಹೋದ್ನಾ ಮತ್ತೆ ಏನಾದ್ರು ಮಾಡಿದ? ಇಲ್ಲ, ಮನೇಲಿ ಇದ್ದ. ಹಾಂ, ಅವ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಅವ್ ಬಂದ್ರೆ 1 ತಿಂಗಳು 2 ತಿಂಗಳು ರಜೆಯಲ್ಲಿದ್ದ. ಹೀಗೆ ಹೇಳ್ತಿದ್ರ. ಆಗ ಫಸ್ಟ್ ಸಮಯ ಬಂದ ತಕ್ಷಣ ಬಂದು ಎಂದು ಹೇಳಿದ, ಯಾರದಕ್ಕೆ ಗಮನನೇ ಕೊಟ್ಟಿಲ್ಲ. ಮತ್ತೆ ಒಂದು ದಿವಸ ಸೆಕೆಂಡ್ ಒಂದು ಸ್ವಲ್ಪ ದಿವಸ ನಂತರ ಇನ್ನೊಂದು ಸತಿ ಹೋಗಿ ವಾಪಸ್ ಬಂದ. ಅದು ಯಾವಾಗ ಅಂದ್ರೆ ನಮ್ಮ ದೊಡ್ಡನ ಮದುವೆ ದಿವಸ ಆ ಟೈಮಲ್ಲಿ ಸ್ವಲ್ಪ ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ದೊಡ್ಡ ಪೂಜೆ ಎಲ್ಲ ಉಂಟು. ಅಂದ್ರೆ ನಾವು ಹಿಂದೂಗಳು, ನಾವು ಸ್ವಲ್ಪ ನಮ್ಮ ದೊಡ್ಡ ಫಸ್ಟ್ ಮದುವೆ ಆಗುವುದು, ಅವನಿಗೆ 24 ದೊಡ್ಡ ನನಗೆ ಮದುವೆ ಆದದ್ದು. ಆಗ ದೊಡ್ಡ ಫಸ್ಟ್ ಫಂಕ್ಷನ್ಗೆ ಎಲ್ಲ ಕರಿಬೇಕು, ಮತ್ತು ದೊಡ್ಡ ಪೂಜೆ, ಆ ದಿವಸ ಮಧ್ಯಾಹ್ನ ಊಟ ಆಗಬೇಕು, ಮತ್ತೆ ಇದೆಲ್ಲ ಆಗಬೇಕಿತ್ತು. ಆ ಟೈಮಲ್ಲಿ ಏನಾಡಿದರೆ ನಾವೆಲ್ಲ ಕೂತ್ಕೊಂಡು ಇದು ಹೇಳ್ತಾರೆ, ನಾವು ಕೂತ್ಕೊಂಡಿದ್ದೇವೆ. ಅಣ್ಣ ಒಬ್ಬ ಮಾತ್ರ ಸ್ವಲ್ಪ ಆ ಕಡೆ ಇದ್ದ, ನಾವೆಲ್ಲ ಕೂತ್ಕೊಂಡಿದ್ದೇವೆ. ಹಾಗೂ ಅಂದ್ರೆ ಮೊದಲು ಹೇಳಿದ, ಆದ್ರೂ ನಮಗೆ ಇದಾಗ್ತಿರ್ಲಿಲ್ಲ. ಮತ್ತೆ ಹೇಳಿದ, ನೋಡಿ ಇದೆಲ್ಲ ಇದು ಖಾಲಿ, ಅದಕ್ಕೆ ನೋಡಿ ಎಲ್ಲ ನಮಗೆ ಸ್ವಲ್ಪ ಕೆಲವು ವಿವರಿಸಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆವು, ಈ ತರ ಅಂತ. ಮತ್ತೆ ನಮಗೆ ಮತ್ತೆ ಇನ್ನಂದ್ರೆ ನಮಗೆ ನಮ್ಮಲ್ಲಿ ಕಷ್ಟ. ಅವನು ಯಾವುದರಲ್ಲಿ ಪಾಲ್ಗೊಳ್ಳಿಲ್ಲ ಅದರಲ್ಲಿ? ಇಲ್ಲ, ಅವನು ಪಾಲ್ಗೊಳ್ಳಿಲ್ಲ. ಬಂದು ಹೇಳ್ತಿದ್ದ, ಮತ್ತೆ ಸ್ವಲ್ಪ ದೂರ ಇದ್ದ. ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ, ನಮ್ಮ ತಂದೆ ಗೊತ್ತಾಗ್ಲಿಲ್ಲ. ಇಲ್ಲ ತಂದೆ ಜೋರು ಮಾಡ್ತಿದ್ರು, ತಂದೆ ಗೊತ್ತಾಗದಾಗೆ ಸ್ವಲ್ಪ ಇದು ಮಾಡ್ತಿದ್ದ. ನಾವು ಅದನ್ನ ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ ನಾವು. ಹಾಗೆ ಮತ್ತೆ ಕಡೆಗೆ ಏನಂದ್ರೆ ಲಾಸ್ಟಿಗೆ ಬಂದ ಒಂದು ವಾಕ್ಯವನ್ನು ಈ ತರ ಅದಕ್ಕೆ ಕಣ್ಣುಂಟು, ಇದಿಲ್ಲ, ಹೀಗೆ ಕೆಲವು ಹೇಳ್ತಿದ್ರ. ಆದ್ರೂ ನಮ್ಗೆ ಅದು ವಿಷಯನೇ ಅಂದ್ರೆ ಎಲ್ಲರೂ ಹೇಳ್ತಾರೆ ಹೀಗೆ ಅಂದ್ರೆ ಬಂದೊಂದು ನಾವೊಂದು ಬಂದೆ ಅಲ್ಲ, ಅದರಲ್ಲಿ ಇರುವ ಹಾಗೆ ನಾವೇ ಕ್ವಶನ್ ಆಗ್ತಿದ್ದೆವು. ಪೂಜೆ ಮಾಡ್ಲಿಕ್ಕೆ ಹೋಗ್ತಿದ್ದೆವು. ಸೆಕೆಂಡರಿ ಬಂದ ತಕ್ಷಣ ಹೇಳುವಾಗ ನಮ್ಮನೆ ಸಿಕ್ಕಾಪಟ್ಟೆ ಕಷ್ಟ. ನನಗೆ ಸೆಕೆಂಡ್ ಮತ್ತೆ ಬಂದದ್ದು ನಾನೇ. ಅನ್ನ ಆದ್ಮೇಲೆ ನಾನು ಬಂದದ್ದೇ ಸೆಕೆಂಡ್ ನಾನು. ನನಗೆ ಈಗ ಕ್ವಶನ್ ಹೀಗಾಯ್ತು, ಓಕೆ ನಾವು ಅವಳು ಒಮ್ಮೆ ನೋಡುವ, ಒಮ್ಮೆ ಟ್ರೈ ಮಾಡಿ ನೋಡೋದು ಹೇಳ್ತಾರಲ್ಲ, ಯಾವುದಾದ್ರು ಒಮ್ಮೆ ಟ್ರೈ ಹೀಗೆ ನೋಡುವ ಅಂತ ಹೇಳ್ಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ಅವನು ನನಗೆ ಈಗ ಹೇಳ್ಕೊಂಡು ಎಲ್ಲೋ ಅವನೇ ಆಗಿತ್ತ. ನಾನು ಒಂದು ದಿವಸ ಅಂದ್ರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಪುನಃ ಕಷ್ಟನೇ ಜಾಸ್ತಿ ಆಯ್ತು. ಕಷ್ಟನೇ ಜಾಸ್ತಿ ಆಯ್ತು. ನಾವು ಪೂಜೆ ಮಾಡಿ ಊಟನೇ ಕೊಟ್ಟಿದ್ದೇವೆ, ಊರಿಗೇನೆ ಊಟ ಕೊಟ್ಟಿದ್ದೇವೆ, ಏನು ಮಾಡಿದ್ರು ನಮ್ಮ ಮನೆ ಕಷ್ಟಕ್ಕೆ ಬರಗಲ್ಲ. ಇಲ್ಲ ಕಷ್ಟ ದಿನದ ಕಷ್ಟಕ್ಕೆ ಹೋಯ್ತಲ್ಲ. ನೋಡುವ ಏಸ್ಕೃತ ಒಮ್ಮೆ ನೋಡುವ, ನಮ್ಗೆ ಅವರು ಸಹ ಹೀಗೆ ಯಾವಾಗಲೂ ಒಮ್ಮೆ ಹೇಳ್ತಿದ್ರಲ್ಲ, ನೋಡುವ ಅಂತ ಹೇಳ್ಕೊಂಡು ನಾನು ಒಂದು ದಿನ ದೇವ್ರ ಹತ್ರ ಕೂಗಿ ಪ್ರಾರ್ಥನೆ ಮಾಡಿದ್ದು. ಆ ದಿವಸ ಯೇಸು ಕ್ರಿಸ್ತನು ನಾನು ಕರೆಕ್ಟಾಗಿ ಒಂದು ದಿವಸ ಕನಸಲ್ಲಿ ನಾನು ನೋಡಿದ್ದೆ. ನಾನೇ ಜೀವದ ದೇವರು, ಮತ್ತೆ ಒಂದು ಬೆಳಕು ನೋಡಿದೆ ಆ ದಿವಸ ರೂಮಲ್ಲಿ, ನನ್ನ ಬೆಳಕಲ್ಲಿ ಆ ರೂಮಲ್ಲಿ ನೋಡಿದೆ. ಆ ದಿವಸ ಏನೋ ಒಂದು ನನ್ನ ಜೀವಿತದಲ್ಲಿ ಬೆಳಿಗ್ಗೆ ಆಗುವಾಗ ನಾನು ಏನೋ ಒಂದು ಚೇಂಜ್, ಏನಂದ್ರೆ ಒಂದು ಸಮಾಧಾನ ಒಳಗೆ, ಏನೋ ಒಂದು ಸಮಾಧಾನ ಆಯಿತು. ಮತ್ತೆ ಅಣ್ಣನ ಹತ್ರ ಕೇಳಿಕೊಳ್ಳೋ ನಾನು ಸ್ವಲ್ಪ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ರ ಯಾರಿಗೂ ಗೊತ್ತಿರಲಿಲ್ಲ, ತಂದೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಹೀಗೆ ಕಲೀಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ ಅಣ್ಣನೊಟ್ಟಿಗೆ. ಅವು ಹೇಳ್ತಿದ್ದೆ, ವಾಕ್ಯ ಎಲ್ಲ ಹೇಳ್ತಿದ್ದೆ, ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ನಿಮ್ಮ ಹತ್ರ ಅವರು ಮಾತಾಡುವಾಗ, ಅವರ ರಕ್ಷಣೆ ಬಗ್ಗೆ ನಿಮ್ಮ ಹತ್ರ ಮಾತಾಡುವಾಗ, ಅವರ ರಕ್ಷಣೆ ಹೊಂದಿ ಎಷ್ಟು ಸಮಯ ಆಗಿತ್ತು ಸಾಧಾರಣ? ಅವನೊಂದು 2 ವರ್ಷ 2-3 ವರ್ಷ ಆಗಿತ್ತು. ಅಂದರೆ ಮತ್ತೆ ಮನೆಗೆ ಬಂದು ಅಲ್ಲ, ಅವನು ರಕ್ಷಣೆ ಹೊಂದಿದ್ದಾನದು ಹೇಳಿದ ತಕ್ಷಣ ಮನೆಯವರು ತಾಯಿ ಎಲ್ಲ ಅವರಿಗೆ ಏನಾದ್ರು ವಿರೋಧ ಮಾಡಲಿಲ್ವಾ? ಇಲ್ಲ, ಅಂದ್ರೆ ಅದು ಅಷ್ಟು ಗಾಂಭೀರ್ಯ ತಗೊಳ್ಳಿಲ್ಲ. ಹಾಗೆ ಸಾಮಾನ್ಯ ಅಲ್ಲ. ಅಂದ್ರೆ ನಂಬಿದ್ದಾನೆ, ಇದಿಲ್ಲ ಏನಂತ ಗೊತ್ತಿಲ್ಲ, ನಮ್ಮ ಧರ್ಮದಲ್ಲಿ ಇದ್ದಾನೆ, ಹೆಸರು ಹೀಗೆ ಮನೆಯಲ್ಲಿದ್ದಾನೆ, ನಮ್ಮೊಟ್ಟಿಗೆಲ್ಲ ಇದ್ದಾನೆ, ಆ ಹೆಸರು ಅನ್ನು ಅಂತೇನೆ ಉಂಟು, ಅನ್ನು ಅಂತೇನೆ ಎಲ್ಲ ಉಂಟಲ್ಲ. ಅದೇ ಹಾಗೆ ಆ ತರ ಎಲ್ಲರೂ ಭಾವನೆ. ಅದು ಹಳ್ಳಿಯಲ್ಲಿ ಅಷ್ಟು ಗೊತ್ತಿರೋ ವಿಷಯ ಗೊತ್ತಾಗಲಿಲ್ಲ. ಮತ್ತೆ ನಿಮ್ಗೆ ವಾಕ್ಯ ಗೊತ್ತಾದ ತಕ್ಷಣ ನೀವೇನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ನಾವು ಪರ್ಸನಲ್ ಆಗಿ ನಾನು ಮೊದಲಾಗಿ ನಾನು ಯೇಸುವಿನ SLCಯಲ್ಲಿ ನಾನು ಇದು SLC ಆದ ತಕ್ಷಣ ನನಗೆ ಸುವಾರ್ತೆ ಕೊಟ್ಟ ತಕ್ಷಣ ನನಗೆ ಅನ್ನ ಒಂದು ಕೆಲಸ ಮಾಡಿದ. ರಪ್ಪೊಂದು ನಾವು ರಜೆಯಲ್ಲಿ SLC ರಜೆಯಲ್ಲಿ ಏನು ಮಾಡಿದ, ಆ ದಿವಸ ನನಗೆ ಗೊತ್ತಾದ ಯೋನಿಷ ಹೇಳ್ದ. ಲಸ್ಟ್ ಏನು ಮಾಡಿದೆ ಗೊತ್ತಾ, ಸೆಕೆಂಡ್ ಸೀದಾ ಇಲ್ಲಿ ಸುರತ್ಕಲ್ ಕರ್ಕೊಂಡು ಬಂದ. ನಾನು ಅಲ್ಲಿಂದ ಮನೆಯಿಂದ ಒಬ್ಬೊಬ್ಬರನ್ನು ತಪ್ಪಿಸಿದ. ಇವು ತಪ್ಪಿಸಿಕೊಂಡು ಅಲ್ಲಿ ಒಂದು ಬ್ರದರ್ ಮನೆಯಲ್ಲಿ, ಅವ್ರು ಬಿಲಿವರ್ ನಮಗೆ ಗೊತ್ತಾಯ್ತು, ಬ್ರದರ್ ಮನೆಯಲ್ಲಿ ನಿಲ್ಲಿಸಿದ, ಒಂದು ಪರಿಚಯ ಬ್ರದರ್. ಆ ಬ್ರದರ್ ಮನೆಯಲ್ಲಿ ಪ್ರೇಯರ್ ಇಡ್ತಿತ್ತು. ಆ ಪ್ರೇಯರ್ ಮನೆಗೆ ನಾನು ಡೈಲಿ ಹೋಗುದು. ಅಲ್ಲಿ ನಾನು ಒಂದು ಬ್ರದರ್ ಮನೆಯಲ್ಲಿ ನಾನು ಸ್ವಲ್ಪ ಆತ್ಮಿಕವಾಗಿ ಬೆಳೆದ. ಇವತ್ತು ಅಲ್ಲಿ ಇದ್ದದ್ದು, ಅಲ್ಲಿ ಬರ್ತಿದ್ದ. ನಾವು ಆಗ ಒಂದು ಇದು ಬೇಲ್ಪುರಿ, ಶೇವ್ಪುರಿ, ಚಾಟ್ ಐಟಮ್ ಎಲ್ಲ ನಾನು ಕಲ್ತುಕೊಂಡಿದ್ದೇನೆ. ರಜೆಗೆ ಹೋಗಿ ಉಂಟಲ್ಲ, ಈ ಕುಳೆಯಲ್ಲಿದ್ದೆ. ಆಗೆಲ್ಲ ಅಲ್ಲಿ ಎಲ್ಲ ಒಂದು ಬಿಲಿವರ್ದು ಮನೆ ಇತ್ತು, ಆ ಮನೆಯಲ್ಲಿ ಇದ್ಕೊಂಡೆ.
ಅಲ್ಲಿ ಸ್ವಲ್ಪ ಪುನಃ ಬೆಳಿಲಿಕ್ಕೆ ಪುನಃ ನನ್ನ ಸಂಡೆ ಚರ್ಚಿಗೆ ಕರ್ಕೊಂಡು ಹೋಗುದು ಹೀಗೆ ಸ್ಟಾರ್ಟ್ ಮಾಡಿದ. ಅಂದರೆ ನೀವು ಇಲ್ಲಿ ಸುರತ್ಕಲ್ನಲ್ಲಿ ಬಂದು ಇಲ್ಲಿ ನಾವು ಬಾಡಿಗೆ ರೂಮಲ್ಲಿ ಮಾಡಿಕೊಂಡು ಅಲ್ಲಿ ವಾಸ ನಾವು ಇನ್ನು ಜಾಬೇ ಮಾಡಿದೆ. SLC ಲಾಸ್ಟ್ ಫಿನಿಶ್ ಆಯಿತು, ಇನ್ನು ಇಲ್ಲಿ ಜಾಬ್ ಮಾಡಿದ ಸುರತ್ಕಲ್ಗೆ ಬಂದು. ಅಂದರೆ ಚಾಟ್ ಮಸಾಲೆ ಎಲ್ಲ ಮಾಡೋದು ಎಲ್ಲ ಅಂಗಡಿ ಮಾಡಿದ್ರ? ಅಂಗಡಿ ನಾನು ಕೂಡ ಇದು ಒಂದು ಸಂಸ್ಥೆ ಇದು ಇತ್ತು, ಯಾವುದು ಸೆಟ್ ಐಸ್ ಕ್ರೀಮ್ ಅಂತ, ಅಲ್ಲಿ ನಾನು ಜಾಬ್ಗೆ ಆಗಿ ಸೇರಿಕೊಂಡೆ. ಅಲ್ಲಿಂದ ನಾನು ಕೆಲಸ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸಹ ಇದಕ್ಕೆ ಪ್ರೇರಿಗೆ ಹೋಗುದು, ಮತ್ತೆ ನಾನು ಸಂಡೆ ಕರ್ಕೊಂಡು ಹೋಗುದು, ಈಗೆಲ್ಲ ಮಾಡಿದ್ರು. ಅಣ್ಣ ನಿಮ್ಮ ಜೊತೆಯಲ್ಲಿ ಇದ್ರು? ಹೌದು, ಇದ್ರು. ಅವ್ರು ಬಾಂಬೆ ಬಿಟ್ಟರು? ಬಾಂಬೆ ಬಿಟ್ಟಿದ್ದಾರೆ. ನಮ್ಮ ಅಣ್ಣನ ಮದುವೆ ಬಂದವರು ಮತ್ತೆ ಹೋಗ್ಲಿಲ್ಲ, ಮತ್ತೆ ಹೋಗುದು ಇಲ್ಲಿ. ಅವು ಮೇಯ್ನ್ ಆಗಿದ್ದಲ್ಲಿ ಅಲ್ಲಿ ನಾವು ಸೇರಿದ್ವಿ. ಆ ರೀತಿ ನಿಮಗೆ ದೇವರ ವಾಕ್ಯ ಅಣ್ಣನ ಮೂಲಕ ಸಿಕ್ಕಿತ್ತು? ಹೌದು. ಅಣ್ಣನ ಮೂಲಕ ಸಿಕ್ಕುವಾಗ ನೀವು ಸ್ವಲ್ಪ ವಿರೋಧ ಮಾಡಿದರೂ ಕೂಡ ಹೌದು ಕಡೆಗೆ ನಿಮ್ಮ ಮನೆಯ ಕುಟುಂಬದಲ್ಲ ಕಷ್ಟ ನೋಡುವ ಒಂದು ಪ್ರಯತ್ನ ಮಾಡುವ ಒಂದು ಪ್ರಯತ್ನ ಮಾಡುವ, ನೋಡು ಹೇಗೆ ಒಂದು ಆ ಪ್ರಯತ್ನದಲ್ಲಿ ಸಫಲತೆ ಸಿಕ್ಕಿದ ನಿಮಗೆ? ಖಂಡಿತ. ಏನಾಯ್ತು ನಿಮಗೆ? ನಾವು ದಿನಕ್ಕೆ ನಾವು ನನ್ನ ಇನ್ನೂ ನನಗೆ ಒಂದು ಹಸಿ ಒಳಗಿಂದ ಏನೋ ನಾನು ಕಂಡ್ಕೊಳ್ಬೇಕು, ಇಷ್ಟರ ತನಕ ನಾನು ಒಂದು ಭಕ್ತಿ ತೋರಿಸಿದ್ದೆ, ಅದು ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತದ್ದು ಕೊರಗಿತ್ತು. ಮತ್ತು ಇನ್ನೂ ನಾನು ಎಷ್ಟು ಯಾವಾಗ ಒಂದು ಸಂದರ್ಶನ ನನಗೆ ಸಿಕ್ಕಿತೋ ಅಲ್ಲಿಂದ ನಾನು ಬಿಡಲಿಲ್ಲ. ಅಲ್ಲಿಂದ ಏನು ಮಾಡಿದೆ ಅಂದರೆ ಸಂದರ್ಶನ ನಿಮ್ಗೆ ಏನಾದರೂ ಮಾತಾಡಿದ್ರೆ ಅವರು? ಇಲ್ಲ ಅಂದ್ರೆ ಅವ್ರು ನನಗೊಂದು ಸ್ವರ ಒಂದು ಬೆಳಕು, ಒಂದು ಸ್ವರ, ನಾನೇ ಜೀವಂತ ದೇವರು, ನಾನೇ ಮಾರ್ಗ, ನಾನೇ ಇದೊಂದು ಸ್ವರ. ನನಗೊಂದು ಏನೋ ಒಂದು ಸ್ವರ ಹೇಳ್ತಾವೆ. ನನ್ನ ರೂಮಲ್ಲಿ ಒಬ್ಬರು ಬೆಳಕಿದ್ದಾರೆ, ಫುಲ್ ಬೆಳಕಿದ್ದಾರೆ. ನಾನು ಯಾಕಂದ್ರೆ ನಾನು ಪ್ರೇಯರ್ ಮಾಡಿ ನಾನು ಕೂಗಿ ಕಣ್ಣೀರ್ದು ನಾನು ಆ ದಿವಸ ಏಸ್ಕು ತನ್ನ ಜೀವಂತ ದೇವರಂದ್ರೆ ನನಗೆ ಇವತ್ತು ನೀವು ಮಾತಾಡಬೇಕು ಈ ಥರ ಮಾಡಿಕೊಂಡು ನಾನು ಮಲಗಿದವ. ಆ ದಿವಸ ಒಂದು ಬೆಳಕು ನೋಡಿದ ತಕ್ಷಣ ನನಗೇನು ಹೌದು. ಮತ್ತೆ ನನಗೆ ಬೆಳಿಗ್ಗೆ ಹೊತ್ತು ಹೋಗೊಂಡ್ರಲ್ಲ ನನ್ನ ಫ್ರೀ, ಅಯ್ಯೋ ಏನೋ ಒಂದು ಏನೋ ಸಂತೋಷ. ಹೌದು, ಏನು ಇಲ್ಲಿ ಕಷ್ಟ ನೋಡಿ, ಆಗ ಕಷ್ಟ ಅಂತ ಹೇಳುವಾಗ ತುಂಬಾ ಟೆನ್ಷನ್. ಅವರು ಆ ದಿವಸ ಕಷ್ಟ ಎಂತ ಇದ್ರು ಅಷ್ಟು ಸಮಾಧಾನ, ಮನೆಯಲ್ಲಿ ಅಷ್ಟು ಖುಷಿ ಆಯ್ತು. ಮತ್ತೆ ನೀವು ಸುರತ್ಕಲ್ನ ಬಂದ್ರಿ, ಕೆಲಸಕ್ಕೆ ಜಾಯ್ನ್ ಆದ್ರಿ, ಅಲ್ಲಿಂದ ಚರ್ಚೆಗೆಲ್ಲ ಹೋಗ್ತಿದ್ರಿ, ಸ್ಟಾರ್ಟ್ ಮಾಡಿ. ಮತ್ತೆ ನಿಮ್ಮ ರಕ್ಷಣೆ ಹೇಗೆ ಆಯ್ತು? ಅಲ್ಲಿ ನನಗೆ ಒಬ್ಬರು ಅವ್ರ ಮನೆಯಲ್ಲಿ ಇದ್ರು. ಅವರು ಅವ್ರ ಹೌಸ್ ಗ್ರೂಪ್ ಬುಧವಾರ ಹೌಸ್ ಗ್ರೂಪ್ ಇತ್ತು. ಆ ಬುಧವಾರ ಹೌಸ್ ಗ್ರೂಪ್ ವಾಕ್ಯದಲ್ಲಿ ಮಾತಾಡ್ತಾ ಇದ್ರು. ಮತ್ತೆ ಲಾಸ್ಟ್ಗೆ ನಾನು ಅಲ್ಲಿಗೆ ಚರ್ಚಿಗೆ ಸಹ ಹೋಗ್ತಿದ್ದೆ. ಮತ್ತೆ ನನಗೆ ಗೊತ್ತಾಯ್ತು ನಿಜವಾಗಿ ಯೇಸು ಕ್ರಿಸ್ತನ ಜೀವಂತ ದೇವರು, ಇಡೀ ಭೂಲೋಕ ಪ್ರಪಂಚ ಸೃಷ್ಟಿ ಮಾಡಿದ ದೇವರು ಯೇಸು ಕ್ರಿಸ್ತನೇ ಒಬ್ಬನೆಂಬುದು ನನ್ನ ಒಳಗೆ ನಿಜವಾಗಿ 100% ಅದು ಪ್ರೂಫ್ ಆಯಿತು. ನಾನು ತಿಳ್ಕೊಂಡೆ 100% ನಾನು ತಿಳ್ಕೊಂಡಾದ್ಮೇಲೆ ನಾನು, ಯಾಕಂದರೆ ನಾನು ಇವರು ಹೇಳಿದಂತ ನಾನು ಯಾವತ್ತು ಕೇಳಿಲ್ಲ, ನಾನಾಗಿ ತಿಳ್ಕೊಂಡೆ. ಯಾವತ್ತು ನಾನು ತಿಳ್ಕೊಂಡಾದ್ಮೇಲೆ ನಿಮ್ಮ ಜೊತೆ ಅನುಭವದಿಂದ ಅನುಭವಿಸಿದೆ. ನಾನು ಪ್ರತಿ ಕ್ಷಣ ಸೊಂಟಲ್ಲ ನಾನು ಒಂದು ಆರಾಧನೆ ಮಾಡೋದು, ನಾನಂದ್ರೆ ಅಷ್ಟು ಇಂಟ್ರೆಸ್ಟ್ ನನಗೆ ನನಗೆ ಸಭೆ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಅಷ್ಟು ಆಗ್ತಿದೆ. ನಾನು ಅನುಭವ ಮಾಡಿದೆ. ಮತ್ತೆ ನಾನು ಆ ಒಂದು ದಿವಸ ಸಭೆಯಲ್ಲಿ ಅನೌನ್ಸ್ ಮಾಡಿದ್ರು, ಯಾರಿಗೆಲ್ಲ ದೀಕ್ಷಿತನ ಬೇಕಂತ ಹೇಳಿಕೊಂಡು ಅದಕ್ಕೆ ನಾನು ಸಹ ಕೈ ಎತ್ತಿದೆ. 1998ರಲ್ಲಿ ನನಗೆ ದೀಕ್ಷಿತನ ಆಯಿತು. ಅದು ಪಾವಂಜೆ ಸೇತುವೆ ಕೆಳಗೆ, ಮುಳುಕಿಯಲ್ಲಿ ಪಾವಂಜೆ ಸೇತುವೆ ಕೆಳಗಡೆ ಇತ್ತಲ್ಲ, ಕಾಲಿಗೆ ನೀರಲ್ಲಿ ನಮಗೆ ಮುಳುಗಿಸಿದ್ರು. ಆಯಿತು, ಈಗ ಆಯಿತು, ನೀವು ರಕ್ಷಣೆ ಹೊಂದಿರಿ, ದೀಕ್ಷಾ ಸ್ನಾನ ಮಾಡಿಕೊಂಡ್ರಿ. ಅದು ನಿಮಗೆ ಮುಂಚಿನ ಅನುಭವ ಎಲ್ಲ ಏನಾಯಿತು? ಮುಂಚಿನದ್ದೆಲ್ಲ ಮಾಡ್ತಿದ್ರಲ್ಲ, ಸುವಾರ್ತೆ ಸಿಕ್ಕುವುದಕ್ಕೆ ಮುಂಚಿನ ಅನುಭವ ಮತ್ತು ಈಗಿನ ಅನುಭವ ಹೇಗೆ ವ್ಯತ್ಯಾಸ ಆಯಿತು ನಿಮಗೆ ರಕ್ಷಣೆ ಹೊಂದಿದಾಗ? ಇಲ್ಲ, ಮುಂಚಿನ ಬಂದಲ್ಲ ನನ್ನ ಜೀವಿತದಲ್ಲಿ ಏನೋ ಒಂದು ಚೇಂಜಸ್ ಪ್ರತಿದಿನ ನೋಡ್ಲಿಕ್ಕೆ ನೀವು ನೋಡಿದ್ದೀರಿ, ನಾನು ನೋಡಿದ್ದೆ, ಅನುಭವ ಮಾಡಿದೆ. ಮತ್ತೆ ಸೆಕೆಂಡ್ ನನಗೆ ಏಕೆ ಸಿಕ್ಕಿದೆ, ನಾನು 2001ನೇ ಇಸ್ವಿಯಲ್ಲಿ ನಾವು ಸುರತ್ಕಲ್ಲಿದ್ದೇವೆ. ನನಗೆ ಆಗ 1 ವರ್ಷ ಆದದ್ದು, ನಾನು ಹೊಸ ಬಿಲಿವರ್ 1 ವರ್ಷ ಏನಾದದ್ದು. ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಒಟ್ಟಾರೆ ನಾನು ಈಗ ರಕ್ಷಿಸಲ್ಪಟ್ಟಿದ್ದೀನಿ, ಎಲ್ಲರಿಗೂ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕು ಇದು ಆಶೆ. ನಾನು ನನ್ನ ಅನ್ನ ಒಂದು ಆ ಟೈಮಲ್ಲಿ ಒಂದು ಇದು ಬಂತು, ಯಾವುದು ಅದಕ್ಕಿಂತ ಮೊದಲು ಒಂದು ನರೇಶನ್ ಬಂದ ಪ್ಯಾಷನ್ ಆಫ್ ಕ್ರೈಸ್ಟ್ ಅಂತ ಪ್ರಭಾತ್ ಟಾಕೀಸಲ್ಲಿ ಬಂದು ಮಂಗಳೂರಲ್ಲಿ. ಇಡೀ ಬೆಳಿಗ್ಗಿನ 6 ಗಂಟೆಗೆ ನಾವು ಟ್ರ್ಯಾಕ್ಸ್ ಇಟ್ಕೊಂಡು ಒಂದು ಗೇಟಲ್ಲಿ ಅಣ್ಣ, ಒಂದು ಗೇಟಲ್ಲಿ ನಾನು, ಇಡೀ ಸಂಜೆ ತನಕ ಲಾಸ್ಟ್ ಶೋ ನಾವು ನೋಡಿದ್ದು. ಮತ್ತು ಇಡೀ ಸುರತ್ಕಲ್ ಅಂಗಡಿಗೆ ಹೋಗಿ ಟ್ಯಾಕ್ಸಿ ಕೊಟ್ಟದ್ದು. ಅಷ್ಟೊಂದು ಹುಮ್ಮಸ್ಸು. ನಾನು ಯಾವ ರೀತಿ ಯೇಸು ಕ್ರಿಸ್ತನ ಜೀವಂತ ನನಗೆ ಗೊತ್ತಾಯಿತು. ಅದು ಇವತ್ತು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ನಿಜವಾಗಿ ಯೇಸು ಕ್ರಿಸ್ತನ ಮಾತ್ರ ಮಾರ್ಗ ಪರಲೋಕಕ್ಕೆ ಹೋಗಲಿಕ್ಕೆ. ಇದೆಲ್ಲ ಮಾಡೋದೆಲ್ಲ ಸೈತಾನ ಕಾರ್ಯ ಅಂತ ಹೇಳಿ ತಿಳ್ಕೊಂಡದನ್ನ ನಾವು ಆ ಟೈಮಲ್ಲಿ ಅಂತ ಎಷ್ಟು ಹುಮ್ಮಸ್ ಅಂದ್ರೆ ಉಂಟಲ್ಲ. ಪ್ರತಿ ವರ್ಷಿಪ್ಪಿಗೆ ನಾವು ಚರ್ಚೆ 9 ಗಂಟೆಗೆ ಹೋಗೋದಾದ್ರೆ ನಾನು 7ವರೆಗೆ ಚರ್ಚಲ್ಲಿ ರೆಡಿ. 7ವರೆಗೆ ಇವತ್ತಿಗೂ ನಾನು 23 ವರ್ಷ ಆಯಿತು. ನಾನು ಇವತ್ತಿಗೂ ನಾನು ಚರ್ಚಲ್ಲಿ ನಾನು ಫಸ್ಟ್. ನಾನು ಹೇಳಿದೆ
ನಾನು ಇವತ್ತಿಗೂ ಆ ಥರ ನನ್ನೊಂದು ಕಮಿಟ್ಮೆಂಟ್. ಮತ್ತು ನನ್ನ ಲೈಫಲ್ಲಿ ಚರ್ಚ್ ತಪ್ಪಿಸಲಿಲ್ಲ. 23 ವರ್ಷದಲ್ಲಿ ಒಂದೇ ಒಂದು ದಿನ ಸಹ, ಈಗ ನಾನು ಬೆಂಗಳೂರಿಗೆ, ಮೈಸೂರಿಗೆ, ಬಾಂಬೆ ಹೋದ್ರು ನಾನು ಚರ್ಚಿಗೆ ಹೋಗ್ತೇನೆ. ಇವತ್ತಿಗೂ ನಾನು ಆ ರೀತಿ ಕಮಿಟ್ಮೆಂಟ್ ಮಾಡಿಕೊಂಡು ಆ ಟೈಮಲ್ಲಿ ಆಗಿಲ್ಲ. ಫಸ್ಟಿಗೆ ನಾವು ಹೋಗ್ಬೇಕು, ನನಗೆ ಏನು ಇವತ್ತು ಆಗಬೇಕು, ದೇವ್ರು ಏನು 6 ದಿನ ಅಂದ್ರೆ ಅಷ್ಟು ಖುಷಿ, ಯಾರಾದರೂ ಒತ್ತಡ ಮಾಡೋದು ಅಥವಾ ಮೆಸೇಜ್ ಕೇಳಿಕಂದ್ರೆ ಅಷ್ಟು ಖುಷಿ, ಆ ರೀತಿ ಇಂಟ್ರೆಸ್ಟ್ ಅಷ್ಟು. ಮತ್ತೆ ಹೋಗ್ಬೇಕು, ಎಲ್ಲರಿಗೆ ಹೇಳ್ಬೇಕು, ಸುವಾರ್ತೆ ಹೇಳ್ಬೇಕು, ಈ ಥರ ಅಂತ. ಸುವಾರ್ತೆ ಅಲ್ಲೆಲ್ಲ ಸಾರಿ ಎಲ್ಲ ಅಂಗಡಿಗೆ ಕಬ್ಬಿನ ಜ್ಯೂಸ್ ಬಿಡಿ, ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದು ಒಂದು ಅಂಗಡಿ ಕಬ್ಬಿನ ಜ್ಯೂಸ್ ಇತ್ತು, ಅಲ್ಲಿ 2 ಕಬ್ಬಿನ ಜ್ಯೂಸ್ ಕೊಡ್ತು, ಎಲ್ಲರಿಗೆ ಟ್ಯಾಕ್ಸಿ ಕೊಡುವುದೇ 4-5 ಜನ ಹೋಗಿ ಕೊಡುದೆ. ಆಸ್ತಿ ಕೊಟ್ಟಿದ್ದೇವೆ ಪ್ರಭು. 1-2 ಟಾಕೀಸ್ ಹತ್ರ ಹೋಗಿ ಇಡೀ ದಿನ ನಿಂತ್ಕೊಂಡು ಕೊಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ. ಆಮೆನ್. ಈಗ ಅಂದ್ರೆ ಆ ರೀತಿ ನಮಗೆ ಹುಮ್ಮಸ್ಸು ಮಾಡ್ಬೇಕು. ಇವಾಗ ಕೂಡ ಅದೇ ಮಿಡ್ಲಲ್ಲಿ ಎಲ್ಲ ಸ್ವಲ್ಪ ನಾನು ಬಾಂಬೆ ಹೋದೆ, ಇನ್ನು ಒಂದು ಕಂಪನಿಗೆ ಸೇರಿದೆ. ಅಲ್ಲಿ ಎಲ್ಲ ನನ್ನ ಜೀವಿತ ಸ್ವಲ್ಪ ಪ್ರಾರ್ಥನೆ ಇಲ್ಲ, ಸಭೆ ಇಲ್ಲ, ಎಲ್ಲ ನಾನು ಇದು ನಿರಾಸ ಅಂದರೆ ಚರ್ಚ್ ಏನಿಲ್ಲ. ಆದ್ರೂ ಉಂಟಲ್ಲ, ಒಂದು ದಿವಸ ನನಗೆ ಒಂದು ಸಭೆಗೆ ಹೋಗ್ಬೇಕಂತ ನನಗೆ ಒಳಗೆ ಮಾತಾಡಿ ಎಷ್ಟು 1 ವರ್ಷ 1 ವರ್ಷ ನಂತರ ನಾನು ಚರ್ಚಿಗೆ ಹೋಗುದು. ಮತ್ತೆ 1 ವರ್ಷ ಅಂತ ಇಂಥ ಎಷ್ಟು ನಾನು ಕಳ್ಕೊಂಡಿದ್ದೇನೆ ಅಂದ್ರೆ ದೇವ್ರ ನೋಡಿ ಉಪಯೋಗ ಮಾಡಲಿಕ್ಕೆ ಕಳ್ಕೊಂಡು ಅಂದರೆ ನಿಮ್ಗೆ ಏನಾಯ್ತು? ಸಭೆ ಇರಲಿಲ್ವಲ್ಲ, ಕೆಲಸ ಜಾಸ್ತಿ ಆಯ್ತಾ? ಕೆಲಸ ಅಂದರೆ ನಮ್ಮ ಮನೆಯಲ್ಲಿ ಸಹ ಸಿಕ್ಕಾಪಟ್ಟೆ ಒತ್ತಡ ಜಾಸ್ತಿ ಆಯಿತು, ಮನೇಲಿ ನಿಲ್ಲುವಾಗಿಲ್ಲ. ಮತ್ತು ರೂಮಲ್ಲಿ ಹುಡುಗ ನಮಗೆ ಆಗ ಸಂಬಳ, ನಾನು ಆಗ ITI ಮಾಡಲಿಕ್ಕೆ ಎಷ್ಟು ನನಗೆ ತಿಂಗಳಿಗೆ 300 ರೂಪಾಯಿ ಸಂಬಳ ಸುರತ್ಕಲಲ್ಲಿ ಇದ್ದದ್ದು. 300 ರೂಪಾಯಿ ಇಟ್ಕೊಂಡು ಬಾಡಿಗೆ ಕಟ್ಟಬೇಕು, ನಮ್ಮದು ಊಟ ರೇಷನ್ ಹೋಗಬೇಕು. ಇದೆಲ್ಲ ನೋಡುವಾಗ ನಾನು ಏನು ಹೇಳದೆ ಬಾಂಬೆ ಹೊರಟದ್ದು. ಯಾರಿಗೆ ಹೇಳಿ? ರಾತ್ರಿ ನಾನು ಕುರ್ಲಾ ಎಕ್ಸ್ಪ್ರೆಸ್ ಯಾವ್ದಿತ್ತು ಅಣ್ಣನಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ. ಬಾಂಬೆ ಹೋದದ್ದು. ಬಾಂಬೆಗೆ ಹೋದಾದ್ಮೇಲೆ ಏನಾದ್ರೂ ಮಾಡ್ಬೇಕಂತ ಹೇಳ್ಕೊಂಡು ಬಾಂಬೆಗೆ ಹೋದ ಉದ್ದೇಶ ಏನು? ಅಲ್ಲ, ಇಲ್ಲಿ ಕಿರಿಕಿ ಅಂದ್ರೆ ಯಾವ್ದು ಗೊತ್ತಿಲ್ಲ, ಇಲ್ಲಿ ಅನ್ನ ಎಂತೂ ಸಿಗುದಿಲ್ಲ, ಎಂತದಿಲ್ಲ. ನನ್ನ ದೊಡ್ಡಣ್ಣ ಅದಕ್ಕಿಂತ ಮೊದಲು ಬಾಂಬೆಯಲ್ಲಿದ್ದ, ದೊಡ್ಡಣ್ಣ ಈಗ ಮದುವೆ ಇತ್ತಲ್ಲ, ದೊಡ್ಡಣ್ಣ ಇದ್ದ. ನಾನು ಏನೋ ಕನೆಕ್ಟ್ ಮಾಡಿಕೊಂಡು ಇವರಿಗೆ ಯಾರಿಗೆ ನಮ್ಮ ಮನೆಗೆ ಹೇಳಿಲ್ಲ, ಈ ಅಣ್ಣನಿಗೆ ನಾವು ಒಟ್ಟಿಗೆ ಇದ್ದೇವಲ್ಲ ಅವರಿಗೆ ಯಾರಿಗೆ ಹೇಳದೆ ಸೀದಾ ಹೋಗಿ ಮತ್ತೆ ಅಲ್ಲಿಗೆ ಹೋಗಿ ಅವನಿಗೆ ಎಲ್ಲ ಇದು ಮಾಡಿಕೊಂಡು ಒಂದು ವಾರ ಅಲ್ಲಿ ಮನೆಯಲ್ಲಿದ್ದು. ಮತ್ತೆ ಹಿಂದೂಸ್ತಾನ್ ಕಂಪನಿ ಇದಕ್ಕೆ ಹಿಂದೂಸ್ತಾನ್ ಕಂಪನಿ ಉಂಟಲ್ಲ, ಬ್ರಿಸ್ಕೆಟ್ ಮತ್ತು ಸಾಬೂನ್, ಲಕ್ಸ್ ಸಾಬೂನ್, ಆ ಕಂಪನಿಗೆ ಸೇರಿದ್ದು. ಹಿಂದೂಸ್ತಾನ್ ಲಿವರ್ ಅಲ್ಲಿ ಮತ್ತೆ ಜಾಯಿನ್ ಆದೆ. ಅಲ್ಲಿಂದ ಚರ್ಚ್ ಇಲ್ಲ, ಪ್ರಾರ್ಥನೆ ಇಲ್ಲ, ಯಾವುದಿಲ್ಲ. ಅಲ್ಲಿ ಬೇಡ ಅಂತ ಆಯ್ತಾ? ಯಾಕೆ, ಏನಾಯ್ತು? ಹೌದು, ಬೇಡ ಅಂತಂದ್ರೆ ಇಲ್ಲ ನೋಡಿ, ಎದುರು ನಂಬಿದ ಮಿಡ್ಡಲ್ಲಿ ಅಷ್ಟು ಹುಮ್ಮಸ್ಸಿತ್ತು. ಮತ್ತೆ ನೋಡೋಕೆ ಅಷ್ಟೇ ಹೋರಾಟ ಬಂತು. ಈ ಹೋರಾಟ ಬಂತು, ಇಲ್ಲಿ ನೆಗಡೆ, ಮತ್ತೆ ಇಲ್ಲಿ ಬಾಡಿಗೆ ಕಟ್ಟಲಿಕ್ಕೆ, ಅಂದ್ರೆ ಅಷ್ಟು ಪರಿಸ್ಥಿತಿ. ಆ ಟೈಮಲ್ಲಿ 300 ರೂಪಾಯಿಗೆ 1 ವರ್ಷ 300 ರೂಪಾಯಿಗೆ ದುಡಿದಿದ್ದೆ ನಾನು ಇಲ್ಲಿ ಸುರತ್ಕಲಲ್ಲಿ, ಕುಳೆಯಲ್ಲಿ, ಹೊನ್ನಗಟ್ಟೆಯಲ್ಲಿ ಸುಪ್ರೀಂ ಆಟೋಮೊಬೈಲ್ಸ್ ಎಂಬ ಕಂಪನಿಯಲ್ಲಿ. ಈ ತರ ತುಂಬಾ ಒಂದು ಮತ್ತೆ ನನ್ನ ತಮ್ಮ ಸಹ ಬಂದ. ನಾವು 3 ಜನ ಇದ್ದೇವೆ ಆಗ. 3 ಜನ ದುಡಿದ್ರು 1 ರೂಪಾಯಿ ಇಲ್ಲ, 1 ರೂಪಾಯಿ ಇಲ್ಲ, ನಮ್ಮ ಹತ್ರ 1 ರೂಪಾಯಿ ಇಲ್ಲ, ದುಡಿದು 1 ರೂಪಾಯಿ ಇಲ್ಲ. ಈ ತರ ಹೀಗೆ ಮಾಡ್ತಿದ್ದೆವು. ಮತ್ತೆ ಹಾಗೆ ಓದದ್ದು ಬಾಂಬೆಯಲ್ಲಿ ಹೋಗಿ ಕೂಡ ದೇವರನ್ನು ಇಲ್ಲ, ದೇವರನ್ನೇ ಬಿಟ್ಟದ್ದು. ಇಲ್ಲಿ ಹಣ ಬಿಟ್ಟದ್ದು, ಅಲ್ಲಿ ದೇವರನ್ನೇ ಬಿಟ್ಟದ್ದು. ಆಯ್ತು. ಈಗ ನೀವು 1.5 ವರ್ಷ ದೇವರ ಹತ್ತಿರ ಹೋಗ್ಲಿಲ್ಲ, ಪ್ರಾರ್ಥನೆ ಹೋಗ್ಲಿಲ್ಲ, ಫೆಲೋಶಿಪ್ ಇಲ್ಲ, ಚರ್ಚ್ ಇಲ್ಲ, ಯಾವುದಿಲ್ಲ. ಸಂತೋಷ ಇತ್ತು ನಿಮ್ಮ ಜೀವಿತದಲ್ಲಿ? ಸಂತೋಷ ಈ ಸಂತೋಷ ಸಿಗ್ಲಿಲ್ಲ, ಹಣ ಆಗ್ತಿತ್ತು. ನಾನು ಬೆಳಿಗ್ಗೆ ನಾನು ಕಮಿಟ್ಮೆಂಟ್ ಅಂದ್ರೆ ಡ್ಯೂಟಿ. ನಾನು ಬೆಳಿಗ್ಗೆ 6 ಗಂಟೆ 7 ಗಂಟೆ ಇತ್ತು, ರಾತ್ರಿ 12 ಗಂಟೆ ದುಡಿತಿದ್ದೆ. ಕೆಲಸ ಹಣ ಆಗ್ತಿತ್ತು. ಮತ್ತೆ ಎಷ್ಟು ಸಹ ಊಟ ತಿಂಡಿ ಗಿಂಡಿ ಯಾವುದಕ್ಕೆ ರಗಳೆ ಇಲ್ಲ. ಅದಕ್ಕೇನೆ ಕಷ್ಟ, ಅದೇ ಕಷ್ಟ ಆಗ್ತಿದ್ದದ್ದು. ಮತ್ತೆ ತಿರುಗಿ ಹೇಗೆ ನೀವು ದೇವರಲ್ಲಿ ಬಂದ್ರಿ? ಮತ್ತೊಂದು ದಿವಸ ನನಗೆ ನನ್ನ ಅಣ್ಣ ನಂದು ಮೊದಲು ಯಾರು ನಂಬಿದ್ರು, ವಾಲ್ಟರ್ ಅಂತ ಒಬ್ಬರು ಇದ್ರಲ್ಲಿ, ಅವ್ರದ್ದೊಂದು ನಂಬರ್ ತಗೊಂಡೆ. ಅವರ ಮನೆಗೆ ಇವತ್ತು ಹೋಗುವುದು, ಏನಾದರೂ ನನ್ನ ಜೀವಿತದಲ್ಲಿ ತಿಳ್ಕೊಳ್ಬೇಕೆಂಬುದು. ಪ್ರೇಯರ್ ಮಾಡಬೇಕು, ಅವ್ರ ಹತ್ರ ಒಂದು ಏನಂದ್ರೆ ಫಾಸ್ಟ್ ಇಲ್ಲ, ನಮ್ಗೆ ಯಾರು ಗೊತ್ತಿಲ್ಲ ಬಾಂಬೆಯಲ್ಲಿ. ಅವ್ರ ಹತ್ರ ಫೋನ್ ಹೋಗಿ ಮನೆಗೆ ಹೋಗಿ ಗೊತ್ತಿಲ್ಲ, ಕಾಲೊಂದು ಅಡ್ರೆಸ್ ಕೊಟ್ಟರು ಬಾಂಬೆಯಲ್ಲಿ. ಹುಡುಕಿ ಬೆಳಿಗ್ಗೆ ಹೊರಟೆ ನಾನು, ಏನು ಮಾಡಿ ಅವ್ರ ಮನೆಗೆ ಹೋಗ್ಬೇಕಂತ. ಸಂಜೆ 5 ಗಂಟೆ ತನಕ ನಂತರ ಆ ಟೈಮಲ್ಲಿ ಸ್ವಲ್ಪ ಹಣ ಇದ್ದದ್ದು. ಮನೆಗೆ ಹೋದ ದಿವಸ ಅವ್ರು ಕೂತ್ಕೊಂಡ್ರು. ಎಷ್ಟು ದಿವಸ ಅವ್ರು ಕೇಳಿದ್ರು ನನ್ನ ಹತ್ರ, ಈಗ ಸಂಜೆ ರಾತ್ರಿ ಕೂತ್ಕೊಂಡು ಅವರವರ ಮಿಸ್ಸಸ್ ಒಬ್ಬರು ಯಾರ ಮಗ ಇದ್ದದ್ದು. ಆ ದಿವಸ ಅವ್ರು ನನ್ನ ಹತ್ರ ಕೇಳಿದ್ರು, ನೀನು ಚರ್ಚಿಗೆ ಹೋಗಲಿಲ್ಲ, ಪ್ರೇಯರ್ ಇಲ್ಲ ಅಂತ ಹೇಳಿದೆ. ಆ ದಿವಸ ಹೇಳಿದ್ರು, ನೀನು ಬೈಬಲ್ ಓದಿದ್ದೆ ಕೇಳಿದ್ರು. ಬೈಬಲ್ ಓದಿದ್ದೆ, ಆಮೇಲೆ ಓದಲೇ ಇಲ್ಲ ಅಂತ ಹೇಳಿದ್ರು. ಬೈಬಲ್ ಮುಗಿಸಿದ್ದೆ ಕೇಳಿದ್ರು. ಇಲ್ಲ, ಬೈಬಲ್ ನಾನು ಮುಗಿಸಲೇ ಇಲ್ಲ. ಹೊಸ ಒಡಂಬಡಿಕೆ ಮುಗಿಸಿ ಹೇಳಿದ್ರು. ಇಲ್ಲ, ಹೊಸ ಒಡಂಬಡಿಕೆ ಸಹ ಮುಗಿಸಲಿಲ್ಲ ಅಂತ ಹೇಳಿದ್ರು. ನಾನು ಈಗ ನಿನಗೊಂದು ಸಮಯ ಕೊಡ್ತೇನೆ, ಅರ್ಧ ಗಂಟೆ ಕೊಡ್ತೇನೆ, ನೀನು ಹೊಸ ಒಡಂಬಡಿಕೆ ಓದ್ಬೇಕಂತ ಹೇಳಿದ್ರು. ಆಯ್ತು, ಎಂತ ಮಾಡಿದೆ, ಹೆದರಿಕೆ ಆಗ್ತಾ ಉಂಟು. ಪ್ರೇಯರ್ ಮಾಡಲಿಕ್ಕೆ ಅಂದ್ರೆ ಓದದ್ದು. ಇವರು ಹೇಳ್ತಾರೆ ಹೊಸ ಒಡಂಬಡಿಕೆ ಓದಿದೆ ಹೊಸ ಒಡಂಬಡಿಕೆ ಇದು ಪತ್ರಿಕೆಗಳಲ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳಿದರು. ರೋಮಾಪುರದಿಂದ ಓದಲಿಕ್ಕೆ ಹೇಳಿದ್ರು. ರೋಮಾಪುರದಿಂದ ರೋಮಾಪುರ ಓದಿದೆ, 1-2 ಪತ್ರಿಕೆ ಓದಿದೆ, 3 ಪತ್ರಿಕೆ. ಅರ್ಧ ಗಂಟೆಯಲ್ಲಿ ಇಷ್ಟು ಪತ್ರಿಕೆ ಆಗ್ತದೆ, ನೀನು ಬೈಬಲೇ ಓದಲಿ ಇಷ್ಟ ತನಕ.
ಒಂದು ಹೇಳಿದ್ರು, ಮತ್ತು ಕೀರ್ತನೆಯಲ್ಲಿ ಹೇಳಿದರು. ಲಾಸ್ಟಿಗೆ ಹೇಳಿದ್ರು, ಅವರಿಗೆ ನಾನು ಹೇಳ್ಬೇಕು ಅದೆಂತ ಎಂತ ಬರೆದಿದೆ ಅಂತ. ನನಗೆ ಲೈಫ್ ಒಂದು ಬುಚ್ಚರ ಬರೋದಿಲ್ಲ ನನ್ನ ಬಾಯಲ್ಲಿ, ಬುಚ್ಚರ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ವಿಷಯ. ಹೇಳಿದ್ರು ಅವರು ಎಂತ ಹೇಳಿದ್ರು, ಅವ್ರು ಮತ್ತೆ ಲಾಸ್ಟ್ ಕೀರ್ತನೆ ಹೇಳಿ ಹೇಳಿದ್ರು, ಕೀರ್ತನೆ ಧರ್ಮವಶ ಕೂತ್ಕೊಳ್ಳದೆ, ಧರ್ಮನಿಂದ ಕೂತ್ಕೊಳ್ಳದೆ ಆಗಲೂ ಕರ್ತನ ಧ್ಯಾನಿಸ್ಬೇಕು, ಅದೊಂದು ವಾಕ್ಯ ಹೇಳಿಕ್ಕೆ ಹೇಳಿದ್ರು. ಆ ವಾಕ್ಯ ಸಹ ನನಗೆ ಬರ್ತಾ ಇಲ್ಲ, ಹೇಳಿಕ್ಕೆ ಬರ್ತಾ ಇಲ್ಲ. ಅವ್ರು ಹೇಳಿದ್ರು, ನೀವು ಮೊದಲು ಬರ್ತಿತ್ತು ಎಲ್ಲದು ಇದಾಗಿದ್ದಿಲ್ಲ. ಮತ್ತೆ ಅವರು ಹೇಳಿದರು. ಮತ್ತು ಲಾಸ್ಟಿಗೆ ಮತ್ತು ಇಲ್ಲಿ ನನ್ನ ಕೆಲಸ ಅಲ್ಲಿ ಸಹ ಒಬ್ಬ ನನಗೆ ತುಂಬ ಸಿಕ್ಕಾಪಟ್ಟೆ, ನಾನು ಓದ್ ತಕ್ಷಣ ಆದ್ರೂ ಉಂಟಲ್ಲ ಈ ಸುವಾರ್ತೆದ ಹುಮ್ಮಸ್ಸಿತ್ತು. ಪ್ರೇಯರ್ ನಾನು ಇಲ್ಲದ್ರೆ ಚರ್ಚಿಗೆ ಹೋಗೋದಿದ್ರು, ಪ್ರೇಯರ್ ಮಾಡ್ಬೇಕಂತ ಗೊತ್ತಿತ್ತಲ್ಲ, ನಾನು ಅಲ್ಲಿ ನಾನು ಎಲ್ಲ ನಮ್ಮ ಬಾಸಿಗೆ ನಮ್ಮ ಇದ್ದೊಂದು 6 ಮಂದಿಗೆ ಸಹ ಸುವಾರ್ತೆ ಹೊಟ್ಟಿದ್ದೇನೆ. ಅಲ್ಲಿ ಒಬ್ಬ ಸುಧಾಕರ್ ಅಂತ ಇದ್ದಬ್ಬ, ಸುಧಾಕರ ನೋಡಿ, ಸುಧಾಕರ ನಾನು ಯಾವಾಗಲೂ ಕೇಳಿ ಮಾಡಿದ್ದು, ಇವು ಮತಾಂತರದದ್ದು, ನೀವು ಹಂಗೆ ಆದದ್ದು, ಇವು ಅಂತ ನನಗೆ ಚಿಕ್ಕಪಟ್ಟೆ ಇದು ಒಳಗಿಂದ ಬೇಸರ ಆಗ್ತಿತ್ತು. ಅದು ಸಹ ನಮ್ಮ ಮ್ಯಾನೇಜರ್ನ ಎದುರುಗಡೆ, ಬಾಸ್ನ ಎದುರುಗಡೆ ಎಲ್ಲ ಹೇಳ್ತಿದ್ರು. ಅದು ನಾನು ಅದನ್ನೇ ಸಹ ನಾನು ಹೇಳಿದೆ, ಹೀಗೆ ಸರ್ ಇದು ಅವ್ರದ್ದು ಹೇಳಿದೆ, ಅವರು ಹೀಗೆ ನಮಗೊಬ್ಬರು ಚಿಕ್ಕಪಟ್ಟೆ, ನೀನು ಏನು ಟೆನ್ಷನ್ ಬೇಡ, ನೀನು ಪ್ರೇಯರ್ ಮಾಡು. ಇಡೀ ರಾತ್ರಿ 12 ಗಂಟೆ ತನಕ ನಾನು ಕೂತೊಳಿಸಿರು. ಅವರು ಪ್ರೇಯರ್ ಮಾಡಿ ಕೂತ್ಕೊಂಡ್ರು, ನಾನು ಪ್ರೇಯರ್ ಮಾಡಿಕೊಂಡೆ. ಅವರು ಬೈಬಲ್ ಓದಲಿಕ್ಕೆ ಹೇಳಿದ್ರು, ಓದಿದೆ. ಮತ್ತು ಬೆಳಿಗ್ಗೆ ಪೂರ್ಣ 5 ಗಂಟೆಗೆ ಹೇಳಿಕ್ಕೆ ಹೇಳಿದ್ರು. ನನಗೆ ಇನ್ನೂ ಏನೋ ಟೆನ್ಷನ್. 5 ಗಂಟೆಗೆ ಹೇಳಿದ್ರು ಕೀರ್ತನೆ ಓದಬೇಕಂತ ಹೇಳಿದ್ರು. ಕೀರ್ತನೆ ನನಗೆ ಹೇಳೋದು, ಕೀರ್ತನೆ ಎಂತ ಬರೋದು ಅಂತ ಕೇಳಿದ್ರು. ಕೀರ್ತನೆ ಎಂತ ಬರ್ತಾ ಇಲ್ಲ, 2 ಸತಿ ಓದ್ತೇನೆ, 3 ಸತಿ ಯೋಚನೆ ಮಾಡ್ತೇನೆ, ಒಂದು ಉಚ್ಚಾರ ಏನು ಅದು ಎಂತ ಬರ್ತದಂದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಆಯಿತು, ಅಲ್ಲಿಂದ ಅವ್ರು ಹೇಳಿದ್ರು, ಹೀಗೆ ವಿವರಣೆ ಕೊಟ್ಟಿದ್ರು. ಅವ್ರು ಹೇಳಿದ್ರು, ನೋಡು ಪುನಃ ಅಲ್ಲಿ ನನಗೊಂದು ಸ್ವಲ್ಪ ಕೆಲವು ವಿಷಯ ದೇವರು ಅವರ ಮುಖಾಂತರ ಮಾತಾಡಿದರು. ಪುನಃ ಬಂದು ಪ್ರೇಯರ್ ಮಾಡಬೇಕು ಸ್ಟಾರ್ಟ್ ಮಾಡಿದೆ. ಬಂದ ತಕ್ಷಣ ನೋಡಿ, ಯಾವಾಗ ಪ್ರೇಯರ್ ಮಾಡಿದೆ ಇಲ್ಲಿ ಸಿಕ್ಕಾಪಟ್ಟೆ ಇನ್ನೂ ಹೊರಟು ಜಾಸ್ತಿ ಆಯಿತು. ಅಂಗಡಿಯಲ್ಲಿ ಬಂದೆ, ಅವ್ರು ಸುಧಾಕರ ಇನ್ನೂ ನನಗೆ ಪ್ರಾಬ್ಲಮ್ ಕೊಡಲಿಕ್ಕೆ ನಾನು ಒಂದು ಒಪ್ಪಿಸ್ಕೊಂಡು ನೋಡಿ. ಆದರೆ ನನ್ನ ದೇವರು, ನಾನು ಇವತ್ತಿಗೆ ಹೇಳ್ತೇನೆ, ನಾನು ಇವತ್ತಿಗೂ ನಾನು ಇವತ್ತು ಜೀವಂತ ಇರೋದ್ರೆ ಆತನ ಕೃಪೆ. ನಾನು ಎಷ್ಟೋ ಸತಿ ಸಾಯಬೇಕಿತ್ತು, ನಾನು ಒಂದು ಸತಿ ಆಕ್ಸಿಡೆಂಟಲ್ಲಿ ಹೋಗಬೇಕಿತ್ತು. ಮತ್ತೊಂದು ದಿವಸ ನಾನು ಅಲ್ಲಿ ಹಿಂದೂಸ್ತಾನ್ ಕಂಪನಿಯಲ್ಲಿ ನಾವು ರಾತ್ರಿ ಅಲ್ಲಿ ನಾವು ನಿಲ್ಲಬೇಕು, ಅಲ್ಲಿ ಕಳ್ಳರೆಲ್ಲ ಬರ್ತಿದ್ರು. ಒಂದು ದಿವಸ ನಾನು ಹೊರಗಡೆ, ಆ ದಿವಸ ಉಂಟಲ್ಲ ಆ್ಯಕ್ಚುಲಿ ನಾನು ಅಲ್ಲಿ ಹೊರಗಡೆನೆ ಇಲ್ಲಿ ಇದರಲ್ಲಿ ಮಲಗಬೇಕಿತ್ತು. ನಾನೇನು ಮಾಡಿದೆ, ದೇವ್ರು ನೋಡಿ ಎಷ್ಟು ನಾನು ತಪ್ಪಿಸಿದೆ ಎಂಬುದು. ಆ ದಿವಸ 8 ಮಂದಿ ದೊಡ್ಡ ದರೋಡೆಕೋರರ ಆ ಅಂಗಡಿಗೆ ಬಂದಿದ್ದಾರೆ. ನನ್ನ ಆತ್ಮ ಹೇಳಿತು, ಇವತ್ತು ನೀನು ಅಲ್ಲಿ ನಿಲ್ಬೇಡ, ಇಲ್ಲಿ ಹೋಗು ಅಂತ. ನಮ್ಮ ದನಿ ಹೇಳಿದ, ನೀನು ಅಂಗಡಿಯಲ್ಲಿ ಮಲಗಬೇಕಂತ ಹೇಳಿದ್ದಾರೆ. ರಾತ್ರಿ 12 ಗಂಟೆಗೆ ನಾನು ಎದ್ದುಕೊಂಡು ಇನ್ನೊಂದು ಬಡೆಗೆ ಹೋದದ್ದು. ಹೋದ್ರಲ್ಲಿ 12 ಗಂಟೆಗೆ ಎದ್ದು ಅಷ್ಟೇ 12 ಗಂಟೆಗೆ ಹೋದಗುಂಟಲ್ಲ, ಆ ಟೈಮ್, ಆ ದಿನವೇ, ಆ ರಾತ್ರಿ ನಮ್ಮ ಅಂಗಡಿ ದರೋಡೆ ಆಗಿದೆ. ನನ್ನ ಬಾಸ್ ಹೇಳಿದ್ರೆ ಎಲ್ಲಿ ಮಲಗಿ, ನಾನು ಇಲ್ಲಿಯೇ ಮಲಗಿದ್ದೆ ಅಂತ ಹೇಳಿದೆ. ನಿನಗೇನಾಗಲಿಲ್ಲ, ನನಗೇನಾಗಲಿಲ್ಲ ಅಂತ ಹೇಳಿದೆ. ಆ ಥರ ಅಂದರೆ ನನ್ನ ಎಷ್ಟು ದೇವರಿಗೆ ಉಂಟಲ್ಲ, ನಾನು ಎಷ್ಟು ಸ್ತೋತ್ರ ಅಂಥ ದೇವರು ನಡೆಸಿ. ಮತ್ತೆ ಸೆಕೆಂಡ್ ಉಂಟಲ್ಲ, ಯಾರು ನನಗೆ ಉಂಟಲ್ಲ ವಿರುದ್ಧವಾಗಿ ಅಲ್ಲಿ ಮಾಡಿದ್ರು, ಅವನು ನಮ್ಮ ಬಾಸಿದ ತಮ್ಮ ಇದರಲ್ಲಿ ಅವರಿಗೆ ಊಟ ಕೊಂಡೋಗ ಟ್ರಕ್ಟರ್ ದೊಡ್ಡ ಟ್ರಕ್ಟರ್ ಬಾಂಬೆ ಹೈವೇಯಲ್ಲಿ ಬಂದು ಅವನ ಮೇಲೆ ಪಲ್ಟಿ ಹೊಡೆದದ್ದು. ನನಗೆ ಸಿಕ್ಕಾಪಟ್ಟೆ ಅವನ ಮೇಲೆ ನನಗೆ ದ್ವೇಷ ಸ್ವಲ್ಪ ಇದಿತ್ತು. ನನಗೆ ಎಷ್ಟು ಒಳ್ಳೆಗೆ ಕೂಗು ಬಂತು. ಸೀದಾ ನಾನು ಪುನಃ ಓಡಿರುತ್ತೆ ಫಸ್ಟ್ ಹತ್ರ. ನನಗೆ ನನ್ನ ಶಾಪ ಅಂದರೆ ಇದು ಪಾಪ ಓದಲ್ಲ, ಇದಾಯ್ತಲ್ಲ ಏನಾದರೂ ಆಗ್ತದಂತ. ಇಲ್ಲ ನೋಡು, ಮುಯಿ ತಿರಿಸೋ ಕೆಲಸ ನನಗೆ. ನಿನ್ನ ದೇವರ ಮಕ್ಕಳಿಗೆ ಯಾರು ಏನು ಮಾಡಲಿಕ್ಕೆ ಬಿಡುವುದಿಲ್ಲ. ಅವ್ರು ತುಂಬ ಧೈರ್ಯ ಕೊಟ್ಟರು, ವಾಕ್ಯ ಕೊಟ್ಟರು. ಅಲ್ಲಿಂದ ನಾನು ಪ್ರೇಯರ್ ಮಾಡ್ತಿದ್ದೆ. ಅಲ್ಲಿಂದ ಮತ್ತೆ ಸೀದಾ ನಾನು 2 ವರ್ಷ ನಂತರ ಊರಿಗೆ ಬಂದದ್ದು. ಮತ್ತೆ ಬಾಂಬೆನೇ ಬೇಡ ಅಂತೇಳಿ ಊರಿಗೆ ಬಂದ ತಕ್ಷಣ ಇಲ್ಲಿ ಸಹ ಪ್ರೇಯರ್ ಇಲ್ಲ. ಇಲ್ಲಿಗೆ ಬಂದ ತಕ್ಷಣ ಯಾವುದೊಂದು ಕಮಿಟ್ಮೆಂಟ್ ಇಲ್ಲ. ಆಗ ಸಿಕ್ಕಿದ್ದೆ ನಮಗೆ ಪೀಟರ್ ಕಾಡಸ್ ಚೋಸನ್ ಜನರೇಷನ್ ಫೆಲೋಶಿಪ್ ಚರ್ಚಿನ 2004-05 ನಾನು ಊರಿಗೆ ಬಂದೆ. 2002ರಲ್ಲಿ 3 ವರ್ಷನಿದ್ದೆ. ಅಲ್ಲಿಂದ ಬಂದು ಸಿಕ್ಕಿದ್ದೆ ನನಗೆ ಚೋಸನ್ ಜನ. ಅವರು ಯಾರು ಹೇಳಿದ್ರು, ಅವರ ಮನೆಯಲ್ಲಿ ಉಪವಾಸ ಪ್ರೇಯರ್. ನನಗೆ ಉಪವಾಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಕಲ್ತ್ಕೊಂಡದ್ದೇ ಉಂಟಲ್ಲ, ನಾನು ಯಾವಾಗ ಎಷ್ಟು ಅಂಗೀಕಾರ ಮಾಡಿದೆ ಅಲ್ಲಿಂದ ನಾನು ಉಪವಾಸದಲ್ಲಿ ಭಯಂಕರ ಉಪವಾಸ ನಾನು ಅಲ್ಲಿ ರೆಡಿ. ಒಂದು ದಿವಸ ಖಾಲಿ ಜೀರಿಗೆ ಕಷಾಯಲ್ಲಿ 7 ದಿವಸ ಉಪವಾಸ ಮಾಡಲಿಕ್ಕಿತ್ತು. ನಾನು ಅದರಲ್ಲಿ ಸರ್ ರೆಡಿ ಆಗಿದ್ದೆ. ಏನು ನನ್ನ ಕೆಲಸ, ನನ್ನ ಸುಪ್ರೀಂ ಹೋಟೆಲ್ಸ್ ಅವ್ರು ಹೇಳಿದ್ರು, ಇಲ್ಲ ನನಗೆ ಇಲ್ಲಿ ಕೆಲಸ ಅರ್ಜೆಂಟು, ನೀನು ಮಾಡಂತ. ಇಲ್ಲ, ನೀವು ಕೆಲಸ ಹೋದ್ರೂ ಪರವಾಗಿಲ್ಲ, ನಾನು ಉಪವಾಸ ಬಿಡೋದಿಲ್ಲ. ನಾನು ಉಪವಾಸಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟೆ. ದೇವರು ಆಮೇಲೆ ಎಲ್ಲ ಉಪವಾಸ ಆದಮೇಲೆ ಉಂಟಲ್ಲ, ನನಗೆ ಕೆಲಸಕ್ಕೆ ಆಯ್ತು, ನೀವು ಉಪವಾಸ ಆಯ್ತು ಹೇಳಿದ್ರು. ನಾನು ಅವ್ರದ್ದು ಸತ್ಯ ಹೇಳಿದ್ದೇನೆ, ನಾನು ಉಪವಾಸ ಮಾಡ್ಲಿಕ್ಕೆ ಹೋಗ್ತೇನೆ, ದೇವ್ರ ಪ್ರೇಯರ್ ಮಾಡ್ತೇನೆ. ನನಗೆ ಕೆಲಸ ಬಿಡಲಿಲ್ಲ, ದೇವ್ರು ಕೆಲಸ ಕೊಟ್ಟಿದ್ದಾನೆ. ಅಂದರೆ ಆ ದಿವಸ ನನಗೆ ಉಪವಾಸ ಅಂದರೆ ಎಲ್ಲಿ ಫಾಸ್ಟ್ ಮಾಡಿ ನಮ್ಮ ಫಾಸ್ಟ್ ಅವರು ಉಪವಾಸ ಮಾಡಿ ಜಾಸ್ತಿ ಉಪವಾಸ ಮಾಡಿದ್ರು. ಹೇಳಿದ್ರು ಈಗ ಅಂತ ಎಲ್ಲಿಂದ ಗೊತ್ತಿಲ್ಲ, ನಾವು ಖಾಲಿ ಬಸ್ಸಲ್ಲಿ ಹುಡುಕಿ ಊಡೆಯಲ್ಲಿ ಅಂತ ಗೊತ್ತಿಲ್ಲ, ಕೆಮ್ಮನೆಯಲ್ಲಿ ಅಂತ ಗೊತ್ತಿಲ್ಲ, ಫಾಸ್ಟ್ ಹುಡುಕಿ ಊಡೆಗೆ ಬಂದದ್ದು. ಒಂದು ದಿನ ನಾನು ಅಲ್ಲಿ ಸಿಕ್ಕಿತ್ತು, ಅಲ್ಲಿ ಉಪವಾಸ. ಅಲ್ಲಿ ನನಗೆ ದೇವರು ಇನ್ನು ಪ್ರಬೋಧನೆ ಮುಖಾಂತರ ದೇವರು ಮಾತನಾಡಿದರು. ನನಗೆ ಗೊತ್ತಾಯಿತು, 2-3 ಬಾಯಿ ಮುಖಾಂತರ ನನಗೆ ದೇವರು ನನ್ನ ಸೇವೆ ನನಗೆ ಕೊಟ್ಟಂತೆ ಯಾವುದು ನನಗೆ ಕನ್ಫರ್ಮ್ ಆಯಿತು. ಮತ್ತು ನನಗೆ ಇವರ ಸ್ವಸ್ಥ ಬೋಧನೆ ನನಗೆ ಗೊತ್ತಾಯ್ತು, ಶಕ್ತಿ ಇಕ್ಕಿತ್ತು. ಕರೆಕ್ಟಾಗಿ ಏನೆಲ್ಲ ಇತ್ತು ಅದು ನನಗೆ ಮಾತಾಡ್ತಿತ್ತು, ಏನೆಲ್ಲ ಕೊಡ್ತಿದ್ರು ನನಗೆ ಮಾತಾಡ್ತಿತ್ತು. ಏನೇನಾಯಿತು, ಪಾಪ ಅಂತ ಹೇಳ್ಕೊಂಡು ಮಾತಾಡೋಗಟ್ರ
ನಾನು ಸಿಕ್ಕಾಪಟ್ಟೆ ಯಾವುದೋ ಸಂಗತಿಯಲ್ಲಿ ಪಾಪ ಇದ್ದಂಟಲ್ಲ ದೇವ್ರನ್ನ ಪಶ್ಚಾತ್ತಾಪ ನಡೆಸಿದ್ರು. ಅಲ್ಲಿಂದ ಆತ್ಮಿಕ ಅವರೊಟ್ಟಿಗೆ ಇಲ್ಲ ನಾನು ಇನ್ನು ಸೇವೆ ಇನ್ನು ಇದೇ ಸಭೆ ಅಂತ ನಾನು ಅಲ್ಲಿ ಇಟ್ಕೊಂಡೆ 2004-5ರಲ್ಲಿ ನಾನು ಇಟ್ಕೊಂಡಂಥ ಸಭೆ. ಅಂದರೆ ಅಲ್ಲಿಂದ ಪುನಃ ನಿಮ್ಮ ಜೀವನದಲ್ಲಿ ಪುನಃ ಒಂದು ಉಜ್ಜೀವನ ಉಂಟಾಯ್ತು. ಹೌದು. ಅಂದರೆ ಒಂದು 2-3 ವರ್ಷ ನೀವು ದೇವರಿಂದ ಸ್ವಲ್ಪ ದೂರ ಹೋಗಿದ್ದೆ. ಅಂದರೆ ಇದು ದೇವರ ಕಾರ್ಯ. ಅಂದರೆ ಕೆಲವು ಸರ್ತಿ ಏನಾಗ್ತದೆ, ಕೆಲವು ಅನುಭವದಲ್ಲಿ ನಮ್ಮನ್ನು ದೇವರು ನಡೆಸ್ತಾನೆ. ಹೌದು. ಅಂದರೆ ವಾಕ್ಯ ಹೇಳ್ತದೆ, ದಾವೀದನ ಕರ್ಗತ್ತಲನ್ನು ಕಣಿವೆಯಲ್ಲಿ ನಡೆಯುವುದು. ಅಂದರೆ ಕೆಲವು ಕರ್ಗತ್ತಲು ನಮ್ಮ ಜೀವಿತದಲ್ಲಿ ಬರ್ತದೆ, ಅದು ದೇವರು ನಮ್ಮ ಹತ್ತಲ್ಲಿ ಇರೋದ್ರಿಂದ ಎಲ್ಲ ಕೇಳಿಗಿಂತ ನಮ್ಮನ್ನು ಬಿಡಿಸ್ತಾನೆ. ಆತನು ಆ ಕತ್ತಲೆಯನ್ನು ತೆಗೆದು ನಮಗೆ ಹೊಸ ಜೀವನ ಕೊಡ್ತಾನೆ. ಬ್ರದರ್, ಈಗ ನಿಮ್ಮ ಅಣ್ಣ ಇದ್ರಲ್ಲ, ಅವ್ರು ಸುರತ್ಕಲ್ನಲ್ಲಿ ಇದ್ರ? ಮತ್ತೆ ಹೌದು, ಸುರತ್ಕಲ್ಲಿದ್ರು. ಅವ್ರು ಸ್ವಂತ ಮತ್ತೆ ಓನ್ ಕ್ಯಾಂಟೀನಲ್ಲಿ ಹಾಕಿದ್ರು. ಓನ್ ಕ್ಯಾಂಟೀನ್ ಹಾಕಿದ್ರು. ನಾವು ಸುಪ್ರೀಂ ಹೇಳ್ತಾ ಅವ್ನು ಕ್ಯಾಂಟೀನಲ್ಲಿ ಹಾಕಿದ್ರು. ಅವರು ಈಗ ಸುರತ್ಕಲ್ನಲ್ಲಿ ಇದ್ದಾರೆ? ಇಲ್ಲ, ಅವರೀಗ ನಮ್ಮ ಲೋರಟಪದಲ್ಲಿ ಅಲ್ಲಿ ಬಂಟ್ವಾಳದಲ್ಲಿ ಇದ್ದಾರೆ. ಹೌದಾ? ಹೌದೌದು. ಅವ್ರ ರಕ್ಷಣೆ ಸ್ಥಿರವಾಗಿದ್ದಾರೆ. ಹೌದೌದು. ಈಗ ನೀವು ರಕ್ಷಣೆ ಹೊಂದಿ, ನಿಮ್ಮ ಅಣ್ಣ ರಕ್ಷಣೆ ಹೊಂದಿದ. ಈಗ ಮನೆಯಲ್ಲಿದ್ದವರೆಲ್ಲ ಮನೆಯಲ್ಲಿದ್ದವರು ಅಂದರೆ ನಮ್ಮ ಅಕ್ಕ ಉಂಟಲ್ಲ, ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಬೈಬಲ್ ಓದಕ್ಕಿಲ್ಲ. ಅಪ್ಪಂದು ಹೊಸ ಕಡೆ ನೋಡಿದ್ರೆ ನಮ್ಮ ಇಡೀ ಊರಿಗೆ ಗೊತ್ತಾಯಿತು ನಾವು ರಕ್ಷಣೆ ಹೊಂದಿದ್ದು. ಇಡೀ ನಮ್ಮ ಅಪ್ಪನಿಗೆ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ. ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ಅವ್ರು ಹೇಳುದು, ನಿಮ್ಮ ಮಕ್ಕಳು ಮತ ಚೇಂಜ್ ಆಗಿದ್ದಾರೆ, ಪೊರ್ಬುಗಳಾಗಿದ್ದಾರೆ, ಹಾಗೆ ಆಗಿದ್ದಾರೆ, ಹೀಗಾಗಿದೆ ಸ್ಟಾರ್ಟ್ ಆಯಿತು. ನಮ್ಮ ಅಪ್ಪ ಡೈಲಿ ಬಂದಿಲ್ಲಿ ಜಗಳ, ನಮ್ಮ ಮನೆ ಜಗಳ ಸ್ಟಾರ್ಟ್ ಆಯಿತು. ಈ ಥರ ಅಂದರೆ ನಮ್ಮ ಮನೆಯಲ್ಲಿ ಬೈಬಲ್ ಓದಲಿಕ್ಕಿಲ್ಲ. ನಮ್ಮ ಅಕ್ಕ ಏನು ಹೋಗೋದಂದ್ರೆ ಕದ್ದು ಇವರು ಮಲಗಿದಾದ್ಮೇಲೆ 11 ಗಂಟೆಗೆಲ್ಲ ಬೈಬಲ್ ಓದೋದು. ಅಕ್ಕ ಬೈಬಲ್ನ ಎಷ್ಟೊತ್ತಿಗೆ ಹೊರಗೆ ಬಿಸಾಡಿದುಂಟು. ಅಕ್ಕ ಓದೋದು 7 ಇಂಟ್ರೆಸ್ಟ್ 7 ಸ್ಟಾರ್ಟ್ ಆಯಿತು. ನೋಡಿ, ದೇವರತ್ನ ನಡೆಸಿ ನಾನು ಕಾರ್ಯ ಮಾಡೋದು. ಒಬ್ಬನು ಬಂದರೆ ಪ್ರತಿ ಮನೆ ರಕ್ಷಣೆ ಒಂದು ಅಕ್ಕನಿಗೆ ಸ್ಟಾರ್ಟ್ ಆಯಿತು. ಅಕ್ಕ ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಇದು ರಕ್ಷಣೆ ಇದು ಗೊತ್ತಿಲ್ಲ, ಇನ್ನು ಎಷ್ಟು ಅಂಗೀಕಾರ ಮಾಡಿ ಏನು ಮಾಡಿಲ್ಲ. ಮತ್ತೆ ಲಾಸ್ಟಿಗೆ ಅಕ್ಕನನ್ನು ನನ್ನನ್ನು ಹೇಗೆ ಸುರತ್ ಕರ್ಕೊಂಡು ಬಂದ, ಅಕ್ಕನನ್ನು ಕರ್ಕೊಂಡು ಬಂದ ಸೀದಾ ಎಲ್ಲಿಗೆ ಟೈಲರಿಂಗ್ ಶಾಪಿಗೆ ಅಂತ. ನಮ್ಮ ಅಪ್ಪನಿಗೆ ಗೊತ್ತಾಯ್ತು ಇವನನ್ನು ಚೇಂಜ್ ಮಾಡ್ತಾರೆ. ಅಪ್ಪ ಸೀದಾ ಅಲ್ಲಿಂದ ಕರ್ಕೊಂಡು ವಾಪಸ್ ಮನೆಗೆ ಬಂದ್ರು. ಅಕ್ಕನ ಅಲ್ಲಿ ಬಿಡ್ಲೇ ಇಲ್ಲ, ಆ ಬ್ರದರ್ ಬಿಡಲ್ಲಿ ನಾನು ಹೆಂಗು ಚೇಂಜ್ ಆಯ್ತು. ಇನ್ನು 7 ಚೇಂಜ್ ಮಾಡ್ತಾರೆ, ಸೀದಾ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ಲು. ಆದ್ಲು ಅಕ್ಕ ಬಿಡ್ಲಿಲ್ಲ. ಅಕ್ಕ ಪ್ರೇಯರ್ ಮಾಡ್ತಿದ್ಲು. ಅವಳು ವ್ಯಕ್ತಿಗತವಾಗಿ ಯಾರಿಗೆ ಗೊತ್ತಾಗೋದಾಗೆ ಬೈಬಲ್ ಓದುದು. ಮತ್ತೆ ಅವಳು ಆಗ ಟಿವಿ ಇದು ರೇಡಿಯೋದಲ್ಲಿ ಕೆಲವು FM ಅಲ್ಲಿ ಇದು ಬರ್ತಿತ್ತು ಆಗ ಟೈಮಲ್ಲಿ. ಈಗ ವಾರ್ತೆಯಲ್ಲಿ ಬರ್ತಿತ್ತು. ಮತ್ತೆ ಅವಳಿಗೆ 50 ರೂಪಾಯಿ ಕಳಿಸಿದ್ದು, ಅವರಿಗೆ 100 ಕಳಿಸಿದ್ದು. ಅವರಿಂದ ಬುಕ್ ಪೋಸ್ಟಲ್ಲಿ ಬರೋದು. ಅಪ್ಪ ಕೇಳೋದು, ಎಂತ ಬುಕ್ ಅದು? ಅದಿಲ್ಲ, ಅದು ಬೇರೆ ಬುಕ್ ಅಂತ ಓದಿಗೆ ಬರ್ದಿಲ್ಲ. ಹಾಗೆಲ್ಲ ಅವಳು ಸ್ಟಾರ್ಟ್ ಮಾಡಿದ್ಲು. ಅಕ್ಕ ಸ್ಟಾರ್ಟ್ ಮಾಡಿ ಅವಳು ಪ್ರೇಯರ್ ಸ್ಟಾರ್ಟ್ ಮಾಡಿದ್ಲು. ಅವಳು ರಕ್ಷಣೆ ಹೊಂದಿಲ್ಲ ಲಾಸ್ಟಿಗೆ. ಮತ್ತೆ ಆಮೇಲೆ ನನ್ನ ತಮ್ಮ ರಕ್ಷಣೆ ಹೊಂದಿದ. ತಮ್ಮ ಕೂಡ ನಾವೆಲ್ಲ ಒಟ್ಟಿಗೆ 3 ಜನ ಸಹ ನಾವು ಸುರತ್ಕಲ್ಲಿದ್ದೇವೆ. ನನ್ನ ತಮ್ಮ ಸಹ ರಕ್ಷಣೆ ಹೊಂದಿದ. ಅವ ಸಹ ನೀರಿನ ದೀಕ್ಷೆ ತಗೊಂಡ. ನಮ್ಮ ಅಕ್ಕ, ಅಣ್ಣ, ತಮ್ಮ, ನಾವು 4 ಜನ ರಕ್ಷಣೆ ಹೊಂದಿದ್ದೇವೆ. ಮತ್ತೆ ಮನೆಯಲ್ಲಿದ್ದವರು ಮತ್ತೆ ಅಪ್ಪ ಅಮ್ಮ ಮಾತ್ರ. ಅಪ್ಪನಿಗೆ ಇಲ್ಲ. ಅಪ್ಪ ಹೆಂಗ ಮಾಡಿದ್ರು ಇವರು ಬೈಯುವುದು ಅದಾಗುದು ಇದಾಗುದು. ಮತ್ತೆ ಜೋರು ಗೊತ್ತು, ಮಾತಾಡ್ತಾ ಇರ್ತಾರೆ. ನಮ್ಮ ಅಮ್ಮನಿಗೆ ಅಮ್ಮ ಅಪ್ಪನಿಗೆ ಸಪೋರ್ಟ್ ಆಗಿರ್ತಾರೆ. ಒಮ್ಮೊಮ್ಮೆ ನಮಗೆ ಸಂಬಂಧ ಮಾತು ಕೇಳ್ತಾರೆ, ಅಮ್ಮ ಕೇಳ್ತಾರೆ. ಈ ಥರ ಸಿಚುವೇಶನ್ ಆಗಿ ನಮ್ಮ ದೊಡ್ಡ ನೀರಿಲ್ಲ. ಒಂದಂದ್ರೆ ದೇವರು ಕಾರ್ಯ ಮಾಡಿದ್ರೆ ನಮ್ಮ ಮನೇಲಿ ದೊಡ್ಡ ಅಣ್ಣನ ಇರಲಿಲ್ಲ. ಆ ಟೈಮಲ್ಲಿ ಅವನು ಬೇರೆ ಕಡೆ ಎಲ್ಲೆಲ್ಲೋ ಬಾಂಬೆಲೆಲ್ಲ ಇದ್ದ, ಈ ಕಡೆಯಲ್ಲ ಇದ್ದ. ಹಾಗಿರ್ಲಿಲ್ಲ, ಯಾರಿಲ್ಲ, ಫ್ಯಾಮಿಲಿ ಇರಲಿಲ್ಲ ಅವ್ರದ್ದು. ಮತ್ತೆ ಆ ಟೈಮಲ್ಲಿ ನಮ್ಮ ಅಪ್ಪ ನಾವು ಪ್ರೇಯರ್ ಮಾಡ್ತಿದ್ದೆವು, ನಮ್ಮ ಅಪ್ಪ ರಕ್ಷಣೆ ಹೊಂದಬೇಕು ಅಂತ. ಅದಕ್ಕೋಸ್ಕರ ನಾವು ನಮ್ಮ 10 ದಿವಸ ನಮ್ಮ ಉಪವಾಸ ಪ್ರೇಯರ್ ಇತ್ತು. CGM ಚರ್ಚಲ್ಲಿ ಸಹ ಉಪವಾಸ ಪ್ರೇಯರ್ ಇತ್ತು. ನಾನು 10 ದಿವಸ ಅಂತ ಕಮೆಂಟ್ ಮಾಡಿದ್ದೆ. 10 ದಿವಸ ಹೊರಗೆ ದೇವರಿಗೆ ನನ್ನ ಅಪ್ಪನ ಪರಿಪೂರ್ಣ ಮುಟ್ಟಬೇಕೆಂಬುದು. ಹೆಂಗ ಮಾಡಿದ್ರು ಅಪ್ಪ ಇದು ರಕ್ಷಣೆ ಹೊಂದಲಿಕ್ಕೆ ಕೇಳ್ತಾನೆ ಇಲ್ಲ. ಒಂದು ದಿವಸ ಅಂದರೆ ಅಪ್ಪನಿಗೆ ದೊಡ್ಡ ಒಂದು ಕಾಯಿಲೆ ಸ್ಟಾರ್ಟ್ ಆಯಿತು. ಕಾಯಿಲೆ ಸ್ಟಾರ್ಟ್ ಆಗಿ ಅದಕ್ಕೂ ಲಾಸ್ಟಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗೆ ಹೋಯ್ತು. ಅದು ಪ್ರಾಬ್ಲಮ್ ಅಂದರೆ ನಾವು ಆಗ ಬೆಡ್ ಸ್ಕಿನ್ ಎಲ್ಲ ಮಾಡಬೇಕಿತ್ತು. ಕ್ಯಾನ್ಸರ್ದು ಕಾಯಿಲೆ ಸ್ಟಾರ್ಟ್ ಆಯಿತು. ನಮ್ಮ ಅಪ್ಪನಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗಿತ್ತು. ಲಾಸ್ಟ್ ಬೆಡ್ ಸ್ಕಿನ್ ಮಾಡ್ಲಿಕ್ಕೆ ಹೋಯ್ತು. ಲಾಸ್ಟ್ ಡೆಲ್ಲಿಯಲ್ಲಿ ಬೆಡ್ ಸ್ಕಿನ್ ಮಾಡೋಗಿ ಹೇಳಿದ್ರು, ಇನ್ನು ಎಲ್ಲಿಗೆ ಕೊಂಡೋಗ್ಬೇಡಿ ಅಂತ ಹೇಳಿದ್ರು. ಆಗ ನಮ್ಮ ಈ ಅಣ್ಣನಿಗೆ, ನನ್ನ ರಕ್ಷಣೆ ಹೊಂದಿದ ಅಣ್ಣನಿಗೆ ಮತ್ತು ಅಕ್ಕನಿಗೆ ಇದು ಮದುವೆ ಫಿಕ್ಸ್ ಆಗಿತ್ತು. ನಮ್ಮ ಅಪ್ಪ ಇರುವಾಗ ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗಿತ್ತು. ಅದಕ್ಕೆ 6 ತಿಂಗಳಿತ್ತು. ನಮ್ಮ ಅಪ್ಪನಿಗೆ ಡೆಲ್ಲಿಯಲ್ಲಿ ಕೊಟ್ಟದ್ದು 1 ತಿಂಗಳು, ಇವ್ರು ಬದುಕ್ತಾರೆ ಅಂತೇಳಿ. ನನ್ನ ಅಪ್ಪನ ಹತ್ರ ಲಾಸ್ಟ್ ಪುನಃ 7 ದಿವಸ ನಾವು ಫಾಸ್ಟಿಂಗ್ ಮಾಡಿದ್ದೆವು. ಮಾಡಿ ಅಪ್ಪನ ಹತ್ರ ಹೇಳಿದೆವು, ಅಪ್ಪ ನಿಮಗೆ ದೇವರು ಆಯುಷ್ಯ ಕೊಟ್ಟಿದ್ದಾನೆ, ನೀವು ಈಗ ಯೇಸುವಿನ ಅಂಗೀಕಾರ ಮಾಡಬೇಕು. ಇಷ್ಟರ ತನಕ ನೀವು ಬದುಕಿದ್ದು ಯೇಸು ಕ್ರಿಸ್ತನ ನಿಮ್ಮನ್ನು ಬದುಕಿಸಿದ ಅಪ್ಪ ಅಂತ ಹೇಳಿದ್ರು. ಅಪ್ಪ ಕಣ್ಣೀರಲ್ಲಿ ನೀರು ಬಂತು ಅಪ್ಪನಿಗೆ. ಕಣ್ಣೀರು ಹೌದು, ನಾನು ಯೇಸುಸ್ವಾಮಿ ನನ್ನನ್ನು ಇವತ್ತು ಸಹ ಬದುಕಿಸಿದ್ದು, ಹೀಗೆ ಹಾಗೆ ಅಂತ ಹೇಳಿದ್ರು. ಅಲ್ಲಿ ಡಾಕ್ಟರ್ದು ರಿಪೋರ್ಟ್ ಉಂಟು ನಮ್ಮ ಕೈಯಲ್ಲಿ. ನಮ್ಮ ಅಕ್ಕಂದು ಮತ್ತು ಅಣ್ಣನಿಗೆ ಮದುವೆ ಆಗಲಿಕ್ಕೆ ಇನ್ನೂ 6 ತಿಂಗಳುಂಟು. ಏನಂತ ಮತ್ತೆ ಲಾಸ್ಟಿಗೆ ಅಪ್ಪ ಆ ಟೈಮಲ್ಲಿ ಅಪ್ಪನನ್ನು ನಮ್ಮ ಅಜ್ಜಿ ಇದ್ದಾರೆ, 88 ವರ್ಷದ ಅಜ್ಜಿಯನ್ನು ಎಲ್ಲ ಕರ್ಕೊಂಡು ಊಡೆಗೆ ಬಂದದ್ದು. ನಾವು ಊಡೆಗೆ ಬಂದು ಅಲ್ಲಿ ದೀಕ್ಷಾನ ಟ್ಯಾಂಕ್ ಇತ್ತು ನಮ್ಮ ಊಟ ಪೀಟರ್ ಫಾಸ್ಟ್ ಹತ್ರ, ಚಿಕ್ಕ ಟ್ಯಾಂಕ್ ಇತ್ತು. ಆ ಟ್ಯಾಂಕಲ್ಲಿ 2
ದೀಕ್ಷಾನ ಕೊಟ್ಟದ್ದು ಅಲ್ಲಿಯೇ ಸಹ ಬಂದು ಅಜ್ಜಿಗೆ ಕೂಡ 88 ವರ್ಷದ ಅಜ್ಜಿ ನಮ್ದು ಬಂದು ಆ ಟೈಮಲ್ಲಿ ನಾವು ಅಂಬಾಜಿ ಕಾರ್ ಮಾಡಿಕೊಂಡು ಊಡೆಗೆ ಬಂದು ಅಲ್ಲಿ ಬಂಟೋದ್ರಿಂದ ಇಲ್ಲಿ ನೀರಿನಲ್ಲಿ ದೀಕ್ಷಾನ ಕೊಟ್ಟೆವು. ಇಡೀ ಕುಟುಂಬ ನಮ್ಮ ಅಮ್ಮನಿಗೆ, ಅಜ್ಜಿಗೆ, ಅಪ್ಪನಿಗೆ ಎಲ್ಲ ರಕ್ಷಣೆ ಆಯಿತು. ಎಲ್ಲ ರಕ್ಷಣೆ ಒಂದು ನಮ್ಮ ಇವರೊಂದು ಇರಲಿಲ್ಲ, ದೊಡ್ಡಣ್ಣಂದು ಮಾತ್ರ ಇರಲಿಲ್ಲ. ನಾವೆಲ್ಲ ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದಿರು. ಮತ್ತೆ ಅಪ್ಪ ನಾವು ಪ್ರಯಾಣ ಸತತ ನಮ್ಮ ಮದುವೆ ಆಗುವ ತನಕ ನಮ್ಮ ಅಪ್ಪ ತೀರ್ಬಾರದು. ಈ ಮದುವೆ ಅಕ್ಕಂದು ಒಂದೇ ಮಗಳು, ಅವರಿಗೆ 4 ಗಂಡು ಮಕ್ಕಳೆಲ್ಲ. ಮದುವೆ ಆಗುವ ತನಕ 4-5 ತಿಂಗಳಿತ್ತು. ಡಾಕ್ಟರ್ ರಿಪೋರ್ಟ್ ನಾವು ಯೋಚನೆ ಮಾಡಲಿಲ್ಲ, ನಾವು ಅರಿಕೆ ಮಾಡಿದ್ದು ನಮ್ಮ ಅಪ್ಪ ಮದುವೆಗೆ ಬರ್ತಾರೆ, ಮದುವೆ ನೋಡ್ತಾರೆ ಅಂತ. ನಮ್ಮ ಅಪ್ಪ ಕರೆಕ್ಟ್ ನಮ್ಮದು ಮೇ 3ಕ್ಕೆ ಮದುವೆ ಆದದ್ದು 2007ರಲ್ಲಿ. ಮೇ 3ಕ್ಕೆ ಮದುವೆ ಆಗೋಯ್ತು. ಜೂನ್ 3ಕ್ಕೆ ನಮ್ಮ ಅಪ್ಪ ತೀರೋದ್ರು. ಒಂದು ತಿಂಗಳು ಮದುವೆ ಆಗಿ ನಂತರ 1 ತಿಂಗಳಿದ್ದು ಅಪ್ಪ ತೀರೋದ್ರು. ಅಥವಾ ಏನು ಲಾಸ್ಟ್ ಬೇಡ ಮಾಡಿದ್ರು ದೇವರು. ಅವರು ಸಹ ಎಷ್ಟು ಅಂಗೀಕಾರ ಮಾಡಿದ್ರು, ದೀಕ್ಷಾ. ಇಡೀ ಅಜ್ಜಿ, ನನಗೆ 90 ವರ್ಷದ ಅಜ್ಜಿ ದೀಕ್ಷಾ ಅಂತ ಮಾಡಿದ್ದಾರೆ. ಯಾಕಂದ್ರೆ ಇದು ದೇವರ ವಾಕ್ಯ ಕೂಡ ಹೇಳ್ತದಲ್ಲ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀನು ರಕ್ಷಣೆ, ನಿನ್ನ ಕುಟುಂಬ ರಕ್ಷಣೆ ಹೊಂದು. ಆ ರೀತಿ ದೇವರು ಕಾರ್ಯ ಮಾಡಿ. ಮತ್ತೆ ನಿಮ್ಮ ಪ್ರಾರ್ಥನೆ, ಹೌದೌದು, ನಿಮ್ಮ ಪ್ರಾರ್ಥನೆ, ನಿಮ್ಮ ಆಸಕ್ತಿ ದೇವರು, ಯಾಕಂದ್ರೆ ನಿಮ್ಮ ಆಸಕ್ತಿ ಕೂಡ ನೋಡಿದ, ಪ್ರಾರ್ಥನೆ ಕೂಡ ನೋಡಿದ, ಸುಮ್ಮನಿಲ್ಲ. ಅದಕ್ಕಾಗಿ ನೀವು ಪ್ರಯಾಸ ಪಟ್ಟಿದೆ. ದೇವರಿಗೆ ಸ್ತೋತ್ರ. ಅದು ದೇವರ ಚಿತ್ತ, ದೇವರ ಕಾರ್ಯ, ಅದು ನಡೀತದೆ, ಖಂಡಿತ ನಡೀತದೆ. ನಿಮಗೆ ಮದುವೆ ಆಗಿದೆ? ಹೌದು, ಮದುವೆ ಆಗಿದೆ. ಯಾವಾಗ ಮದುವೆ ಆದ ನಿಮಗೆ? 2010ಕ್ಕೆ. ಅಂದ್ರೆ ನಿಮ್ಮ ಅಣ್ಣ? ನಮ್ಮ ಮದುವೆ ಆಗಿದೆ. ಅಕ್ಕನಿಗೆ ಮದುವೆ ಆಗಿದೆ. ಎಲ್ಲ ವಿಶ್ವಾಸಿಗಳಾಗಿದ್ದಾರೆ? ಎಲ್ಲ ವಿಶ್ವಾಸಿಗಳಾಗಿದ್ದಾರೆ. ತಮ್ಮನಿಗೆ ಸಹ ಮದುವೆ ಆಗಿದೆ. ಮದುವೆ ಆಗಿದೆ, ಎಲ್ಲರಿಗೆ ಮದುವೆ ಆಗಿದೆ. ಎಲ್ಲ ಮದುವೆ ಆಗಿದೆ. ಅಪ್ಪ ಅಮ್ಮ ಯಾರಾದ್ರೂ ಇದ್ದಾರೆ ಇವಾಗ? ಅಮ್ಮ ಇದ್ದಾರೆ. ಅಪ್ಪ ತೀರೋಗಿದ್ದಾರೆ. ಹೌದು, ಅಮ್ಮನ. ಓಕೆ, ಈಗ ನೀವು ಎಲ್ಲ ಕುಟುಂಬವಾಗಿ ರಕ್ಷಣೆ ಹೊಂದಿದ್ರಿ. ಹೌದು. ನಿಮ್ಮ ಬಂಧು ಬಳಗ, ನಿಮ್ಮ ಸಂಬಂಧಿಕರು, ನಿಮ್ಮ ನೆರೆಕರು, ಹೇಗೆ ನಿಮ್ಮ ಸಂಬಂಧ? ಯಾರಿಲ್ಲ. ನಮ್ಮ ಅಣ್ಣನ ಮದುವೆಗೆ 2007-8ರಲ್ಲಿ ನಾವು ಅಣ್ಣನ ಮದುವೆಗೆ, ಅಕ್ಕನ ಮದುವೆಗೆ ನಾವು ದೊಡ್ಡ ಜೀವನ ಜ್ಯೋತಿ ಬಸ್ ಮಾಡಿದ್ದು. 60 10 ಮಂದಿ ಹೋದದ್ದು ಬಸ್ಸಲ್ಲಿ. ಇಡೀ ಊರಿಗೆ, ಮನೆಗೆ, ಊರಿಗೆ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ಫೋನ್ ಮಾಡಿ ಹೇಳಿದ್ದಾರೆ, ಅವರ ಮದುವೆ ಹೋಗಿದ್ದಾರೆ, ಯಾವುದಕ್ಕೂ ನಾವಿಲ್ಲ ಅಂತೇಳಿ. ನಮ್ಮಲ್ಲಿ ಯಾರಿಲ್ಲ, ಒಬ್ಬರು ಮದುವೆಗೆ ಬರಲಿಲ್ಲ, ನಮ್ಮ ರಿಲೇಷನ್ ಬರಲಿಲ್ಲ, ನಮ್ಮ ನೆರೆಹೊರೆಯವರು ಯಾರು ಬರಲಿಲ್ಲ. ಆ ದಿವಸ ರಾತ್ರಿ ನಮ್ಮ ಮನೆಗೆ ಹೀಗೆ ಕಲ್ಲಿ ಬೀಸಾಡಿಕೊಂಡು ಹೋಗುದು, ಕಲ್ಲು ಬೀಸಾಡಿಕೊಂಡು ಹೋಗ್ತಿದ್ರು. ಅಲ್ಲ, ನೀವು ಯಾರಿಗಾದ್ರೂ ಉಪದ್ರ ಮಾಡಿದ್ದೀರಾ? ಇಲ್ಲ. ಯಾರಿಗಾದ್ರೂ ಹೊಡೆದಿದ್ರ? ಇಲ್ಲವ. ಮತ್ತೆ ಯಾಕೆ? ಯೇಸುಸ್ವಾಮಿ ನಂಬಿದಕ್ಕೆ. ಯೇಸುಸ್ವಾಮಿ ನಂಬಿದಕ್ಕೆ. ಅಲ್ಲ, ಈಗ ಯೇಸುಸ್ವಾಮಿ ನಂಬಿದ್ದೀರಿ, ಹೌದು. ನಿಮ್ಮಿಂದ ಯಾರಿಗಾದ್ರೂ ಊರಿಗೆ ಉಪದ್ರ ಆಗ್ತಿತ್ತ? ಇಲ್ಲಪ್ಪ, ಏನಿಲ್ಲ. ನಿಮ್ಮ ನೆರೆಕರಿಗೆ, ಸಂಬಂಧ ಯಾರಿಗೆ ಉಪದ್ರ? ಇಲ್ಲ. ನೀವು ನಿಮ್ಮಷ್ಟಕ್ಕೆ. ನನ್ನಿಂದ ಅನೇಕರಿಗೆ, ನಮಗಿಂದ ಸಹಾಯ ಹೊರತು ನಾವು ಉಪದ್ರ ಮಾಡ್ಲಿಕ್ಕೆ ಹೋಗಲಿಲ್ಲ. ಅಂದ್ರೆ ರಕ್ಷಣೆ, ಕ್ರಿಸ್ತನನ್ನು ರಕ್ಷಿಸಲು ಆತನ ನಾವು ಒಂದು ನಾನು ಹೇಳುದಂದ್ರೆ, ನನಗೆ ಗೊತ್ತಿದ್ದ ಪ್ರಕಾರ ನೀವು ಲೋಕದಲ್ಲಿ ಯಾವುದೇ ಕಾರ್ಯ ಮಾಡಿ, ಕೊಲೆ ಮಾಡಿ, ದರೋಡೆ ಮಾಡಿ, ಸುಲಿಗೆ ಮಾಡಿ, ವಂಚನೆ ಮಾಡಿ, ಮೋಸ ಮಾಡಿ, ವ್ಯಭಿಚಾರ ಮಾಡಿ, ಕಾಮುಕತನ ಮಾಡಿ, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಏನೆಲ್ಲ ಮಾಡ್ಲಿಕ್ಕೆ ಮಾಡಿ, ನಿಮ್ಮನ್ನು ಯಾರಿಗೆ ಕೇಳುದಿಲ್ಲ. ಹೌದು, 100%. ಜಸ್ಟ್ ಕೇಳ್ತಾರೆ, ಮತ್ತೆ ಮರೆತು ಬಿಡ್ತಾರೆ. ಹೌದು. ಈಗ ಪೇಪರ್ನ ದೊಡ್ಡ ಸುದ್ದಿ ನಾವು ಕೇಳ್ತೇವೆ, ಟಿವಿಯಲ್ಲಿ ದೊಡ್ಡ ಸುದ್ದಿ ಕೇಳ್ತೇವೆ. ಒಂದು ದಿವಸ, ಒಂದು ವಾರ, ಒಂದು ತಿಂಗಳು, ಮತ್ತೆ ಅದು ಸುದ್ದಿ ಇಲ್ಲ. ಅದು ಅದು ನೆನಪು ಕೂಡ ಇರುತ್ತಿಲ್ಲ. ಅದು ವ್ಯಕ್ತಿ ಕ್ರಿಸ್ತನಲ್ಲಿ ಬಂದು ರಕ್ಷಣೆ ಹೊಂದಿದ್ದ, ಸುವಾರ್ತೆ ಕೇಳಿದ, ರಕ್ಷಣೆ ಹೊಂದಿದ್ದ, ದೇವರಲ್ಲಿದ್ದ, ಅವನಿಗೆ ಯಾಕೆ ಹೀಗೆ ವಿರೋಧ? ಅವನೇನು ಅನ್ಯಾಯ ಮಾಡುದಿಲ್ಲ. ಈಗ ಎಷ್ಟೋ ಜನ ನಾವು ನೋಡ್ತೇವೆ, ಒಬ್ಬ ತುಂಬಾ ಕುಡಿತಿದ್ದ, ಯಾರು ಹೇಳಿದ್ರೆ ಕೇಳ್ತಿರ್ಲಿಲ್ಲ, ಹೆಂಡತಿ ಮಕ್ಕಳನ್ನ ಹೊಡೆಯೋದು, ಬಡಿಯೋದು, ಏನೆಲ್ಲ ಮಾಡ್ತಿದ್ದ. ಸುವಾರ್ತೆ ಯೇಸುಸ್ವಾಮಿಯ ಬಗ್ಗೆ ತಿಳ್ಕೊಂಡ, ರಕ್ಷಣೆ ಹೊಂದಿದ, ಎಲ್ಲ ಬಿಟ್ಟ, ಒಳ್ಳೇದಾಯ್ತು ಜೀವನ, ಕುಟುಂಬದಲ್ಲಿ ಸಂತೋಷ ಬಂತು. ಅದ್ರ ಜನರಲ್ಲಿ ವಿರೋಧ ಮಾಡ್ಲಿಕ್ಕೆ ಅಲ್ಲ, ಎಷ್ಟೋ ಉದಾಹರಣೆ. ಯಾಕಂದ್ರೆ ನೀವು ಬೇರೆ ಏನು ಮಾಡಿ, ನಾನು ಹೇಳ್ತೇನೆ, ಬೇರೆ ಏನು ಮಾಡಿ, ಮಾಟ ಮಾಡಿ, ಮಂತ್ರ ಮಾಡಿ, ಏನು ಮಾಡಿ, ಎಲ್ಲ ಮಾಡಿ, ಅದನ್ನ ನಿಮಗೆ ಯಾರು ಕೇಳ್ತಾ ಇಲ್ಲ. ಒಬ್ಬ ಕ್ರಿಸ್ತನಲ್ಲಿ ಬಂದಂದ್ರೆ ಅವನ ಜೀವನದಲ್ಲಿ ಬದಲಾವಣೆ ಆದ ತಕ್ಷಣ ಜನರು ಅವನ ವಿರೋಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ವಾಕ್ಯದಲ್ಲಿ ನೋಡ್ತೇವೆ ನಾವು. ಯಾಕಂದ್ರೆ ಈ ಲೋಕದ ಅಧಿಪತಿ ಕೂಡ ಇದ್ದಾನೆ. ಅವನು ಅಂದ್ರೆ ರಕ್ಷಣೆ ಮಾಡಿ ಜನರನ್ನು ಏನ್ ಮಾಡ್ತಾನೆ, ಉಪದ್ರ ಪಡಿಸ್ಲಿಕ್ಕೆ ನೋಡ್ತಾನೆ. ಆದ್ರೆ ದೇವರು ನಮ್ಮ ಜೊತೆಯಲ್ಲಿದೆ, ನಮ್ಮ ನಡೆಸ್ತಾನೆ. ನಿಮ್ಗೆ ಎಷ್ಟು ಮಕ್ಕಳು? ಮದುವೆ ಮಕ್ಕಳಾಗ್ಲಿಲ್ಲ. ಎಷ್ಟು ಸಮಯ ಆಯ್ತು ಮದುವೆ ಆಗಿ? ಈಗ 10 ವರ್ಷ ಆಯ್ತು. ಓಕೆ, ಮಕ್ಕಳು ಕೊಡುವಂತ ದೇವರು ಜನರಲ್ಲ, ಅಲ್ಲ, ಪುತ್ರ ಸಂತಾನ ಹೋನ್ ಬಂದ ಸ್ವಾಸ್ಥ್ಯ ದೇವರು ಕೊಡ್ತಾನೆ. ದೇವರಿಗೆ ಅಸಾಧ್ಯ ಯಾವುದಿಲ್ಲ. ಬ್ರದರ್, ಈಗ ಏನ್ ಮಾಡ್ತಿದ್ರಿ ನೀವು ಏನ್ ಕೆಲಸ ಮಾಡ್ತಿದ್ರಿ? ನಾನೊಂದು ಕಂಪನಿಯಲ್ಲಿ ಇನ್ಚಾರ್ಜ್ ಡಿಪಾರ್ಟ್ಮೆಂಟ್, ಒಂದು ಟ್ರಿನಿಟಿ ಕಂಪನಿಯಲ್ಲಿ ಇಡೀ ಎಲ್ಲ ಲೇಬರ್ಸ್ ಮತ್ತೆ ಎಲ್ಲೆಲ್ಲಿ ಸೈಟ್ಗಳುಂಟು, ಒಮ್ಮೊಮ್ಮೆ ಸೈಟ್ ಫೋನಲ್ಲಿ ಬರ್ತದೆ. ಏನು ಕೆಲಸ ಅದು? ಅಂದ್ರೆ ಇಂಟರ್ಲಾಕ್ ಹಾಕುದು, ಅಂಗಳಕ್ಕೆಲ್ಲ ಇಂಟರ್ಲಾಕ್ ಹಾಕುದು, ಮತ್ತೆ ಫರ್ನಿಚರ್ಸ್, ಮತ್ತೆ ನಿಮ್ದು ಕಿಚನ್ ವರ್ಕ್ ಎಲ್ಲ ಉಂಟಲ್ಲ, ಡೋರು ಸೆಟ್ಟಿಂಗ್, ಪ್ಲೇಟ್ ಇಡುದೆಲ್ಲ ಉಂಟಲ್ಲ, ಅದೆಲ್ಲ ಮಾಡ್ತೇವೆ ನಾವು. ಮತ್ತೆ ಕಾಂಪೌಂಡ್ ಹಾಲ್, ಫುಲ್ ಕಾಂಪೌಂಡ್ ಹಾಲ್ ಉಂಟು ಬರ್ತದೆ. ಮತ್ತೆ ಬ್ಲಾಕ್ 4 ಇಂಚು 6 ಇಂಚು ಬ್ಲಾಕ್ ಬರ್ತದೆ. ಇದೆಲ್ಲ ನಮ್ಮ ಅಲ್ಲಿ
ನಾವು ಉತ್ಪತ್ತಿ ಮಾಡ್ತಿದ್ದೇವೆ, ಪ್ರೊಡಕ್ಷನ್ ಮಾಡ್ತಿದ್ದೇವೆ. ಹೌದು, ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ನಿಮ್ಗೆ ಕೊಟ್ಟಿದ್ದಾರೆ. ಹೌದು. ಅಂದರೆ ನೀವು ಇಡೀ ಅದು ಇನ್ಚಾರ್ಜ್, ಫ್ಯಾಕ್ಟ್ರಿದು ಇನ್ಚಾರ್ಜ್ ಆಗಿದ್ದೇನೆ. ಓಕೆ ಓಕೆ. ಅಂದರೆ ಅದರ ಒಟ್ಟಿಗೆ ಸುವಾರ್ತೆಯನ್ನು ಸೇವೆ. ಹೌದು, ಅದರೊಟ್ಟಿಗೆ ನಾನು ಅದೇ ಸೇವಕರೊಟ್ಟಿಗೆ ಮತ್ತೆ ಈ ಥರ ಸಂಡೇ ಅಂದರೆ ನಾನು ನನ್ನ ಆತ್ಮಿಕ ತುಂಬ ನಾನು ಅನೇಕ ವಾಕ್ಯಗಳಲ್ಲಿ ಅಥವಾ ಒಂದು ಆತ್ಮಿಕ ಬೆಳಲಿಕ್ಕೆ ಒಂದು ನನಗೆ ಸೀಕ್ರೆಟ್ ಯಾವುದಂದರೆ ಅನ್ಯ ಭಾಷೆ. ಒಂದು ಅನ್ಯ ಭಾಷೆ ನಾವು ನನಗೆ ಫಾಸ್ಟ್ ಅವರು ಅನ್ಯ ಭಾಷೆ ಅವ್ರು ಹೇಳಿದ್ರು, ಅನ್ಯ ಭಾಷೆ ಕೆಲವು 60 ಉಪಯೋಗಗಳು, ಆ ಪ್ರಯೋಜನವನ್ನು ನನಗೊಂದು ದಿವಸ ಉಪವಾಸಲ್ಲಿ ಹೇಳಿದರು. 60 ಅನ್ಯ ಭಾಷೆಯಲ್ಲಿ ನಾವು ಎಷ್ಟು ಅನ್ಯ ಭಾಷೆ ಮಾಡ್ತೇವೆ ಅಷ್ಟು ದೇವರ ಒಂದು ನಡೆಸುವಿಕೆ, ನಮ್ಮ ಜೊತೆಯಲ್ಲಿ ಕಾರ್ಯಗಳು, ನಮ್ಮ ಜೊತೆ ಸೇವೆಗಳಿಗೆ ಬಾಗಿಲು ತೆರೆಯಲ್ಪಡ್ತೇವೆ ಎಂಬುದು ನಾವು ಅದು ಆ ಸೇವಕರು ಕೊಟ್ಟಂಥ ಆ ದಿವಸ ಕೊಟ್ಟಂತ ನಂತರ ಆ ಅನ್ಯ ಭಾಷೆ ಮಹತ್ವವನ್ನು ನಾನು ತಿಳ್ಕೊಂಡೆ. ಅದಕ್ಕೆ ನಾನು 1 ಗಂಟೆ 2 ಗಂಟೆ ಅನ್ಯ ಭಾಷೆ ಮಾಡೋದು, ಮತ್ತು ಸ್ತುತಿ ಆರಾಧನೆ, ಎಷ್ಟು ನಾನು ಸ್ತುತಿ ಆರಾಧನೆ ಮಾಡಿದೆ. ಆಗ ನಾನು ಇವತ್ತಿಗೂ ಎಷ್ಟೋ ಸಾಂಗ್ಸ್ ನಾನು ಬಾಯ್ಪಾಟನೆ ಅಂದರೆ ಅಷ್ಟು ಸಾಂಗ್ಸ್ ನಾವು ಎಷ್ಟು ತುಂಬಿಸ್ತೇವೆ ಅಷ್ಟು ಅದು ಬರ್ತಾ ಇರ್ತದೆ. ಅದು ನನ್ನ ಸಭೆಯಲ್ಲಿ ನನಗೆ ಮತ್ತೆ ವಾಕ್ಯ ಸ್ವಸ್ಥ ಬೋಧನೆ ಸಿಕ್ಕಿತು. ವಾಕ್ಯ ಇದ್ದಾಗ ಹೇಳಿದ್ರು, ಪಾಪ ಅಂದರೆ ಪಾಪ ಖಂಡಿಸುವುದೇ, ಅದಕ್ಕೆ ಮೆಸೇಜ್ ಮಾಡಿಕೊಂಡು ಇದು ಮಾಡಿಕೊಂಡು ಅಂತ ಸಂಗತಿ ಇಲ್ಲ. ಇದು ನಾನು ಎಷ್ಟೋ ಮೊದಲೆಲ್ಲ ಬೇರೆ ಬೇರೆ ಹೋಗಿದ್ದೆ, ಇದು ಗೊತ್ತಾಯಿತು. ಮತ್ತು ಒಂದು ಸ್ಟೇಜ್, ಯಾಕಂದ್ರೆ ನಾನು ಈ ಸಭೆ ಯಾಕೆ ನಿಲ್ತಾನೆ ಅಂದರೆ ಪ್ರತಿಯೊಬ್ಬರಿಗೆ ಒಂದೊಂದು ಗಿಫ್ಟ್ ಉಂಟು, ಪ್ರತಿಯೊಬ್ಬರಿಗೆ ಒಂದು ಟ್ಯಾಲೆಂಟ್ ಉಂಟು. ಅದು ಅವರು ಅದಕ್ಕೊಂದು ನಾವು ಒಂದು ಅದಕ್ಕೊಂದು ವೇದಿಕೆ ಇದು ಮಾಡೋದು. ಕೆಲವು ಏನು ಮಾಡ್ತಾರೆ, ವೇದಿಕೆ ಕೊಡೋದಿಲ್ಲ, ನಾವು ಅದಕ್ಕೆ ವೇದಿಕೆ ಕೊಟ್ಟು ಇಂಥ ನನಗೆ ಸಹ ಉಂಟಲ್ಲ ಸೇವಕರು ಅನೇಕ ಸತಿ ಈ ವೇದಿಕೆ ಕೊಟ್ಟ ನಿಮಿತ್ತ ಉಂಟಲ್ಲ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಈಗ ಸೇವಕರು ನನಗೆ ಆ ರೀತಿ ಮಾಡಿದ ನಿಮಿತ್ತ ನಾನು ಎಷ್ಟೋ ರೀತಿಯಲ್ಲಿ ಈಗ ಆರಾಧನೆ ಮಾಡಿರ್ಬೋದು, ಅಥವಾ ಉತ್ತೇಜನ ವಾಕ್ಯಗಳಿರ್ಬೋದು, ಅಥವಾ ಸುವಾರ್ತೆ ಕೊಡ್ಲಿಕ್ಕೆ ಹೋಗೋದು, ಅಥವಾ ಮನೆ ಹೌಸ್ ಗ್ರೂಪ್ಗೆ ಹೋಗೋದು, ಯಾರಿಗೂ ಸೇವಕರು ಅನೇಕ ರೀತಿ ನಮ್ಮ ಒಟ್ಟಿಗೆ ನಮ್ಮ ಪ್ರಾರ್ಥನೆ ಕವರೇಜ್ ನಿಮಿತ್ತ ನಾವು ಇರಲಿಕ್ಕೆ ಸಾಧ್ಯವಾಯಿತು. ಅಂದರೆ ನೀವೀಗ ಕೆಲಸ ಕೂಡ ಮಾಡ್ತೀರಿ. ಹೌದೌದು. ಸಮಯ ಸಿಕ್ಕಾಗ ದೇವರ ಸುವಾರ್ತೆ ಕೂಡ ಸಾರ್ತೇನೆ. ಹೌದು, ಪ್ರಾರ್ಥನೆಗೆಲ್ಲ ಹೋಗ್ತೇನೆ. ನಿಮ್ಮ ಜೀವಿತದಲ್ಲಿ ದೇವರ ದೊಡ್ಡ ಅದ್ಭುತ ಮಾಡಿದ ಯಾವ್ದಾದ್ರು ಸಂದರ್ಭ ಇದೆನಾ? ಒಂದು ದೊಡ್ಡ ಅದ್ಭುತ ಅಂದರೆ ತುಂಬ ಉಂಟು, ಸಿಕ್ಕಾಪಟ್ಟೆ ಉಂಟು, ತುಂಬ ಅಂದರೆ ಸಿಕ್ಕಾಪಟ್ಟೆ ಅದ್ಭುತ ಉಂಟು. ಒಂದು ದೇವರು ನನ್ನ ಜೊತೆ ಒಂದು ಅದ್ಭುತ ಅಂದರೆ ನಾನು ಏನಿಲ್ಲ, ನನಗೊಂದು ಸಿಕ್ಕುವ ಹುಡುಗಿ, ನಾನು 24 ವರ್ಷದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದು. 24ನೇ ವರ್ಷದಲ್ಲಿ ನಾನು ಪ್ರೇಯರ್ ಮಾಡಿದೆ. 28 ವರ್ಷದಲ್ಲಿ ನನಗೆ ಮದುವೆ ಆಗಬೇಕಂತ ಹೇಳಿ ನಾನು ಏನೆಲ್ಲ ಥಿಂಕ್ ಮಾಡಿಕೊಂಡು ಈ ಥರ ಇರಬೇಕು, ನಮ್ದೊಂದು ಡ್ರೀಮ್ ಇರ್ತದೆ ನಿಮಿತ್ತ. ದೇವರು ಏನು ಬೇಕು, ಏನಾಗಬೇಕಿತ್ತು ಅಂಥ ಹುಡುಗಿ ನನಗೆ ಕೊಟ್ಟಿದ್ದಾರೆ ದೇವರು. ಒಂದು ಇದು ದೊಡ್ಡ ಗಿಫ್ಟ್ ದೇವ್ರು ಕೊಟ್ಟಂಥ ಅದ್ಭುತ. ಇನ್ನೊಂದಂದರೆ ಅನೇಕ ರೀತಿಯಲ್ಲಿ ಆಮೇಲೆ ನಾನು ದೊಡ್ಡೊಂದು ಕಂಪನಿಯಲ್ಲಿ ಸಿಮೆಂಟ್ ಒಂದು ದೊಡ್ಡ ಕಂಪನಿಗೆ ಸೇರಿದೆ. ಆಗ ಸಿಕ್ಕಾಪಟ್ಟೆ ನನಗೆ ಸ್ವಲ್ಪ ಇದು ಮಾಡಿದರು, ಸ್ವಲ್ಪ ವ್ಯವಹಾರದಲ್ಲಿ ಹಿಂಗೆ ಇದೇ ಥರ ಮಾಡಿದರು. ಆಗ ಟೋಟಲ್ ಒಂದು 7-8 ಲಕ್ಷ ರೂಪಾಯಿ ನನಗೆ ಲಾಸಲ್ಲಿ ಹೋಯಿತು. ನನ್ನ ಇಡೀ ಉಂಟಲ್ಲ ಲಾಸಲ್ಲಿ ಹೋಯಿತು. ಆಗ ಉಂಟಲ್ಲ ಮಿರಕಲ್ ಆಗಿ ನನಗೆ ಆಗ ತಡಿಲಿಕ್ಕೆ ಆಗ್ತಿಲ್ಲ. ಆ ಕಡೆಯಿಂದ ಫೋನ್ ಈ ಕಡೆಯಿಂದ ಫೋನ್ ಬರೋಕೆ ತಡಿಲಿಕ್ಕೆ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಕರ್ತನೆ ಸಹಾಯ ಮಾಡ್ತಾನೆ, ನಮ್ಮ ಮುಖ ನಾಚಿಲ್ಲ, ನಮ್ಮ ಮುಖ ಗಗ್ಗಂತೆ ಗಟ್ಟಿ ಮಾಡಿಕೊಂಡು ಆಶಾ ಬಂಕ್ ಪಡೆದಿಲ್ಲ, ಕುಗ್ಗದಲ್ಲಿ ಈ ಥರ ವಾಗ್ದಾನ ಒಂದು ವಾಕ್ಯವನ್ನು ಅರಿಕೆ ಮಾಡಿಕೊಂಡಲ್ಲ. ಒಬ್ಬೊಬ್ಬರುಂಟಲ್ಲ ಇದು ಮನ್ನಾ ಮಾಡಿದ್ರು, ಮನ್ನಾ ದೇವ್ರು ಮಾಡಿದ್ರು. ಒಬ್ಬರು ಎಷ್ಟು 70,000 80,000 ಈ ಥರ ಉಂಟಲ್ಲ ಎಲ್ಲ ಮನ್ನಾ ಮಾಡಿದ್ದು ಬಿಟ್ಟರು. ಮತ್ತೆ ಎಷ್ಟೋ ರೀತಿಯಲ್ಲಿ ಆ ಟೈಮಲ್ಲಿ ಎಂಥ ಅಡೆತಡೆಗಳಿಂತ ಒಂದು ಕೆಲವು ಬ್ಲಾಕ್ ಆಗಿತ್ತೆಲ್ಲ ಅಮೌಂಟು ಅದೆಲ್ಲ ರಿಲೀಸ್ ಆಯಿತು ನನ್ನ ಜೊತೆ ಎಲ್ಲ. ಆಗುಂಟಲ್ಲ ಯಾರಿಲ್ಲ, ನಾನು ಮತ್ತು ನನ್ನ ಮಿಸ್ಸಸ್ ಲಾಸ್ಟ್ ಪೊಸಿಷನ್ಗೆ ಇಲ್ಲ, ನಾವಿನ್ನು ಏನು ಮಾಡೋದಿಲ್ಲ, ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಕೂತ್ಕೊಂಡಿದ್ದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಹೋಗಿ ರೈಲ್ವೆ ಟ್ರ್ಯಾಕ್ ಹತ್ರ ಕೂತ್ಕೊಂಡಿದ್ದೆ ನಾನು ಮತ್ತು ಕೂಗ್ತೇವೆ ಇಬ್ಬರು. 1 ರೂಪಾಯಿ ಸಿಗ್ತಾ ಇಲ್ಲ, ನಮಗೆ ಸಿಗ್ತಾ ಇರಲಿಲ್ಲ, ಏನು ಮಾಡೋಂತ. ಆಗ ದೇವರ ಪುನಃ ಒಂದಾಗಿ ಆತನ ವಾಕ್ಯ ನನಗೆ ಗೊತ್ತಾಯಿತು. ಮರುದಿವಸ ಪುನಃ ಮೊನಕಲು ಇಟ್ಕೊಂಡೆ, ಪುನಃ ವಾಕ್ಯನ ಒಂದು ವಾಗ್ದಾನ ಸಿಕ್ಕಿದ್ದು ನನಗೆ. ಆ ವಾಗ್ದಾನ ಆರೈಕೆ ಮಾಡಿದೆ, ಪುನಃ ಅನ್ಯ ಭಾಷೆ ಮಾಡಿದೆ. ಅದೇ ನಾನು ಹೇಳಿದೆ, ಸೇವಕರು ಹೇಳಿದೆ ಆ ಅನ್ಯ ಭಾಷೆ ಎಷ್ಟು ಶಕ್ತಿ ಉಂಟಂತೆ ಎಂಬುದರ ಬಲ ಉಂಟಂದರೆ ಅನ್ಯ ಭಾಷೆ ನಿಮ್ಮ ದೇವರು ನಾನು ಹೇಳ್ತೀನಿ ಇವತ್ತಿಗೂ ಅನ್ಯ ಭಾಷೆ, ಉಪವಾಸ ಮತ್ತು ಮೊನಕಲ್ನ ಪ್ರಾರ್ಥನೆ ಖಂಡಿತ ದೇವರ ದೊಡ್ಡ ಕಾರ್ಯ. ನಮ್ಮ ಏನೆಲ್ಲ ಹೃದಯದ ಆಶೆಗಳು ದೇವರು ಖಂಡಿತ ನೆರವೇರಿಸ್ತಾನೆ. ಏನು ಸಿಕ್ಕಾಪಟ್ಟೆ ನನ್ನ ವ್ಯಕ್ತಿಗತವಾಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ನನ್ನ ಮನೆ ಜೀವಿತದಲ್ಲಿ ಉಂಟಲ್ಲ ದೇವರು ಅನೇಕ ಮತ್ತು ನಾನು ಎಷ್ಟೋ ಸತಿ ನಾನು ಆರಾಧನೆಗೋಸ್ಕರ ದೇವರು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದೇನೆ, ಆರಾಧನೆ ಮಾಡಬೇಕಂತ. ಬರುವಾಗ ಎಷ್ಟೋ ದೊಡ್ಡ ಒಂದು ಕಾರ್ಕಳದಿಂದ ಬರ್ತೇನೆ ನಾನು, ಮಿಸ್ಸಸ್ ಏನಾಗೋದಿಲ್ಲ, ಒಂದು ಪ್ರಾಣಿ ನನ್ನ ದೊಡ್ಡ ಕತ್ತಲಾಗಿದೆ, ನನ್ನ ಕಣ್ಣಲ್ಲಿ ಕತ್ತಲಾಗಿದೆ ಅಂದರೆ ನಾನು ಅನ್ಯ ಭಾಷೆ ಮಾಡ್ತಾ ಬರ್ತಾ ಇದ್ದೇನೆ. ಬರುವಾಗ ದೊಡ್ಡ ಒಂದು ಕತ್ತಲೆ ಪ್ರಾಣಿ ಥರ ಇದು ಹೋಯಿತು. ನನ್ನ ಬೈಕ್ ಹೀಗೆ ಪಲ್ಟಿಯಾಗಿ ನಾವು ಇಬ್ಬರು ಪಲ್ಟಿಯಾಗಿ ಆ ಕಡೆ ಹೋಗಿದ್ದೇವೆ. ಇದೇ ಇವತ್ತು ಒಂದೇ ಒಂದು ಕಲೆ ನನ್ನ ಕೈಯಲ್ಲಿಲ್ಲ, ಬೈಕಲ್ಲಿ ಬೀಳಿಲ್ಲ. ಇಬ್ಬರು ಬಾಕಿಯರು ಬಂದು ಎತ್ತಿದ್ರು.
ಅಂದ್ರೆ ದೇವರು ಆ ರೀತಿ ಅದ್ಭುತ. ಆಮೇಲೆ ಇನ್ನೊಂದು ಸತಿ ನಾವು ಗಾಡಿಯಲ್ಲಿ ಹೋಗಿದ್ದೆವು, ಅಲ್ಲಿ ದೇವರು ದೊಡ್ಡ ಒಂದು ಆಕ್ಸಿಡೆಂಟ್ ಅಲ್ಲಿತ್ತು, ಅಲ್ಲಿಂದ ದೇವರು ತಪ್ಪಿಸಿರು. ಒಂದು ಕಡೆ ನಾನು ಮೋರಿಗೆ ಒಂದು ದೊಡ್ಡ ಕಲ್ಲಿತ್ತು, ಆ ಮೋರಿಗೆ ನಾನು ಹೋಗಿ ಬಡಿಬೇಕಿತ್ತು, ದೇವರು ಅಚಾನಕ್ ನನ್ನ ಅಲ್ಲಿಗೆ ಹೋದ ತಕ್ಷಣ ಉಂಟಲ್ಲ, ಅಂದ್ರೆ ನನಗೆ ನಾನು ಎಷ್ಟು ಪ್ರಾರ್ಥನೆ ಮಾಡಿ ಅಷ್ಟು ಹೋರಾಟ ಬಂತು. ನನಗೆ ಗೊತ್ತಾಯ್ತು ಸೈತಾನ ಒಂದೊಂದು ತರ್ತಾ ಇದ್ದಾನೆ ಅಂತ. ನಾನು ಪ್ರೇಯರ್ ಬಿಡಲಿಲ್ಲ. ಮತ್ತೆ ಎಲ್ಲ ನಮ್ಮ ಒಂದು ದೇವರು ಪ್ರಾರ್ಥನೆ ಕೇಳಿದ್ದವರು ಅನೇಕ ಅದ್ಭುತ ಮಾಡಿದ್ದಾನೆ. ವ್ಯಕ್ತಿಗತವಾಗಿ ನನ್ನ ಆತ್ಮಿಕವಾಗಿ ಉಂಟಲ್ಲ, ನಾನು ಇಷ್ಟು ಉಜ್ಜೀವನಗೊಳ್ಳಿಕ್ಕೆ ನಾನು ನಿಂತ ಸಭೆ ನನ್ನ ಕೊಟ್ಟ, ನನಗೆ ಅನೇಕ ಮಾರ್ಗದರ್ಶನ ಕೊಟ್ಟಂತ ಸೇವಕರು, ನನ್ನ ಸೇವಕರು ಪಾಸ್ಟರ್ ಅಷ್ಟು ನನಗೋಸ್ಕರ ಅವರು ಪ್ರಾರ್ಥನೆ, ಅವರು ನಾನು ಅನೇಕ ಇಕ್ಕಟ್ಟಲ್ಲಿ ಹೋಗೋ ಅವರು ಸ್ವಲ್ಪ ನನಗೋಸ್ಕರ ಉಪವಾಸದಲ್ಲಿ ಪ್ರಾರ್ಥನೆ ಮಾಡೋದು, ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು. ಇಂಥ ಪ್ರಾರ್ಥನೆ ನಿಮಿತ್ತ ನಾನು ಇವತ್ತು ಇದ್ದೇನೆ. ಇವತ್ತು ಮತ್ತೆ ಇರುವುದಾದ್ರೆ ಆತನ ಕೃಪೆ. ಜೀವಂತ ಇರೋದು, ಸಾಕ್ಷಿಯಾಗಿ ನಿಜವಾಗಿ ನಾನು ಸಾಕ್ಷಿ ಯೇಸು ಕ್ರಿಸ್ತನ ಜೀವಂತ ದೇವರನ್ನು ಹೇಳಿಕೆ ಕಡಾಕಡಿ ಹೇಳ್ತಾನೆ. ನನ್ನ ಲೈಫಲ್ಲಿ ನಾನು ಏನೆಲ್ಲ ಕಳೆದುಕೊಂಡಿದ್ದೇನೆ, ದೇವರು 2ರಷ್ಟು ಕೊಟ್ಟಿದ್ದೆ. ಆಮೆನ್. 2ರಷ್ಟು ನನ್ನ ವ್ಯಕ್ತಿಗತವಾಗಿ, ಶಾರೀರಿಕ, ಭೌತಿಕ ಪ್ರತಿ ಕ್ಷೇತ್ರದಲ್ಲೂ ನನ್ನ ದೇವರು ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಇನ್ನೂ ದೇವರು ಮೇಲಕ್ಕೆ ತರ್ತಾನೆ. ಯಾಕಂದ್ರೆ ನನ್ನ ದೇವರು ಉದ್ಧಾರ ಮಾಡುವಂಥ ದೇವರಾಗಿದ್ದಾನೆ. ಹೌದು, ಖಂಡಿತವಾಗಿ ಖಂಡಿತವಾಗಿ. ಯಾಕಂದರೆ ಆತನು ನಂಬಿದವನು ಕೈ ಬಿಡೋ ದೇವರು. ಆಮೆನ್. ಖಂಡಿತ ಖಂಡಿತ. ಆತನ ನಂಬಿದ್ರೆ ಎಂದಿಗೂ ಆಶಾಭಂಗ ಬಿಡೋದಿಲ್ಲ ಅಂತ ವಾಕ್ಯ ಹೇಳ್ತದೆ. ಹೌದು, ಅಂದರೆ ವಾಕ್ಯ ಕೂಡ ಹೇಳ್ತದೆ. ಕೀರ್ತನೆ ಭಾಗದಲ್ಲಿ 34:5 ವಾಕ್ಯ 34:5 ಹೇಳ್ತದೆ, ಆತನನ್ನು ನೋಡಿದ ಪ್ರಕಾಶೊಂದರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹೌದು, ಅಂದರೆ ನಮ್ಮ ದೃಷ್ಟಿ ಆತನ ಮೇಲೆ ಇರುವುದಾದ್ರೆ ಖಂಡಿತವಾಗಿ ನಮಗೆ ಆತನ ಲಜ್ಜೆಗೆಡ್ಲಿಕ್ಕೆ ಬಿಡುವುದಿಲ್ಲ. ಹೌದು, ನಾಚಿಕೆ ಪಡಿಸಿ ನಮ್ಗೆ ಬಿಡುವುದಿಲ್ಲ. ಯಾಕಂದರೆ ನಮ್ಮ ತಲೆ ಎತ್ತಿ ನಡೆಯುವಂಥದ್ದು ಕೃಪೆ ಮಾಡ್ತಾನೆ. ಹೌದು, ಖಂಡಿತವಾಗಿ. ಈಗ ನೀವು ಆತ್ಮಿಕ ಜೀವಿತದಲ್ಲಿ ಇದ್ದೀರಿ, ಇದರ ಮಧ್ಯದಲ್ಲಿ ಏನೆಲ್ಲ ಮಾಡ್ತೀರಿ ಆತ್ಮಿಕ ಜೀವಿತದಲ್ಲಿ? ಹೌದು, ಅಂದ್ರೆ ನೀವು ಕೆಲಸ ಕೂಡ ಮಾಡ್ತೀರಿ. ಹೌದು ಹೌದು. ಫ್ಯಾಕ್ಟರಿಯಲ್ಲಿ ಒಂದು ಇನ್ಚಾರ್ಜ್ ಆಗಿದೆ, ಎಲ್ಲ ಮಾಡ್ತೇನೆ. ಚರ್ಚಿಗೆ ಬಂದು ಇದೆಲ್ಲ ಮಾಡ್ತೀರಿ. ಇದರ ಮಧ್ಯೆ ಸುವಾರ್ತೆ ಸಾರ್ತಾ ಇದ್ದೀರಿ? ಸುವಾರ್ತೆ ಕೊಡ್ತಾ ಇದ್ದೇನೆ. ಅನೇಕ ನಾನು ನಾನು ಎಲ್ಲಿಗೆ ಹೋಗ್ತೇನೋ, ಯಾವ ಸೈಟ್ ಸಿಕ್ಲಿ, ನನ್ನ ಮೊದಲೇ ಉದ್ದೇಶ ಒಂದು, ಈಗ ಬಿಸ್ನೆಸ್ ಕೆಲಸ ಖಂಡಿತ ಆಗಿ ಆಗ್ತದೆ, ಕೆಲಸ ಸಿಗ್ತದೆ. ಅದರೊಟ್ಟಿಗೆ ನಾನು ಎಲ್ಲಿ ಹೋಗ್ತೇನೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತೇನೆ. ನಾನು ಎಷ್ಟೋ ಚರ್ಚ್ಗಳಿಗೆ ಹೋದರೆ ಫಾದರ್ಗೆ ಸಹ ಹೇಳಿದ್ದೇನೆ. ನೀವು ಆ ಕಡೆ ಬಂಟ್ವಾಳ ಕಡೆ ಎಷ್ಟೋ ಫಾದರ್ಗೆ ಹೇಳಿದ್ದೇನೆ, ಈ ಥರ ಜೀವಂತ ದೇವರು ಯೇಸು ಕ್ರಿಸ್ತನ ಬಗ್ಗೆ. ಈ ಥರ ಅನೇಕ ಕಡೆಯಲ್ಲಿ ಇದು ಬರ್ತದೆ, ತರ್ಕ ಬರ್ತದೆ. ನಾನು ತರ್ಕ ಮಾಡಲಿಕ್ಕೆ ಯಾವತ್ತಿಗೂ ಹೋಗಲ್ಲ. ಯಾಕಂದರೆ ನನ್ನ ದೇವರು ಆತನ ತಕ್ಕ ಸಮಯದಲ್ಲಿ ಯಾರನ್ನು ಮುಟ್ಟಬೇಕು ಮುಟ್ಟೇ ಮುಟ್ತಾನೆ. ತಂದೆ ಹೊರತು ಯಾರು ಹೊರಗೋಗಿ ಬರಲ್ಲ. ಖಂಡಿತ. ಬೀಜ ಆಗುವಂಥ ಕೆಲಸ ನಮ್ದು. ಬೀಜ ಹಾಕ್ಲೇಬೇಕು. ಬೀಜ ಹಾಕುವಾಗ ಅದು ಅದಕ್ಕೆ ಸಂಬಂಧಪಟ್ಟದ್ದು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಬೀಜ ಹಾಕುವಂಥದ್ದು ನಮ್ಮ ಕೆಲಸ. ಅದು ಬೆಳೆಸುವಂಥದ್ದು, ಫಲ ಕೊಡುವಂಥದ್ದು ಅದಕ್ಕೆ ದೇವರು ಮಾಡ್ತಾನೆ. ನಮ್ಮ ಕೆಲಸ ನಾವು ಮಾಡಬೇಕು, ಬೀಜ ಹಾಕಿ ಬಿಡಬೇಕು ಅಲ್ಲ. ಖಂಡಿತವಾಗಿ. ಈಗ ನೀವು ಅದನ್ನು ಕೂಡ ಮಾಡ್ತಾ ಇದ್ದೀರಿ? ಹೌದು, ಅದು ಮಾಡ್ತಿದ್ದೆ. ಮತ್ತು ಸೆಕೆಂಡ್, ಈಗ ಸಭೆ ಯಾವುದೇ ಜವಾಬ್ದಾರಿ ಸೇವಕರು ಇವತ್ತು ನಾಳೆ ಬಾ ಅಂತ ಹೇಳೋದು ನಾನು ಬರ್ತೇನೆ ರೆಡಿ. ಯಾಕಂದ್ರೆ ನನಗೆ ಈ ಕೆಲಸ ಅಥವಾ ನಾನು ಇದಕ್ಕೋಸ್ಕರ ಅದಕ್ಕೆ ನನ್ನ ಮನೆ ಮಾಡಬೇಕು, ನನಗೆ ದೊಡ್ಡ ಶ್ರೀಮಂತ ಮಾಡಬೇಕು, ಇದು ಯಾವುದೇ ಆಶೆ ನನ್ನ ಲೈಫಲ್ಲಿಲ್ಲ. ನನಗೆ ಯಾವುದೇ ಇಡಲಿಲ್ಲ. ನಾನು ಒಂದೇ, ನನ್ನ ದೇವರು ಹೌದು ಒಳ್ಳೆಯ ಆಳು ಎಂಬ ಬಿರುದು ನನಗೆ ಬೇಕು. ದೇವರು ಲಾಸ್ಟ್ ಕಡೆಯಾಗ ಹೌದು ನಾನು ನಿನಗೆ ಸ್ವಲ್ಪ ಆದರೂ ಕೊಟ್ಟಿದ್ದೇನೆ, ಅದಕ್ಕೆ ಇನ್ನೂ ನಾನು ಏನಾದರೂ ಮಾಡಿ ದೇವರಿಗೋಸ್ಕರ, ರಾಜ್ಯಕ್ಕೋಸ್ಕರ ಕೂಡಿಸಬೇಕು. ಮತ್ತು ಸೇವಕರು ಯಾವಾಗಲೂ ನಾನು ಎಷ್ಟೋ ಸತಿ ನಮಗೆ ಕಷ್ಟ ಆಗ್ತದೆ, ನಾನು ಹೇಳ್ತೇನೆ ಕಷ್ಟ ಆಗ್ತದೆ, ಆದರೂ ಉಂಟಲ್ಲ ದೇವರ ರಾಜ್ಯಕ್ಕೋಸ್ಕರ ದೇವರು ಪ್ರಯಾಸ ಪಟ್ಟದಕ್ಕೆ ಯಾವತ್ತಿಗೂ ಬಿಡಲ್ಲ. ಅದಕ್ಕೋಸ್ಕರ ತುಂಬ ನಾನು ದೇವ್ರಿಗೋಸ್ಕರ ಏನೆಲ್ಲ ಸೇವಕರು ಹೇಳ್ತಾರೆ ಜವಾಬ್ದಾರಿ, ಅದನ್ನು ವಿಸ್ತರಿಸೋದಕ್ಕೆ ಇನ್ನೂ ದೇವರು ನಾನು ಮಾಡ್ತೇನೆ. ಅದು ಹೇಳಿ ಅಂದರೆ ನೀವು ಸೇವಕರೇನು ಅದಕ್ಕೆಲ್ಲ ವಿಧೇಯರಾಗ್ತೇನೆ. ಖಂಡಿತ ಸೇವಕರು ವಿಧೇಯರ, ದೇವ್ರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು. ಆಮೇನ್ ಆಮೇನ್. ಖಂಡಿತವಾಗಿ. ಈಗ ನಿಮ್ಮ ಮಿಸ್ಸಸ್ ಅವರು ಡೈರಿಯಲ್ಲಿ ಕಂಪ್ಯೂಟರ್ ಇದು ಹಾಲಿನ ಡೈರಿಯಲ್ಲಿ ಬೆಳಿಗ್ಗೆ ಮತ್ತು ಈವ್ನಿಂಗ್ ಅದು ಹಾಲು ತಾಗುವಾಗ 4 ಗಂಟೆ ಮತ್ತು ಬೆಳಿಗ್ಗೆ 6-7 ಗಂಟೆಗೆ ಕಂಪ್ಯೂಟರ್ ಬಿಲ್ ಮಾಡಿ ಕೊಡ್ಲಿಕ್ಕೆ ಅವಳು ಡ್ಯೂಟಿಯಲ್ಲಿ, ಸಂಜೆ ಮತ್ತು ಬೆಳಿಗ್ಗೆ ಅಷ್ಟೇ. ಅಲ್ಲಿ ಕೂಡ ನಂಬಿಕೆಯಲ್ಲಿದ್ದಾರೆ. ಹೌದೌದು. ಅವರು ಅವರು ಸ್ವಲ್ಪ ಮತ್ತೆ ನಂಬಿಕೆ ಅಂದ್ರೆ ಅವ್ರ ಇಡೀ ಕುಟುಂಬದವರು, ಅವ್ರ ಅಕ್ಕ ಎಲ್ಲ ಇದು ರಕ್ಷಣೆ ಹೊಂದಿದ್ರು. ನಾನು ಮದುವೆ ಆಗುವಾಗ 1 ವರ್ಷ ಬಿಲ್ವರು ಅವರು. ಆ ಕುಟುಂಬ ಕೂಡ ಇಡೀ ರಕ್ಷಣೆ ಹೊಂದಿದೆ. ಹೌದು. ಯಾವ ಊರಿನವರು ಅವರು? ಮೈಸೂರು ಮಳವಳ್ಳಿ. ಮೈಸೂರಿನವರು? ಹೌದು, ಮೈಸೂರು. ಅಷ್ಟು ಹತ್ತಿರ ಹೋದ್ರಿ? ಹೌದು, ಬಂಟ್ವಾಳದಿಂದ ಮಳವಳ್ಳಿ ಹೋದೆ. ನನ್ನ ದೂರ ಎಲ್ಲರಿಗಿಂತಲೂ ನನ್ನ ಮಿಸ್ಸಸ್ ದೂರ, ನಮ್ಮ ತಮ್ಮ ಹಾಗೆ ಹಾಸನ ಆ ಕಡೆ. ಅಂದರೆ ವಿಶ್ವಾಸಿಗೆ ಬಂದ ನಂತರ ಮದುವೆ ಆದದವರು ಅಲ್ಲ ನೀವು ಕೂಡ? ಹೌದೌದು, ಇಬ್ಬರು ಸಹ. ಓಕೆ ಬ್ರದರ್, ಈಗ ನಿಮ್ಮ ಜೀವಿತದಲ್ಲಿ ಹೇಗಿದೆ? ಸಂತೋಷ ಇದೆನಾ? ಆಮೇನ್, 100%. ಅಲ್ಲ, ನೀವು ನಿಮ್ಮ ಉಸಿರು ತನಕ ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ಖಂಡಿತ ಫಸ್ಟೇ ಏನು ಕಷ್ಟ ಸಮಸ್ಯೆ ಎಂತ ಬಂದರೂ ಕೂಡ. ಹೌದು, ಅದಕ್ಕೆ ಒಂದು ಪೌಲನ್ ಹೇಳ್ತಾನೆ, ಅನ್ನ ಇದ್ರು ಇಲ್ಲದಿದ್ರು ವಸ್ತ್ರ ಇಲ್ಲದ ಅದರ ಗುಟ್ಟು ನನಗೆ ಗೊತ್ತುಂಟು ಅಂತ ಹೇಳ್ತಾನೆ. ಇದು ನಾ ತಿಳ್ಕೊಂಡಿದ್ದೇನೆ.
ಯಾಕಂದ್ರೆ ದೇವರು ಇರುವಾಗ ನಮ್ಮ ಹತ್ರ ಹಣ ಬೇಕಂತ ಇಲ್ಲ, ದೇವ್ರು ಬೇಕಾಗಿರುವಾಗ ಯಾಕಂದ್ರೆ ರೊಟ್ಟಿಯಿಂದ ಮನುಷ್ಯನು ಬದುಕುವುದಿಲ್ಲ. ಪ್ರತಿಯೊಂದು ಆತನ ವಾಕ್ಯದಲ್ಲಿ ಜೀವ ಉಂಟು. ಆ ವಾಕ್ಯ ನಾವು ಎಷ್ಟು ತಿಂತೇವೆ, ಆಜ್ಞೆಗೆ ನಾವು ವಿಧೇಯರಾಗುವುದಾದ್ರೆ ಆತನಿಗೆ ವಿಧೇಯತೆ ಬೇಕು. ಖಂಡಿತ ವಿಧೇಯರಾಗುದಂತ ದೇವ್ರು ಖಂಡಿತ ಯಾರನ್ನು ಬಿಡಲ್ಲ. ಅದು ಅವಿಧೇಯರಾದ್ರೆ ಮಾತ್ರ ಅಲ್ಲ, ಇಸ್ರೇಲ್ ಜನ ಅಷ್ಟು ಜನರು ಯಾಕೆ ಸತ್ರು, ಅವಿಧೇಯರಾದ ನಿಮಿತ್ತ ಮಾತ್ರ ಅವ್ರು ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ವಾಕ್ಯ ಹೇಳ್ತದೆ, ದೇವರು ವಿಧೇಯತೆ ಮೆಚ್ಚುವ ಯಜ್ಞ ಹೋಮಕ್ಕೆ ಮೆಚ್ಚುವುದಿಲ್ಲ. ಇದು 1 ಸಾಮುವೇಲ 15:22 ವಾಕ್ಯ. ಅಂದ್ರೆ ದೇವರಿಗೆ ಬೇಕು ವಿಧೇಯತ. ವಿಧೇಯತ ಅನೇಕರಿಗೆ ಏನು ವಿಧೇಯರಾಗುವುದಂತ, ವಿಧೇಯರಾಗುವುದು ಹತ್ರ ವಾಕ್ಯಕ್ಕೆ ಒಳಗೊಳ್ಳುದು ಅಷ್ಟೇ, ಬೇರೆ ಏನು ಮಾಡಿ. ಏನು ಬೈಬಲ್ ನಲ್ಲಿ ಏನು ಬರೆಯಲ್ಪಟ್ಟಿದೆ ಅದಕ್ಕೆ ವಿಧೇಯರಾಗಿ ದೇವರಿಗೆ ವಿಧೇಯರಾದಾಗೆ ವಾಕ್ಯದ ಪ್ರಕಾರ ನಡೀಲಿಕ್ಕೆ ನಮ್ಗೆ ಸಾಧ್ಯ ಇದ್ರೆ ವಿಧೇಯತ್ವ ಇಲ್ಲ ನಮ್ಮ ಹತ್ರ. ಇಲ್ಲವ ಅಷ್ಟೇ. ಹೌದು, ವಾಕ್ಯ ಅಂದ್ರೆ ಈಗ ವಿಧೇಯರಾಗೋದು, ಈಗ ಸೇವಕರಿದ್ದಾರೆ, ಫಾಸ್ಟ್ ಇದ್ದಾರೆ, ಅವರ ಮಾತು ಕೇಳುದು. ಹೌದು ಅಷ್ಟೇ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಹೌದು, ನಿಮ್ಮ ಸಭಾಪತಿ ನಾಯಕರ ಮಾತನ್ನು ಕೇಳಬೇಕು, ಹಿರಿಯರಿಗೆ ಅಧೀನರಾಗಬೇಕು. ಹೌದು, ಅದೆಲ್ಲ ಮಾಡುವಾಗ ಅಲ್ಲಿ ವಿಧೇಯತೆ ಬರ್ತದೆ. ಬೈಬಲ್ ಏನ್ ಹೇಳ್ತದೆ, ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತದೆ, ಹೊಸ ಒಡಂಬಡಿಕೆ ಏನ್ ಹೇಳ್ತದೆ, ಅದನ್ನ ನಾವು ಮಾಡುವಾಗ ಅದಕ್ಕೆ ವಿಧೇಯರಾದಾಗ ಮತ್ತೆ ಬೇರೆ ಏನು ಮಾಡ್ಬೇಕಂತ. ಮತ್ತೆ ಖಂಡಿತವಾಗಿ ದೇವರ ನಡೆಸುವನಾಗಿರ್ತಾನೆ. ಓಕೆ ಬ್ರದರ್, ಈಗ ನೀವು ಕೆಲಸ ಮಾಡ್ತೀರಿ, ಕೆಲಸ ಜೊತೆಯಲ್ಲಿ ಸೇವೆ ಕೂಡ ಮಾಡ್ತೀರಿ, ಪಾಸ್ಟ್ ಕರೆದಾಗ ಬರ್ತೀರಿ, ಅವ್ರ ಜೊತೆಯಲ್ಲಿ ಸೇವೆಗೆ ಹೋಗ್ತೀರಿ, ಇದೆಲ್ಲ ಮಾಡ್ತೀರಿ. ಅಂದ್ರೆ ನೀವು ರಕ್ಷಣೆ ಹೊಂದಿದಂತೆ ಒಂದೇ ಒಂದು ದಿವಸ ಆರಾಧನೆ ತಪ್ಪಿಸ್ಲಿಲ್ಲ, ಭಾನುವಾರದ ಆರಾಧನೆ ತಪ್ಪಿಸ್ಲಿಲ್ಲ. ಎಲ್ಲಿ ಹೋದ್ರೂ ಕೂಡ ಭಾನುವಾರ ಆರಾಧನೆ ಹೋಗ್ತೇನೆ. ಈಗ ಹೌದೌದು, ಈಗ ಲಾಕ್ಡೌನ್ ನನಗೆ ಇಲ್ಲಿಗೆ ಬರ್ಲಿಲ್ಲ, ಆದ್ರೆ ಮನೆಯಲ್ಲೇ ನಾವು ಕುಟುಂಬ ಮತ್ತೆ ಆ ಪಕ್ಕದವ್ರನ್ನೆಲ್ಲ ಕರ್ಕೊಂಡು ನಾವೊಂದು ಆರಾಧನೆ ಮಾಡಿದ್ದೇನೆ. ಮತ್ತೆ ಝೂಮ್ ಆ್ಯಪ್ ಮೆಸೇಜ್ಗೆಲ್ಲ ಝೂಮ್ ಆ್ಯಪ್ ಅಲ್ಲೇ ಮುಖಾಂತರ ಇದು ಮಾಡಿದ್ದೇವೆ. ಅಂದ್ರೆ ಆರಾಧನೆ ಅಷ್ಟು ಪ್ರಾಮುಖ್ಯತೆ. ಸಂಡೇ ಉಂಟಲ್ಲ, ಕೆಲವು ಎಷ್ಟೋ ಸತಿ ನಾವು ನೋಡ್ತೇವೆ, ನಾನು ಅದೇ ಹೇಳ್ತೇನೆ, ಅಬ್ರಾಮನು ಆ ಮೋರೆ ಬೆಟ್ಟಕ್ಕೆ 3 ದಿವಸ ಹೋಯ್ತು ಆ ಯಜ್ಞ ಮಾಡ್ಲಿಕ್ಕೋಸ್ಕರ. ನಾವು 3 ದಿನ ಹೋಯ್ತು. ನಾವು ಇಲ್ಲಿಂದ ಅಲ್ಲಿಗೆ ಆರಾಧನೆ ಹೋಗ್ಲಿಕ್ಕೆ ಎಷ್ಟೋ ಕಷ್ಟಪಡ್ತೇವೆ. ಇವತ್ತು ಎಷ್ಟೋ ಜನಕ್ಕೆ 9 ಗಂಟೆಗೆ ಪ್ರಾರ್ಥನೆ ಅಂದ್ರೆ 10 ಗಂಟೆಗೆ ಬರುದು. ಅಂದ್ರೆ ಭಯಕ್ಕೆ ಇಲ್ಲ. ನಾವು ಎಷ್ಟುಂಟ ದೇವರ ಸಾನ್ನಿಧ್ಯವನ್ನು ಬಯಸ್ತೇವೆ, ದೇವರು ಖಂಡಿತ ನಮ್ಮ ಮೇಲೆ ಕೇಳ್ತಾನೆ. ನಮ್ಮಲ್ಲಿ ದೇವರು ಆತನಿಗೆ ನೋಡಿ, ನಮ್ಮನ್ನು ಎಷ್ಟೋ ಜನರಿದ್ರು, ಆತರ ಮಧ್ಯೆ ನನ್ನನ್ನು ಆರಿಸಿಕೊಂಡ ಆತನಿಗೆ ಏನೋ ಒಂದು ಉದ್ದೇಶ ಉಂಟು, ಆತನಿಗೆ ಏನೋ ಯೋಜನೆ ಉಂಟು, ಅದನ್ನ ತಿಳ್ಕೊಂಡ್ರೆ ಉಂಟಲ್ಲ, ಖಂಡಿತ ದೇವರು ನಮ್ಮನ್ನು ನಡೆಸಿ ಆಶೀರ್ವಾದ ಮಾಡ್ತಾನೆ. ನೀವು ಹೇಳ್ತೀರಾ ಅಂದ್ರೆ ಯೇಸು ಅಂದ್ರೆ ಕ್ರಿಶ್ಚಿಯನ್ ದೇವರ ಅಲ್ಲ, ಆತನ ಇಡೀ ಲೋಕದ ಪ್ರಪಂಚದ ಅಖಂಡದ ಜೀವಂತ ದೇವರತನ. ಖಂಡಿತ, ಯಾಕಂದ್ರೆ ಆತನ ನಂಬುವವರಿಗೆ ದೇವರು. ಆಮೆನ್. ಅವನು ಯಾವ ಹಿನ್ನೆಲೆ ಇರಲಿ ಇಲ್ಲ, ಹೌದೌದು, ಯಾವ ಹಿನ್ನೆಲೆ ಇರಲಿ, ಅಂದ್ರೆ ಯಾವ ಜಾತಿಯಲ್ಲಿ, ಯಾವ ಧರ್ಮ ಇರಲಿ, ಯಾವ ಹಿನ್ನೆಲೆ, ಕಳ್ಳ ಸುಳ್ಳ ಕೊಲೆಗಾರ ಯಾರಿರ್ಲಿ, ಹೌದು, ದೇವರ ಬಗ್ಗೆ ತಿಳ್ಕೊಂಡು ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ಬಂದ್ರೆ, ಹೌದು, ಅವನ ಎಂತ ಸಮಸ್ಯೆ ಇದ್ರೂ ಕೂಡ ದೇವರನ್ನು ಬಿಡಿಸ್ತಾನಲ್ಲ. ಅಂದ್ರೆ ವಿಶೇಷವಾಗಿ ರಕ್ಷಣೆ ಆತನಿಂದ ಸಿಗೋದಾಗಿದೆ. ಯೇಸು ಅಂದ್ರೆ ರಕ್ಷಕನು. ಹೌದು, ಅಂದ್ರೆ ನಮ್ಮನ್ನು ಪಾಪದಿಂದ ಬಿಡಿಸುವವನು. ಯಾಕಂದ್ರೆ ಪಾಪದಿಂದ ಯಾರಿಗೆ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ. ಆಮೆನ್. ಯಾರಂದಿ ಲೋಕದಲ್ಲಿ ಏನೋ ದೇವರುಗಳಂತ ಹೆಸರಿಗೆ ಇರಬಹುದು, ಅಂದ್ರೆ ಒಬ್ಬ ಮನುಷ್ಯನ ಪಾಪದಿಂದ ಬಿಡಿಸುವಂತ ದೇವರು ಯಾರು ಇಲ್ಲ, ಯೇಸು ಕ್ರಿಸ್ತನೇ. ಯಾಕಂದ್ರೆ ಬೈಬಲ್ ನಲ್ಲಿ ಒಂದು ವಾಕ್ಯ ಹೇಳಲ್ಪಡುತ್ತೆ, ಅಪೊಸ್ತಲರ 4:12, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗಾಗಿ ಕೊಡಲ್ಪಟ್ಟು ಒಂದೇ ಒಂದು ಹೆಸರು, ಅದು ಯೇಸು ಕ್ರಿಸ್ತನ ಹೆಸರು. ಆ ಹೆಸರಿನ ನಲ್ಲಿ ಮಾತ್ರ ಮನುಷ್ಯನ ರಕ್ಷಣೆ ಇದೆ ಅಲ್ಲ. ಖಂಡಿತವಾಗಿ ಬ್ರದರ್, ನೀವು ದೇವರನ್ನು ತಿಳ್ಕೊಂಡಿದ್ದೀರಿ, ಸಫಲ ಕುಟುಂಬದಿಂದ ಬಂದು ಸಫಲತೆ ದೇವರು ಕೊಟ್ಟಿದ್ದಾನೆ ನಿಮಗೆ ಅಲ್ಲ. ಮುಂದೆ ಕೂಡ ದೇವರು ನಿಮ್ಮನ್ನು ನಡೆಸಲಿ, ನಿಮ್ಮನ್ನು ಬಲಪಡಿಸಲಿ, ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿರಿ. ಯಾಕಂದ್ರೆ ಸ್ವಾಮಿ ಹೇಳಿದ್ದಾನೆ, ನೀವು ಪ್ರಪಂಚದ ಕಟ್ಟ ಕಡೆಗೆ ನನಗೆ ಸಾಕ್ಷಿಗಳಾಗಿರ್ಬೇಕು. ದೇವರಿಗೆ ಏನ್ ಬೇಕು ಇವತ್ತು? ಸಾಕ್ಷಿ. ನಾವು ಸಾಕ್ಷಿ ಆಗಬೇಕು. ಆತನ ಹೇಗೆ ಜೀವಿಸಿದ, ಆತನ ನಮ್ಮ ಜೀವಿತ ಏನು ಅದ್ಭುತ ಮಾಡಿದ, ಅದನ್ನು ಸಾರುವವರಾಗಿರ್ಬೇಕು, ಮತ್ತು ಆತನ ವಾಕ್ಯದ ಪ್ರಕಾರ ಜೀವಿಸುವವರಾಗಿರ್ಬೇಕು. ಯಾಕಂದ್ರೆ ಬೈಬಲ್ನಲ್ಲಿ ಹೇಳ್ತದೆ, ಅಂತ್ಯೋಕ್ಯದಲ್ಲಿ ಮೊದಲನೇ ಕ್ರೈಸ್ತರಿಗೆ ಕ್ರೈಸ್ತರೆಂಬ ಹೆಸರು ಬಂತಂದ್ರೆ ನೋಡ್ತೇವೆ. ಈಗ ಕ್ರೈಸ್ತರ್ ಅಂತ ಹೇಳಿದ ತಕ್ಷಣ ಸಿಲುಬೆ ಹಾಕಿ ಅದೆಲ್ಲ ಹಾಕಿ ಅಲ್ಲ, ನಿಮ್ಮ ಗುಣನಡತೆ, ಗುಣ ಸ್ವಭಾವ ಯೇಸು ಕ್ರಿಸ್ತನ ಹಾಗೆ ಉಂಟಾ ಅಂತ ಜನರು ನೋಡ್ತಾರೆ. ಅದರಿಂದ ನಿಮ್ಮನ್ನು ತಿಳ್ಕೊಳ್ಳೋದು, ನಿಮ್ಮ ಸ್ವಭಾವ, ನಿಮ್ಮ ಮಾತುಗಳು, ನಿಮ್ಮ ನೋಟಗಳು, ನಿಮ್ಮ ಕಾರ್ಯಗಳು ಅಲ್ಲ, ಇದೇ ನಾವು ಸಾಕ್ಷಿ. ಕ್ರಿಸ್ತನ್ ಅಂದ್ರೆ ಅದು ಧರ್ಮ ಜಾತಿ ಅಲ್ಲ. ಕ್ರಿಸ್ತನ್ ಅಂದ್ರೆ ಒಂದು ಮಾರ್ಗ. ಕ್ರಿಶ್ಚಿಯನ್ ಅಂದ್ರೆ ಒಂದು ಮಾರ್ಗ, ಅದು ಜಾತಿ ಅಲ್ಲ, ಧರ್ಮ ಅಲ್ಲ, ಯಾರಲ್ಲ, ಅದು ಯಾರು ಬರ್ಬೋದು. ಕರೆಕ್ಟ್. ಹೌದು. ಅಂದ್ರೆ ಈ ಮಾರ್ಗದಲ್ಲಿ ಯಾರು ಬರ್ಬೋದು. ಅದು ಯಾವ ಜಾತಿ ಆಗಲಿ, ಯಾವ ಭಾಷೆ ಆಗಲಿ, ಯಾವ ಕುಲ ಆಗಲಿ, ಯಾವ ಗೋತ್ರ ಆಗಲಿ, ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ಕ್ರಿಸ್ತನಲ್ಲಿ ಬಂದ್ರೆ ಅದನ್ನು ಯಾರಾದ್ರೂ ಕ್ರಿಸ್ತನಲ್ಲಿ ಅವರು ಒಂದಾಗ್ತಾರೆ ಅಲ್ಲ. ಬ್ರದರ್, ಇವತ್ತು ಮೋಹನ್ MS ಬಂಟ್ವಾಳದಿಂದ ನಮ್ಮ ಆಸರೆ ಟಿವಿಯಲ್ಲಿ ಬಂದಿದ್ದೀರಿ. ನಿಮ್ಮ ಉತ್ತಮ ಸಾಕ್ಷಿಗಾಗಿ ದೇವರ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ಸಫಲತೆ ನಿಮ್ಗೆ ಕೊಟ್ಟಿದ್ದಾನೆ ಅಲ್ಲ.
ಸಫಲತೆ ಮುಂದೆ ಕೂಡ ಕೊಡಲಿ ಅಂತ ನಮ್ಮ ಪ್ರಾರ್ಥನೆ. ನಿಮ್ಮ ಕುಟುಂಬ, ನಿಮ್ಮ ಸೇವೆ, ನಿಮ್ಮ ಏನು ಕೆಲಸ ಮಾಡ್ತಾ ಇದ್ರಿ ಅದರೆಲ್ಲದರಲ್ಲಿ ದೇವರಿಗೆ ಮೇಲ ನಿಮಗೆ ಅನುಗ್ರಹಿಸಲಿ. ಅನೇಕರಿಗೆ ಸಾಕ್ಷಿಯಾಗಿ, ಅನೇಕರಿಗೆ ಬೆಳಕಾಗಿ, ನೀವು ಅನೇಕರನ್ನು ದೇವರ ರಾಜ್ಯಕ್ಕೆ ನಡೆಸುವಂಥ ಒಂದು ಸಾಧನವಾಗಿ ದೇವರು ಮಾರ್ಪಡಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಬ್ರದರ್, ನಮ್ಮ ಬಂದಲ್ಲಿ ಬಂದಿದ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮ ಕುಟುಂಬ, ನಿಮ್ಮ ಸೇವೆ ಕೆಲಸ ದೇವರು ಆಶೀರ್ವಾದ ಮಾಡಲಿ ನಮ್ಮ ಪ್ರಾರ್ಥನೆ ಆಗಿದೆ. ಅದೇ ರೀತಿ ಪಾಸ್ಟರ್, ನಿಮಗೂ ಧನ್ಯವಾದ. ಅದೇ ರೀತಿ ಆಸರೆ ಇಡೀ ಒಂದು ಟೀಮಿಗೆ ನನ್ನ ಪರವಾಗಿ ಧನ್ಯವಾದ. ನನ್ನ ಸಾಕ್ಷಿ ಮುಖಾಂತರ ಅನೇಕರು ಯೇಸುಕ್ರಿಸ್ತನನ್ನು ಕಂಡುಕೊಳ್ಳಲಿ ಮತ್ತು ಜೀವಂತ ದೇವರು ಆತನೊಬ್ಬನೆಂಬುದು ನಾನು ಅನುಭವ ಮಾಡಿದ್ದೇನೆ. ನನ್ನ ಜೀವಿತದಲ್ಲಿ ನಾನು ತಿಳ್ಕೊಂಡಿದ್ದು, ಇವತ್ತಿಗೂ ಸಾಕ್ಷಿಯಾಗಿದ್ದೇನೆ. ಧನ್ಯವಾದಗಳೆಲ್ಲ. ಥ್ಯಾಂಕ್ ಯು. ಪ್ರಿಯ ಆಸರೆ ವೀಕ್ಷಕರೇ, ಈ ತನಕ ಸಹೋದರ MS ಮೋಹನ್ ಅವರ ಸಾಕ್ಷಿ ನೀವು ಕೇಳಿದಿರಿ. ಸಾಫಲ್ಯದಿಂದ ಸಫಲತೆಯವರೆಗೆ ಕೊಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ಕೂಡ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸ್ತಾನೆ. ನಿಮ್ಮ ಮತ, ನಿಮ್ಮ ಜಾತಿ, ನಿಮ್ಮ ಧರ್ಮ ಅಲ್ಲ, ನಿಮ್ಮ ಹೃದಯವನ್ನು ದೇವರು ಬದಲಾಯಿಸ್ತಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ನಿಜವಾದ ಜೀವಿಸುವ ದೇವರಾಗಿದ್ದಾನೆ. ನಂಬಿದವರನ್ನು ಕೈ ಬಿಡೋ ದೇವರಲ್ಲ. ಅದಕ್ಕಾಗಿ ಈ ಸಾಕ್ಷಿ ನೀವು ನೋಡಿದ್ದೀರಿ. ಈ ಸಹೋದರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಕೆಲಸ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಿ ದೇವರು ಶಕ್ತ ಮುಂದಿನ ದಿನ ಸೇವೆಯಲ್ಲಿ ಉಪಯೋಗ ಮಾಡೋದಕ್ಕಾಗಿ ನೀವು ಕೂಡ ಅವರಿಗಾಗಿ ಪ್ರಾರ್ಥನೆ ಮಾಡಿ ಅಂತ ನಿಮ್ಮನ್ನು ಕೇಳಿಕೊಳ್ತೇನೆ. ಈ ತನಕ ಆಸರೆ ಟಿವಿಲಿ ಇದು ನನ್ನ ಸಾಕ್ಷಿ ಕೇಳಿದ್ರಿ. ಮುಂದೆ ಇನ್ನೊಂದು ಸಾಕ್ಷಿ ಬರೋ ತನಕ ವೀಕ್ಷಿಸ್ತಾರೆ ಆಸರೆ ಟಿವಿ. ವಂದನೆಗಳು.